ಥ್ಯಾಂಕ್ ಯು. ನಿಮ್ಮ ಎಲ್ಲರ ಸಪೋರ್ಟಿಗೆ ಭಾಳ ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಐ ಥಿಂಕ್ ನಿಮ್ಮ ಇಷ್ಟವಾದ ಕ್ಲಾಸಸ್ ಇವು ಜಿ ಕೆ ಕ್ಲಾಸಸ್ ಇಷ್ಟ ಇದೆಯಲ್ವಾ? ಓಕೆ, ನಿಮಗೂ ಸಹ ಇಷ್ಟ ಇದೆ ಅಂತ ಅನ್ಕೋತಿದ್ದೀವಿ. ಜಿ ಕೆ ಕ್ಲಾಸಲ್ಲಿ ಮಕ್ಕಳು ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ಭಾರತದ ಗಾತ್ರ ಮತ್ತು ಸ್ಥಳ ಇಷ್ಟು ನೋಡಿದ್ವಿ ನಾವು, ಹೌದಲ್ರಿ? ಪ್ರಪಂಚದಲ್ಲಿ ಅತ್ಯಂತ 7ನೇ ಅತಿ ದೊಡ್ಡ ರಾಷ್ಟ್ರ ಭಾರತ, ಭೂಮಿಯಲ್ಲಿ ಸಮಭಾಜಕ ವೃತ್ತ ಈಕ್ವೆಟರಿಂದ ಮೇಲೆ, ಮತ್ತು ಇದ್ಯಾವ ಮೆರಿಡಿಯನ್? ಪ್ರೈಮ್ ಮೆರಿಡಿಯನ್ನಿಂದ ಈಸ್ಟ್ ಸೈಡ್ ಪೂರ್ವ ಭಾಗಕ್ಕೆ, ಉತ್ತರ ಪೂರ್ವ ಗೋಳಾರ್ಧದಲ್ಲಿ ನಮ್ಮ ಭಾರತ, ನಮ್ಮ ಸುಂದರ ಪ್ರೀತಿಯ ಭಾರತ ಉಪಸ್ಥಿತವಾಗಿದೆ ಅಂತ ಹೇಳಿದ್ವಿ. ಭಾರತದ ಉತ್ತರ ಭಾಗಕ್ಕೆ ಯಾರು ಬರ್ತಾರೆ? ಹಿಮಾಲಯಗಳು. ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ. ಈ ರೀತಿ ನೈಸರ್ಗಿಕವಾದಂತಹ ವಿಶೇಷವಾದಂತಹ ಗುಣಗಳನ್ನು ಹೊಂದಿರುವಂತಹ ದೇಶ ನಮ್ಮ ಭಾರತ. ಇಲ್ಲಿಂದ ದಾಳಿ ಮಾಡಿಬಿಟ್ರು ನಿಧಾನವಾಗಿ. ನಮಗೆ ಇಸ್ಲಾಮಿಕ್ ದಾಳಿಗಳಾಗಿದೆ ಈ ಭಾಗದಿಂದ. ಈ ಕಡೆಯಿಂದ ಯಾರೂ ಬರೋಕ್ಕಾಗ್ತಿದ್ದಿಲ್ಲ, ಯಾಕಂದರೆ ಇಲ್ಲಿ ಹಿಮಾಲಯ ಗೋಡೆಗಳು ಎಲ್ಲರನ್ನು ತಡೆದುಬಿಡ್ತು. ಸಾಗರದಿಂದ ಭಾಳ ವರ್ಷಗಳ ತನಕ ಎಲ್ಲಿವರೆಗೂ ದೋಣಿಗಳನ್ನು, ಹಡಗುಗಳನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಂಡು ಹಿಡಿದಿರಲಿಲ್ಲ, ಅಲ್ಲಿವರೆಗೂ ಸಾಗರದಿಂದ ಯಾವುದೇ ರೀತಿ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಯಾರೂ ಬಂದಿದ್ದಿಲ್ಲಲ್ಲ, ಅಲ್ಲಿವರೆಗೂ ನಾವು ಭಾಳ ಸಂಪನ್ಮರಿತವಾಗಿದ್ವಿ. ಆದರೆ ಭೂಮಿಯ ಮೂಲಕ ನಮಗೆ ದಾಳಿ ಆಗಿದ್ದು ಈ ಭಾಗದಿಂದ ಹೆಚ್ಚಾಗಿ, ಆಯಿತಾ? ಯಾಕಂದರೆ ಅಲ್ಲಿ ತಡಿಲಿಕ್ಕೆ ಯಾರಿಲ್ಲ. ಅಲ್ಲೂ ಸಹ ಮುಂಚೆ ಕಾಡಿತ್ತು ಒಂದು ಕಾಲದಲ್ಲಿ. ಆ ಕಾಡನ್ನು ಕಡಿಯುವ ಸಾಧನಗಳು ಬಂದವಲ್ಲ, ಕೊಡ್ಲಿಗಳು ಎಲ್ಲ ಬಂದವಲ್ಲ, ಗರಗಸಗಳು, ಆಗ ಇನ್ನೂ ಹೆಚ್ಚು ದಾಳಿ ಆಗಲಿಕ್ಕೆ ಶುರುವಾಯಿತು. ಎನಿವೇಸ್, ಅದು ಇತಿಹಾಸದ ಒಂದು ವಿಷಯ. ನಮ್ಮ ಭಾರತದ ಮೇಲೆ ಹಾದು ಹೋಗುವ ಅತಿ ಮುಖ್ಯ ಒಂದು ಅಕ್ಷಾಂಶ, ಲ್ಯಾಟಿಟ್ಯೂಡ್ ಯಾವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್. ಓಕೆ, ಅದಕ್ಕೆ ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ? ಎಷ್ಟು ರಾಜ್ಯಗಳ ಮೇಲೆ ಹೋಗುತ್ತೆ? 8. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಗುಜರಾತ್, ಹೌದಾ? ಸೊ ಇಷ್ಟು ರಾಜ್ಯಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲೂ ಸಹ ಕೊಟ್ಟಿದ್ದಾರೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ, ಇಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಅದೇ ರೀತಿ ಇನ್ನೊಂದು ಅತಿ ಮುಖ್ಯ ರೇಖಾಂಶ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಸ್ಟ್ಯಾಂಡರ್ಡ್ ಮೆರಿಡಿಯನ್, ಹೌದಲ್ಲ? ಇದಕ್ಕೆ ಎಷ್ಟು ಡಿಗ್ರಿ ಇರುತ್ತೆ? ಎಷ್ಟು ಡಿಗ್ರಿ ಇರುತ್ತೆ? ಈಸ್ಟ್, ನಾರ್ತ್ ಅಲ್ಲ, ಈಸ್ಟ್ ಇದು. ಅಥವಾ 82 ಡಿಗ್ರಿ 30 ನಿಮಿಷ ಈಸ್ಟ್, ಈ ಥರನೂ ಬರಿಬೋದು, ಹೇಳಿದ್ದೆ ನಾನು. 0.5 ಅಂತಲೂ ಬರಿಬೋದು, ಅಥವಾ 82 ಡಿಗ್ರಿ 30 ನಿಮಿಷ ಈಸ್ಟ್, ಈ ರೀತಿಯೂ ಸಹ ಬರೆಯಬಹುದು. ಓಕೆ, ಆಲ್ರೈಟ್. ಸೊ ಇದು ಸಹ ಕೆಲವು ರಾಜ್ಯಗಳನ್ನು ಹಾದು ಹೋಗುತ್ತೆ. ಎಷ್ಟು ರಾಜ್ಯಗಳು? 5 ರಾಜ್ಯಗಳು. ನೆನ್ಪಿಟ್ಕೊಳ್ಳಿ, ನಮ್ಮ ಸಮಯ ಪ್ರೈಮ್ ಮೆರಿಡಿಯನ್ನಿಂದ, ಗ್ರೀನ್ವಿಚ್ ಮೆರಿಡಿಯನ್ನಿಂದ GMT ಟೈಮ್ಗಿಂತ 5 ಗಂಟೆ 30 ನಿಮಿಷ ಜಾಸ್ತಿ ಇದೆ. 5 ಗಂಟೆ ಜಾಸ್ತಿ ಇದೆ, 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. 5.25 ಗಂಟೆ ಜಾಸ್ತಿ ಇದೆ, 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಈ ಥರ ನೆನ್ಪಿಟ್ಕೊಂಬಿಡಿ. ಆಮೇಲೆ ಯಾವ್ಯಾವ ಅಂತ ನೆನ್ಪಿರ್ಬೇಕು. ಆಮೇಲೆ ಇದೊಂದು ಸಿಟಿ, ಒಂದು ಜಾಗದ ಮೇಲೆ ಹಾದು ಹೋಗುತ್ತೆ. ಮಿರ್ಜಾಪುರ್ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ. ಸೊ ಮಿರ್ಜಾಪುರ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್. ನೆನಪಿರುತ್ತಾ? ಪದೇ ಸ್ವಲ್ಪ ರಿವಿಷನ್ ಮಾಡ್ತಾಯಿದ್ರೆ ಭಾಳ ಚೆನ್ನಾಗಿ ನೆನ್ಪುಳಿತದೆ. ಆಮೇಲೆ ನಮ್ಮ ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವು ಮುಖ್ಯ ಬಿಂದುಗಳ ಬಗ್ಗೆ, ಅತ್ಯಂತ ಉತ್ತರ ಭಾಗದಲ್ಲಿ ಯಾವ ಬಿಂದು ಬರುತ್ತೆ, ದಕ್ಷಿಣದಲ್ಲಿ, ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಇರುವ ಅತ್ಯಂತ ಉದ್ದವಾದ ಅದು ಎಷ್ಟು ಕಿಲೋಮೀಟ್ರ್ ಆಗ್ತದೆ ಅದೆಲ್ಲ ನೋಡಿದ್ವಿ. ಒಂದ್ಸರಿ ನೋಡ್ಬಿಡೋಣ, ಜಲ್ದಿ ರಿವಿಷನ್ ಮಾಡಿಬಿಡೋಣ. ಇಲ್ಲಿ ಬರುವ ಅಕ್ಷಾಂಶ ಎಷ್ಟಿರುತ್ತೆ? 37 ಡಿಗ್ರಿ 6 ನಿಮಿಷ ನಾರ್ತ್. ಇಲ್ಲಿ ಬರುವ ಅಕ್ಷಾಂಶ ಏನಿರುತ್ತೆ? 8 ಡಿಗ್ರಿ ನಾರ್ತ್. ಇಲ್ಲಿ ಬರುವ ರೇಖಾಂಶ ಏನಾಗುತ್ತೆ? 68 ಡಿಗ್ರಿ ಪೂರ್ವದಲ್ಲಿ, ಅತ್ಯಂತ ಪೂರ್ವದಲ್ಲಿ 97 ಡಿಗ್ರಿ 25 ನಿಮಿಷ ಈಸ್ಟ್. ಓಕೆ, ಮತ್ತು ನಿಮಗೆ ಗೊತ್ತಿದೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು, ಸ್ಟ್ಯಾಂಡರ್ಡ್ ಮೆರಿಡಿಯನ್ ಎಲ್ಲಿ ಬರ್ತದೆ? 82 ಡಿಗ್ರಿ 30 ನಿಮಿಷ ಈಸ್ಟ್, ಅಥವಾ 82 ಡಿಗ್ರಿ 82.5 ಡಿಗ್ರಿ ಈಸ್ಟ್ ಅಂತಲೂ ಕರಿಬೋದು. ಅದನ್ನು ಹೇಳಿದ್ದೀನಿ. ಈ ರೀತಿಯೂ ಬರಿಬೋದು, ಈ ರೀತಿಯೂ ಬರಿಬೋದು. ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್? 2933. ಉತ್ತರದಿಂದ ದಕ್ಷಿಣಕ್ಕೆ 3214.
ಅತ್ಯಂತ ಪೂರ್ವದಲ್ಲಿ ಬರುವ ಜಾಗ ಕಿಬಿತು. ಯಾವ ರಾಜ್ಯ? ಯಾವ ರಾಜ್ಯ? ಪಶ್ಚಿಮದಲ್ಲಿ ಗುಹರ್ಮೋತಿ. ಯಾವ ರಾಜ್ಯ? ಗುಜರಾತ್. ಅತ್ಯಂತ ಉತ್ತರದಲ್ಲಿ ಬರುವುದು ಇಂದಿರಾ ಕಾಲ್. ಕೆಳಗಡೆ ಬರುವುದು ಇಂದಿರಾ ಪಾಯಿಂಟ್. ಆದರೆ ಮುಖ್ಯ ಭೂಮಿಯಲ್ಲಿ ಬರುವುದು ಕನ್ಯಾಕುಮಾರಿ. ಆಯಿತಾ? ವಿವೇಕಾನಂದ ರಾಕ್, ಕೇಪ್ ಆಫ್ ಕಾಮರಿನ್ ಅದು ಬರ್ತದೆ, ಕನ್ಯಾಕುಮಾರಿ ಹತ್ರನೇ ಬರುತ್ತೆ. ಸರಿ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಅಷ್ಟೊಂದು ವಿಷಯಗಳನ್ನು ಚರ್ಚೆ ಮಾಡಿದ್ವಿ, ಹೌದ್ರಾ? ಆದರೆ ಈಗ ಭಾರತ ಎಲ್ಲಿದೆ ಅಂತ ಗೊತ್ತಾಯಿತು. ಭಾರತ ಒಂದೇ ಇರಲಿಕ್ಕೆ ಸಾಧ್ಯನಾ? ಈಗ ನೀವು ಎಲ್ಲಿದ್ದೀರ ಅಂತ ಗೊತ್ತಾಗಿದೆ, ಆದರೆ ನೀವು ಒಬ್ಬರೇ ಇರೋಕ್ಕಾಗತ್ತಾ? ನಿಮಗೆ ಸ್ನೇಹಿತರು ಬೇಕಲ್ವಾ? ನೀವು ಸ್ನೇಹಿತರ ಜೊತೆ ಸರಿ ಇಲ್ಲ ಅಂದರೆ ಅವ್ರು ದುಶ್ಮನ್ಗಳು ಆಗ್ತಾರಲ್ವಾ? ಹಾಂ, ಹೌದ್ರಾ? ಸೊ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಯಿತು, ನಮ್ಮ ಜೊತೆ ಯಾರ್ಯಾರಿದ್ದಾರೆ, ಅವ್ರ ಜೊತೆ ನಮ್ಮ ಸಂಬಂಧ ಎಲ್ಲ ಹೇಗಿರುತ್ತೆ, ನಾವು ಬೆಳಿಬೇಕು, ಅವರು ಚೆನ್ನಾಗಿ ಬೆಳಿಬೇಕು, ಹೌದಲ್ರಿ? ಹೌದಾ ಇಲ್ರಿ? ಎಸ್, ಇಷ್ಟೆಲ್ಲ ವಿಷಯಗಳು ಗೊತ್ತಾಗಬೇಕು ಚೆನ್ನಾಗಂದರೆ ಪುಣ್ಯನ ಥರ ಮಾತಾಡದೆ ನಾವೇನು ಮಾಡಬೇಕೀಗ, ನಮ್ಮ ಭಾರತದ ಜೊತೆಗಿರೋರ ಬಗ್ಗೆ ತಿಳ್ಕೊಬೇಕು, ಸುತ್ತ ನಮ್ಮ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ತಿಳ್ಕೊಬೇಕು, ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ ಏನೇನಿದೆ ಅಂತ ನೋಡೋಣ ಬನ್ನಿ ಇವತ್ತು. ಭಾರತ ಎಲ್ಲಿದೆ? ಏಷ್ಯಾದಲ್ಲಿದೆ. ಏಷ್ಯಾದಲ್ಲಿ ನೋಡಿದ ತಕ್ಷಣ ನಮ್ಮ ಜೊತೆಗೂ ಬಹಳಷ್ಟು ಬೇರೆ ಬೇರೆ ನಮ್ಮ ಥರದೇ ಬೇರೆ ಬೇರೆ ರಾಷ್ಟ್ರಗಳಿದ್ದಾವೆ, ಹೌದ್ರಿ? ನಮ್ಮದು ಪ್ರಪಂಚದಲ್ಲಿ 7ನೇ ಅತಿ ದೊಡ್ಡ ರಾಷ್ಟ್ರ, ಆದರೆ ನಮ್ಮದೊಂದಿನ ರಾಷ್ಟ್ರ ಇರೋದು. ಏಷ್ಯಾದಲ್ಲಿ ಇನ್ನೂ ಸಾಕಷ್ಟು ರಾಷ್ಟ್ರಗಳಿದ್ದಾವೆ ಇಲ್ಲಿ, ಅದರಲ್ಲೂ ಭಾರತದ ಸುತ್ತಮುತ್ತ ಭಾಳಷ್ಟು ರಾಷ್ಟ್ರಗಳಿದ್ದಾವೆ. ಅಲ್ಲಿಂದನೂ ಜನರೆಲ್ಲ ಬರ್ತಿರ್ತಾರೆ, ನಮ್ಮವರು ಸಹ ಅಲ್ಲಿ ಹೋಗ್ತಾರಾ ಇಲ್ವಾ? ಹಾಂ, ಮತ್ತು ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಮೊದಲನೇದಾಗಿ ಉತ್ತರದಲ್ಲಿ, ಈಶಾನ್ಯದಲ್ಲಿ, ನಾರ್ತ್ ಈಸ್ಟಲ್ಲಿ ಯಾರು ಬರ್ತಾರೆ? ಈ ಭಾಗದಲ್ಲಿ ಜಮ್ಮು ಕಾಶ್ಮೀರದತ್ತ ಚೈನಾ ಬರುತ್ತೆ, ನೇಪಾಳ ಬರುತ್ತೆ, ಭೂತಾನ್ ಬರುತ್ತೆ, ಮತ್ತು ಇದು 3 ಬರ್ತದೆ ಮೇಲ್ಗಡೆ, ಆಯಿತಾ? ಚೈನಾ, ನೇಪಾಲ್, ಭೂತಾನ್. ಸಿಕ್ಕಿಂ ಅನ್ನೋದು ನಮ್ಮ ರಾಜ್ಯ, ದೇಶ ಅಲ್ಲದು. ಸಿಕ್ಕಿಂ, ಗ್ಯಾಂಗ್ಟಾಕ್ ನಮ್ಮ ರಾಜ್ಯ ಅದು, ಆಯ್ತಾ? ಸೊ ಈ 3 ರಾಷ್ಟ್ರಗಳು ಈಶಾನ್ಯ ಭಾಗದಲ್ಲಿ ಬರ್ತಾವೆ. ದಕ್ಷಿಣ ಭಾಗದಲ್ಲಿ ಯಾರು ಬರ್ತಾರೆ? ಶ್ರೀಲಂಕಾ. ಇದೊಂದು ದ್ವೀಪ ನೋಡಿದಿರಿ, ಚಿಕ್ಕದಿರುತ್ತೆ. ನಿಮಗೆ ಕೊಟ್ಟಿರುವ ಮ್ಯಾಪಲ್ಲಿದೆ ತಾನೇ ಕೊನೆಗೆ ಕೆಳಗಡೆ, ಹೌದಲ್ರಿ? ರೈಟ್. ಮಾಲ್ಡೀವ್ಸ್ ಎಲ್ಲಿ ಬರುತ್ತೆ ಅಂದರೆ ಇದೊಂದು ದ್ವೀಪ ರಾಷ್ಟ್ರ ಮಕ್ಕಳೇ, ಚುಕ್ಕಿ ಸಣ್ಣದಿರುತ್ತೆ. ಇದರಲ್ಲಿ ದೊಡ್ಡದಾಗಿ ತೋರಿಸಿದ್ದೀವಿ ಈ ಥರ. ಇದು ಕೋರಲ್ ರೀಫ್ಸಿಂದನೇ ಮಾಡಲ್ಪಟ್ಟಿರ್ತಕ್ಕಂತಹ ದ್ವೀಪಗಳು ಇವೆಲ್ಲ. ಹೌದು, ಮಾಲ್ಡೀವ್ ಅಲ್ಲ ಅದು ಲಕ್ಷದ್ವೀಪ್, ಇನ್ನೂ ಕೆಳಗೆ ಬರುತ್ತದು. ನಿಮ್ಮ ಮ್ಯಾಪಲ್ಲಿಲ್ಲ, ಅದು ಲಕ್ಷದ್ವೀಪ್. ಆ ಬಾಕ್ಸ್ ಇರೋದು ಲಕ್ಷದ್ವೀಪ್ ಮಕ್ಕಳೇ, ಆಯಿತಾ? ಇನ್ನೂ ಕೆಳಗೆ ಬರುತ್ತದು. ಇಲ್ಲಿಂದ ಶ್ರೀಲಂಕಾದ ಇದೆ ಎದುರುಗಡೆ ಬರುತ್ತೆ ನೋಡ್ರಿ ಈ ಥರ. ಓಕೆ, ಸೊ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಈ ಥರ ಇದೆ ಮಕ್ಕಳೇ. ಓಕೆ, ಹೌದು, ಹಿಂಗೆ ಇದ್ದಾರೆ ಜನರು ಇರ್ತಾರೆ ಅವರೆಲ್ಲ. ಓಕೆ, ಹೋಗ್ಬೋದು. ನೀರು ಇದೆ. ನಮ್ಮ ಮಾಲ್ಡೀವ್ಸ್ಗಿಂತ ನಮ್ಮ ಲಕ್ಷದ್ವೀಪಿಗೆ ಹೋಗ್ಬೇಕು ನೀವು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪಗಳು ನಮ್ಮಲ್ಲೂ ಇದ್ದಾವೆ, ಇದೇ ಥರದೇ ಇದ್ದಾವೆ, ಇದಕ್ಕಿಂತ ಚೆನ್ನಾಗಿರೋವು ಇದ್ದಾವೆ. ಆದರೆ ಭಾರತ ಸರ್ಕಾರ ಅದನ್ನು ಇನ್ನೂ ಅಭಿವೃದ್ಧಿ ಪಡಿಸಿಲ್ಲ. ಓಕೆ, ಪೂರ್ವದಲ್ಲಿ ಕೆಲವರು ಸ್ನೇಹಿತರಿದ್ದಾರೆ. ಪೂರ್ವದಲ್ಲಿ ಯಾರು ಬರ್ತಾರೆ? ಬಾಂಗ್ಲಾದೇಶ್ ಬರ್ತಾರೆ ಮತ್ತು ಮ್ಯಾನ್ಮಾರ್ ಬರ್ತಾರೆ. ಬಾಂಗ್ಲಾದೇಶ್ ಇದೆ, ಇದು ನೋಡಿರಿ ಬಾಂಗ್ಲಾದೇಶ್ ಹೆಂಗಿದೆಯಪ್ಪ ಅಂದರೆ ಒಂದು ಚಿಕ್ಕ ಭಾರತ ಥರನೇ ಕಾಣುತ್ತೆ ಅದು ನೋಡೋಕ್ಕೆ. ಭಾರತ ಕೈ ಹಾಕಿ ಹಿಂಗೆ ನಿಂತುಬಿಟ್ಟಿದೆ ನಂಗೆ ಕಾಣುತ್ತೆ, ಹೆಗಲ್ ಮೇಲೆ ಕೈ ಹಾಕಿದೆ ನಂಗೆ ಕಾಣುತ್ತೆ ನೋಡಿರಿ. ಇದು ಬಾಂಗ್ಲಾದೇಶ ಸುತ್ತ ಯಾರಿದ್ದೀವಿ? ನಾವೇ ಇರೋದು, ಹೌದಾ ಇಲ್ರಿ? ಇಲ್ಲೊಂದು ಸ್ವಲ್ಪ ಜಾಗ ಮ್ಯಾನ್ಮಾರಿಗೆ ಸೇರುತ್ತೆ, ಸ್ವಲ್ಪ ಜಾಗ, ಆಯಿತಾ? ಬಾಂಗ್ಲಾದೇಶದ ಸುತ್ತಲೂ ನಾವೇ ಇದ್ದೀವಿ. ರೈಟ್. ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಮಕ್ಕಳೇ, ಇವೆರಡು ರಾಷ್ಟ್ರಗಳು ಪೂರ್ವದಲ್ಲಿ ಬರ್ತವೆ. ವಾಯುವ್ಯದಲ್ಲಿ ಬಾಂಗ್ಲಾದೇಶ ಮುಂಚೆ ಇಂಡಿಯಾಕ್ಕೆ ಸೇರ್ತಿತ್ತು, ಅದಕ್ಕೆ ಈಸ್ಟ್ ಪಾಕಿಸ್ತಾನ ಅಂತ ಕರಿತಿದ್ರು. ಅಲ್ಲಿ ಒಂದು ಗಲಾಟೆ ಆಗ್ತದೆ, ಕತೆ ಬೇಕಾ ನಿಮಗದು? ಬೇಕಾ? ಭಾಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ, ಆಯಿತಾ? ನಿಮ್ಮ ವಯಸ್ಸಿಗೆ ತಕ್ಕಂತೆ ಹೇಳ್ತೇನೆ. ಇದು ಮುಂಚೆ ಭಾರತಕ್ಕೆ ಸೇರ್ತಿತ್ತು, ಭಾರತದ ಭಾಗವಾಗಿತ್ತು. ಸ್ವತಂತ್ರ ಸಿಕ್ಕ ಮೇಲೆ ಮುಸ್ಲಿಮರು ಎಲ್ಲರೂ ನಿಮ್ಮ ರಾಷ್ಟ್ರನ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ. ಬೇಕು ಅಂದರೆ ಅವ್ರು ಮುಸ್ಲಿಮ್ರು ಹೇಳ್ತಿರ್ತಾರೆ, ನಮ್ಮ ಮುಸ್ಲಿಂ ಧರ್ಮದ ಒಂದು ರಾಷ್ಟ್ರ ಮಾಡ್ಕೊಬೇಕು, ನಾವು ಮುಸ್ಲಿಮರೆಲ್ಲ ಒಂದು ಕಡೆ ಸೇರ್ತೀವಿ, ನಾವೆಲ್ಲಿ ಜಾಸ್ತಿ ಇರ್ತೀವೋ ನಮ್ಮನ್ನು ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಪಶ್ಚಿಮದಲ್ಲಿ ಪಾಕಿಸ್ತಾನ ಅಂತ ಮಾಡಿಕೊಂಡ್ರು. ಪೂರ್ವದಲ್ಲಿ ಇಲ್ಲೂ ಸ್ವಲ್ಪ ಮುಸ್ಲಿಮರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಇವರಿಗೇನಂತಾರೆ? ಈಸ್ಟ್ ಪಾಕಿಸ್ತಾನ. ಪೂರ್ವ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನಕ್ಕೆ ಪೂರ್ವ ದಿಕ್ಕಲ್ಲಿ ಬರುತ್ತಲ್ಲ, ಅದಕ್ಕೆ ಈಸ್ಟ್ ಪಾಕಿಸ್ತಾನ ಅಂತ ಕರ್ಕೊಂಡ್ರು. ಬಾಂಗ್ಲಾದೇಶ್ ಅಂತ ಹೆಸರಿರಲಿಲ್ಲ ಅದಕ್ಕೆ, ಆಯಿತಾ? ಆವಾಗ ಎಲೆಕ್ಷನ್ ಮಾಡ್ತಾರೆ. ಎಲೆಕ್ಷನ್ ಮಾಡಿದಾಗ ಯಾರು ಗೆಲ್ತಿರ್ತಾರೆ? ಪಾಕಿಸ್ತಾನದವ್ರು ಗೆಲ್ತಿರ್ತಾರೆ.
ಗೆಲ್ತಿದ್ರು ಜಾಸ್ತಿ ಓಟಿಂದ. ಒಂದು ಸರಿ ಏನಾಗ್ಬಿಡುತ್ತೆ, ಇಲ್ಲಿದ್ದವ್ರು ಒಬ್ಬರು ಗೆದ್ದುಬಿಡ್ತಾರೆ, ಅವರಿಗೆ ಸಹಿಸೋಕ್ಕಾಗೋದಿಲ್ಲ ಪಾಕಿಸ್ತಾನದವರಿಗೆ. ಇವರೆಲ್ಲ ನಿಜವಾದ ಮುಸ್ಲಿಮರು, ಇವರೆಲ್ಲ ಈ ಉರ್ದು ಮಾತಾಡಲ್ಲ ಸರಿಯಾಗಿ, ಇವರೆಲ್ಲ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಬಂಗಾಲಿ ಭಾಷೆ ಮಾತಾಡ್ತಿದ್ರು ಜಾಸ್ತಿ ಜನ. ಏನು ಮಾತಾಡ್ತಿದ್ರು? ಬಂಗಾಲಿ ಭಾಷೆ. ಸೊ ಇವರೆಲ್ಲ ಬಂಗಾಲಿ ಮುಸ್ಲಿಮರು ನಿಜವಾದ ಮುಸ್ಲಿಮರಲ್ಲ, ಅವ್ರ ಮಾತು ನಾವು ಕೇಳ್ಬೇಕಾ, ಬಂಗಾಲಿ ಮಾತಾಡೋರ ಮಾತನ್ನು ನಾವು ಕೇಳ್ಬೇಕಂತ ಹೇಳಿ ಇವರ ಮೇಲೆ ಭಾಳ ದಬ್ಬಾಳಿಕೆ ಮಾಡ್ತಾರೆ. ಕೊನೆಗೇನಾಗುತ್ತೆ, ಶೋಷಣೆ ಭಾಳ ಆಗ್ಬಿಡುತ್ತೆ. ಇಲ್ಲಿನ ಜನರ ಮೇಲೆ ಭಾಳ ಶೋಷಣೆ ಮಾಡ್ತಿರ್ತಾರೆ ಈಸ್ಟ್ ಪಾಕಿಸ್ತಾನದವರು. ಇಂದಿರಾ ಗಾಂಧಿ ಏನು ಮಾಡ್ತಾರೆ ಆ ಟೈಮಲ್ಲಿ, ಇಲ್ಲಿ ಇಲ್ಲೆಲ್ಲ ನಮ್ಮ ಸೈನಿಕರನ್ನು ನಿಲ್ಲಿಸ್ಬಿಟ್ಟು ಈ ಒಂದು ಜಾಗವನ್ನು ಸ್ವತಂತ್ರಗೊಳಿಸ್ಬಿಡ್ತಾರೆ. ಆ ಪಾಕಿಸ್ತಾನದಿಂದ ಬಿಡುಗಡೆ ಮಾಡಿಸ್ಬಿಡ್ತಾರೆ ಈ ಜಾಗವನ್ನು. ಅವತ್ತಿಂದ ಈ ಜಾಗದ ಹೆಸರು ಬಾಂಗ್ಲಾದೇಶ್. ಬಾಂಗ್ಲಾ ಅಂದರೆ ಬಂಗಾಳಿ ಭಾಷೆ ಮಾತಾಡ್ತಾರಲ್ಲ, ಅಲ್ಲಿಂದ ಇದ್ದಾರೆ ಇವಾಗಲೂ ಇದ್ದಾರೆ. ಇಲ್ಲ ನೋಡಪ್ಪ, ಸುತ್ತಲೂ ನಾವೇ ಇದೀವಿ, ಹೌದಿಲ್ಲ? ಸ್ವಲ್ಪ ಜನ ಒಳಗೆ ಹೋಗ್ತೀವಿ, ಸ್ವಲ್ಪ ಜನ ಹೊರಗೆ ಬರ್ತೀವಿ, ಹೌದಾ? ಅಲ್ಲೆಲ್ಲ ಈಗ ಫೆನ್ಸಿಂಗ್ ಎಲ್ಲ ಹಾಕಿಲ್ಲ ನಾವು, ಕರೆಕ್ಟಾಗಿ ಓಪನ್ ಇದೆ ಬಾರ್ಡ್ರು. ಇಲ್ಲಿ ಇದು ಇಂಡಿಯಾ, ಪಕ್ಕದೂರೇ ಇದು ಬಾಂಗ್ಲಾದೇಶ್. ಆ ಥರ ಎಲ್ಲ ಇದೆ ಅಲ್ಲಿ. ಬೆಳಿಗ್ಗೆ ಸಂಜೆ ಹೊತ್ತು ಬಾಂಗ್ಲಾದೇಶಿಗೆ ಹೋಗಿ ಆಟ ಆಡ್ಕೊಂಬರ್ತಾರೆ ಕೆಲವರು, ಆ ಥರನೂ ಇದೆ. ಸ್ವಲ್ಪ ಓಪನ್ ಇದೆ ಬಾರ್ಡರ್, ಅದು ಪೂರ್ತಿ ಕ್ಲೋಸ್ ಆಗಿಲ್ಲ, ಇತ್ತೀಚೆಗೆ ಕ್ಲೋಸ್ ಮಾಡ್ತಾ ಇದ್ದಾರೆ, ಆಯಿತಾ? ಸೊ ಇದು ಮೊದಲು ಈಸ್ಟ್ ಪಾಕಿಸ್ತಾನ ಆಗಿತ್ತು, ಆಮೇಲೆ ಬಾಂಗ್ಲಾದೇಶ್ ಅಂತ ನಾವೇ ಅದಕ್ಕೆ ಸ್ವತಂತ್ರ ಕೊಡಿಸಿದ್ವಿ. ನಮ್ಮ ದೇಶದವರೇ ಅವ್ರನ್ನ ರಕ್ಷಣೆ ಮಾಡಿ ಕೊನೆಗೆ ಸ್ವಾತಂತ್ರ್ಯ ಕೊಟ್ವಿ. ಆಲ್ ರೈಟ್, ಇದು ಚಿಕ್ಕ ಕಥೆ ಆಗಿತ್ತು ಮಕ್ಕಳೇ. ವಾಯುವ್ಯದಲ್ಲಿ, ನಾರ್ತ್ ವೆಸ್ಟಲ್ಲಿ ಪಾಕಿಸ್ತಾನ ಏನಿದೆ, ಅಫ್ಘಾನಿಸ್ತಾನ ಎಲ್ಲಿಂದ ಬಂತು ಮಕ್ಕಳೇ? ಅಫ್ಘಾನಿಸ್ತಾನ ಇಷ್ಟೊಂದು ಚಿಕ್ಕ ಜಾಗ ಇದೆ ನೋಡ್ರಿ, ನಮ್ಮ ದೇಶಕ್ಕೆ ಇಷ್ಟೊಂದು ಚಿಕ್ಕ ಜಾಗದಲ್ಲಿ ಅಂಟಿದೆ ನೋಡಿ, ಇಷ್ಟೇ ಇರೋದು ಮಕ್ಕಳೇ ಅಫ್ಘಾನಿಸ್ತಾನಕ್ಕೆ, ಹೆಚ್ಚೇನೂ ಇಲ್ಲ. ಅದು ನಮ್ಮ ದೇಶಕ್ಕೆ ಸೇರುತ್ತಲ್ವ? ಆದರೆ ಮಕ್ಕಳೇ ಸ್ವಲ್ಪ ನೋಡಿ, ಇದರೊಳಗಡೆ ಹಸಿರು ಬಣ್ಣ ತುಂಬಿದೆಯಲ್ಲ, ಈ ಜಾಗದಲ್ಲಿ ಪಾಕಿಸ್ತಾನದವ್ರು ಇವಾಗಲೂ ಇದ್ದಾರೆ. ಅದಕ್ಕೆ ನಾವು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದು ಭಾಳ ಕಾಂಪ್ಲಿಕೇಟೆಡ್ ಇದೆ ಕಂದ, ಅದು ಈ ಕ್ಲಾಸಲ್ಲಂತೂ ಡಿಸ್ಕಸ್ ಮಾಡೋಕ್ಕಾಗಲ್ಲ ನಾನು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಆದರೂ ಸಹ ನಮ್ಮ ನಕ್ಷೆನ ನಾವು ನಮ್ಮ ಜಾಗ ಇದು, ನಮ್ಮ ಅಧಿಕೃತ ಜಾಗ ಇದು ಅಂತ ನಾವು ತೋರಿಸ್ಕೊತೀವಿ. ಈ ಬ್ರಿಟಿಷರು ಮಾಡಿದ್ದೀನಿ ಎಲ್ಲ ಕತೆ, ಈ ಗದ್ದಲನೆಲ್ಲ ಎದುರಿಸಿದ್ದು ಬ್ರಿಟಿಷರೇ. ಸಮಸ್ಯೆ ಭಾಳ ಶುರು ಮಾಡಿಬಿಟ್ರು. ಇಷ್ಟು ಪಾಕಿಸ್ತಾನಕ್ಕೆ ಹೋಗಿದೆ, ಇಷ್ಟು ಚೈನಾದವ್ರು ತೊಗೊಂಡಿದ್ದಾರೆ ಇಷ್ಟು ಜಾಗನ, ಅಕ್ಸೈ ಚಿನ್ ಅಂತ. ಬೇಜಾರಾಗುತ್ತಲ್ಲ ಕೇಳಿಸ್ಕೊಂಡ್ರೆ? ಚೈನಾದವರು 1950ರಲ್ಲಿ ಒಂದು ಸರಿ ಸ್ವಲ್ಪ ತೊಗೊತಾರೆ ಜಾಗನ. 1962ರಲ್ಲಿ ಇಂಡೋ ಸೈನೋ ವಾರ್ ಅಂತ ಆಗ್ತದೆ. ಇಂಡಿಯಾ ಚೈನಾ ವಾರ್ ಯುದ್ಧ, ಅದರಲ್ಲೂ ಸ್ವಲ್ಪ ಆ ಜಾಗನ ಕಬಳಿಸ್ಕೊಂಡ್ಬಿಡ್ತಾರೆ ಚೈನಾದವರು. ಮತ್ತು ಏನು ಸರ್, ನಮ್ಮ ದೇಶದವ್ರು ಏನೂ ಮಾಡಲಿಲ್ವ ಸರ್? ಮಾಡೋಕ್ಕೆ ಬಿಡಲಿಲ್ಲ ಅವತ್ತಿನ ಕಾಲದಲ್ಲಿ. ನಮ್ಮ ದೇಶದ ಸೈನಿಕರಿಗೆ ಸರಿಯಾದ ಶಸ್ತ್ರಾಸ್ತ್ರಗಳನ್ನು, ಉಡುಪುಗಳನ್ನು ಆ ಸಮಯದಲ್ಲಿ ಕೊಡೋಕ್ಕಾಗಲಿಲ್ಲ ಆ ಸರ್ಕಾರ. ಚೈನಾನ ಭಾಳ ನಂಬಿಬಿಟ್ಟಿದ್ವಿ ನಾವೆಲ್ಲ. ಚೈನಾದ ಮೇಲೆ ಭಾಳ ನಂಬಿಕೆ ಇತ್ತು. ಹಿಂದೂ ಚೀನಿ ಬಾಯ್ ಅಂತಿದ್ರು ಅವಾಗ, ಬಾಯ್. ಇಂಡಿಯಾದವರು ಮತ್ತು ಚೈನಾದವರು ಸಹೋದರರು, ಅಷ್ಟು ಒಂದು ವಿಶ್ವಾಸದಲ್ಲಿ ಇರ್ತೀವಿ ನಾವು ಅಂತ ನೆಹರು ಅವ್ರು ನಂಬಿಟ್ಟಿದ್ರು. ಜವಾಹರ್ಲಾಲ್ ನೆಹರು ಹೆಸರು ಕೇಳಿದ್ದೀರಾ? ಅವರ ಹುಟ್ಟುಹಬ್ಬವನ್ನು ಏನಿಂದ ಆಚರಿಸ್ತಾರೆ? ಮಕ್ಕಳ ದಿನಾಚರಣೆ. ಹಾಗಾಗಿ ನಂಬಿಕೆ ಇಟ್ಬಿಟ್ಟಿದ್ರು. ಬಟ್ ಅಲ್ಲಿಂದ ಅವ್ರು ಏನು ಮಾಡಿಬಿಡ್ತಾರೆ, ಅಟ್ಯಾಕ್ ಮಾಡಿಬಿಡ್ತಾರೆ, ಇದನ್ನು ಅವ್ರು ಕಬಳಿಸ್ಕೊಂಡ್ಬಿಡ್ತಾರೆ. ಅಕ್ಸೈ ಚಿನ್ ಅಂತ ಆ ಜಾಗ ಕರಿತೀವಿ ನಾವು, ಆಯಿತಾ? ಅದನ್ನು ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. COK ಚೈನಾ ಆಕ್ಯುಪೈಡ್ ಕಾಶ್ಮೀರ್. ಇದು POK, ಈ ಜಾಗ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಈ ಥರ ಕರಿತೀವಿ. ಆಲ್ ರೈಟ್, ಈಗ ಇಡೀ ಇಷ್ಟೊಂದು ತನಕ ನೋಡಿದ್ವಿ ನಾವು. ಎಷ್ಟೊಂದು ಇದಿದ್ದಾವೆ, ಬೌಂಡ್ರಿ ಇದೆ ನಮ್ಮದು. ಭಾಳ ದೊಡ್ಡ ರಾಷ್ಟ್ರ, 7ನೇ ಅತಿ ದೊಡ್ಡ ರಾಷ್ಟ್ರ. ಆ ಗಡಿ ರೇಖೆಗಳು ಒಟ್ಟು ಲ್ಯಾಂಡ್ ಬಾರ್ಡ್ರ್. ಈಗ ಬಾರ್ಡ್ರಲ್ಲಿ 2 ಥರ ಬಾರ್ಡ್ರ್ ಇದೆ. ಒಂದು ಈ ಭೂಮಿ ಇರೋ ಭಾಗ, ಇನ್ನೊಂದು ನೀರಿಂದು. 2 ಥರ ಇದೆ ಅಲ್ವಾ? ನೀರಲ್ಲೂ ಬಾರ್ಡ್ರ್ ಇದೆ, ಭೂಮಿ ಮೇಲೂ ಬಾರ್ಡ್ರ್ ಇದೆ. ಭೂಮಿ ಮೇಲೆ ಒಟ್ಟಾರೆ 15,200 ಕಿಲೋಮೀಟ್ರ್ ಅಷ್ಟು ದೊಡ್ಡ ಬಾರ್ಡ್ರ್ ಇದೆ, ಆಯಿತಾ? ಅದರಲ್ಲಿ ಆ ಭೂಮಿಯಲ್ಲಿ ನಾವು ಒಟ್ಟು 7 ದೇಶಗಳ ಜೊತೆಗೆ ಗಡಿ ಹಂಚ್ಕೊಂಡಿದ್ದೀವಿ. ಯಾವ್ಯಾವ ಅಂತ ಹೇಳ್ತೀರಾ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ಬಾಂಗ್ಲಾದೇಶ್, ಭೂತಾನ್, ಮ್ಯಾನ್ಮಾರ್, ನೇಪಾಳ. ವೆರಿ ಗುಡ್. ಈ ಕಡೆಯಿಂದ ಬರೋಣ. ಇಲ್ಲಿ ಅಫ್ಘಾನಿಸ್ತಾನು, ಪಾಕಿಸ್ತಾನು, ಚೈನಾ, ನೇಪಾಳು, ಭೂತಾನು, ಬಾಂಗ್ಲಾದೇಶು, ಮ್ಯಾನ್ಮಾರು.
ನೇಪಾಳ ಆಯ್ತಲ್ಲ, 1 2 3 4 5 6 7 ಭೂಗಡಿ. ಶ್ರೀಲಂಕಾ ಕರಾವಳಿಯಲ್ಲಿ ಬರುತ್ತಲ್ವಾ, ಅದಕ್ಕೆ ಕೋಸ್ಟ್ ಲೈನ್ ಬಾರ್ಡ್ರ್ ಇದೆ ತಾನೇ, ನೀರಲ್ಲಿ ಬರುತ್ತಲ್ವ ಶ್ರೀಲಂಕಾ. 7 ಇದಾವೆ ಮಕ್ಕಳೇ. ಬಟ್ ಮಕ್ಕಳು ಈ ಗಡಿ ರೇಖೆಗಳಿಗೂ ಒಂದೊಂದು ಹೆಸರಿದ್ದಾವೆ. ಇದರಲ್ಲಿ ನೋಡಿ, ಅತಿ ಉದ್ದವಾದ ಗಡಿ ರೇಖೆ ಎಲ್ಲಿ ಬರುತ್ತೆ ಗೊತ್ತಾ? ಬಾಂಗ್ಲಾದೇಶ್ ಜೊತೆಗೆ. ಅದಿರೋದು ಇಷ್ಟೇ ಇದೆ, ಆದರೆ ಈ ಥರ ಸುರುಳಿ 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 ಇಷ್ಟುದ್ದ ಇದೆ ಇದು. ಇಡೀ ಬೇರೆ ಎಲ್ಲ ರಾಷ್ಟ್ರಗಳಿಗಿಂತ ಅತಿ ಹೆಚ್ಚು ಉದ್ದವಾದ ಬೌಂಡ್ರಿ ಇರೋದು ನಮ್ಮದು ಬಾಂಗ್ಲಾದೇಶ್ ಜೊತೆಗೆ. ಆಯಿತಾ? ನನ್ನ ನಂಬಿಕೆ ಏನಪ್ಪ ಅಂದರೆ ಮುಂಬರುವ ಒಂದು ದಿನಗಳಲ್ಲಿ ಬಾಂಗ್ಲಾದೇಶ ನಮ್ಮ ಜೊತೆ ಸೇರ್ತಾರೆ ಅಂತ ಅನಿಸ್ತದೆ, ಒಂದು ರಾಜ್ಯ ಆಗ್ಬೋದೇನೋ ಅಂತ ಒಂದು ನಂಬಿಕೆ. ಓಕೆ, ಅತಿ ಉದ್ದವಾದ ಗಡಿ ಬಾಂಗ್ಲಾದೇಶ. ಅದಿಷ್ಟಿದೆ ಮಕ್ಕಳೇ, 4096.7 ಕಿಲೋಮೀಟ್ರ್ ಇದೆ. ಅತಿ ಉದ್ದವಾದ ರಾಜ್ಯ ಗಡಿ ಯಾವುದು? ವೆಸ್ಟ್ ಬೆಂಗಾಲ್. ಯಾಕಂದರೆ ಬಾಂಗ್ಲಾದೇಶ ಜೊತೆಗೆ ಯಾರಿದ್ದಾರೆ ಇಲ್ಲಿ? ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಇಷ್ಟು ದೊಡ್ಡ ಬರ್ತದೆ ನೋಡ್ರಿ, ಇದು ಇಲ್ಲಿವರೆಗೂ ಬರ್ತದೆ. ಅದು ವೆಸ್ಟ್ ಬೆಂಗಾಲ್ ಇಲ್ಲಿವರೆಗೂ ಬರ್ತದೆ ಈ ಥರ. ಹಾಂ, ಸೊ ಅತ್ಯಂತ ಉದ್ದವಾದ ಗಡಿ, ಬೇರೆ ದೇಶದ ಜೊತೆಗೆ ಇರುವ ಗಡಿ ಯಾವುದ್ರಿ? ಇದು ಸಣ್ಣದಾಗಿ ಹೋಗುತ್ತೆ, ಸಣ್ಣದಾಗಿ ಹೋಗುತ್ತೆ. ಇನ್ನೊಂದು ಮ್ಯಾಪ್ ತೋರಿಸ್ತೀನಿ, ಕಾಣುತ್ತೆ. ಚಿಕ್ಕದಾಗಿ ತೆಳುವಾದ ಜಾಗದಲ್ಲಿ ಹೋಗ್ತದೆ. ಅದನ್ನು ಚಿಕನ್ ನೆಕ್ ಅಂತಲೂ ಕರೀತಾರೆ. ಚಿಕನ್ ನೆಕ್ ಇಲ್ಲಿ ಬಂದಿದೆ ನೋಡಪ್ಪ, ವೆಸ್ಟ್ ಬೆಂಗಾಲ್ ನೋಡಿದ್ಯಾ? ಇಷ್ಟು ಬಂದಿದೆ. ಆಯಿತಾ? ಈ ಜಾಗಕ್ಕೆ ಸಿಲಿಗುರಿ ಕಾರಿಡಾರ್ ಅಂತಲೂ ಕರೀತಾರೆ. ಈ ಜಾಗಕ್ಕೆ ಸಿಲಿಗುರಿ ಅಂತ ಜಾಗ ಬರುತ್ತೆ, ಅಲ್ಲಿ ಸಿಲಿಗುರಿ ಕಾರಿಡಾರ್ ಆ್ಯಂಡ್ ಚಿಕನ್ ನೆಕ್ ಆಫ್ ಇಂಡಿಯಾ ಅಂತಾರೆ. ಕೋಳಿಯ ಕೊಕ್ಕೆ ಇದೆಯಲ್ಲ, ಕೋಳಿಯ ಕತ್ತು ಥರ. ಇವರು ಚೈನಾದವರು, ಪಾಕಿಸ್ತಾನದವರು ಒಂದೊಂದ್ಸರಿ ಏನು ಪ್ಲ್ಯಾನ್ ಮಾಡ್ತಾರಂದರೆ, ಇದನ್ನು ಕಟ್ ಮಾಡಿಬಿಡೋಣ ಹೆಂಗಾದರೂ ಮಾಡಿ, ಕತ್ರಿ ತಗೊಂಡಲ್ಲ, ಇದನ್ನೇನು ಮಾಡಿಬಿಡೋಣ, ಇದನ್ನು ಹೆಂಗಾದರೂ ಮಾಡಿ ಬಾಂಗ್ಲಾದೇಶಿಗೆ ಸೇರಿಸ್ಬಿಡೋಣ, ಇಲ್ಲ ನೇಪಾಳಿಗೆ ಸೇರಿಸ್ಬಿಡೋಣ. ಇದು ಕಟ್ ಆಗಿಬಿಡ್ತಂದರೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು? ಮತ್ತೆ ಹೇಗೆ ಹೋಗ್ಬೇಕು ಅಲ್ಲಿಗೆ? ಈಗ ನೀವು ನೋಡಿ, ಮುಖ್ಯ ಭೂಮಿ ಭಾರತದ ಈ ದೊಡ್ಡದಿದೆ, ಅಲ್ಲೂ ಭಾಗ ಇದೆ. ಈಗ ಬಿಹಾರದವರು ಏನಾದರೂ ಮಣಿಪುರಿಗೆ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕು? ಹಿಂಗೆ ಹೋಗ್ತೀವಲ್ಲ. ಈಗ ಇದನ್ನು ನಿಮ್ಮಿಂದ ತೊಗೊಂಡ್ಬಿಟ್ರೆ ಹೇಗೆ ಹೋಗ್ತೀರ ಕಡೆ? ಆವಾಗ ಚೀನಾದವ್ರು ಏನು ಮಾಡಿಬಿಡ್ತಾರೆ? ನಮ್ಮದು ಅಂದ್ಬಿಡ್ತಾರೆ ಅದನ್ನು. ಹೌದಾ ಇಲ್ವಾ? ಹೌದಲ್ರಿ? ನಾವು ಅಲ್ಲಿಗೆ ಹೋಗೋಕ್ಕೆ ಸಂಪರ್ಕನೇ ಇಲ್ದಂಗೆ ಆಗಿಬಿಡುತ್ತೆ. ಸಮುದ್ರದ ಮೂಲಕ ಹೋಗೋಣವೇ, ಅಯ್ಯೋ ಬಾಂಗ್ಲಾದೇಶ ಅಡ್ಡ ಬರುತ್ತೆ, ಮಯನ್ಮಾರ್ ಅಡ್ಡ ಬರುತ್ತೆ. ಸೊ ಹಾಗಾಗಿ ಈ ಜಾಗನ ಚಿಕನ್ ನೆಕ್ ಅಂತ ಆ ಥರ ಕರೀತಾರೆ, ವ್ಯಂಗ್ಯವಾಗಿ ಕರೀತಾರೆ ಆ ಥರ ಚಿಕನ್ ನೆಕ್. ಅದರಲ್ಲಿ ಒಂದು ಕಾರಿಡಾರ್ ಬರುತ್ತೆ. ಕಾರಿಡಾರ್ ಹೆಸರೇನು? ಸಿಲಿಗುರಿ ಕಾರಿಡಾರ್. ಸಿಲಿಗುರಿ ಏನದು? ಸಿಲಿಗುರಿ ಯಾವ ರಾಜ್ಯಕ್ಕೆ ಸೇರ್ತದೆ? ವೆಸ್ಟ್ ಬೆಂಗಾಲ್. ಸಿಕ್ಕಿಂ ಅಲ್ಲ, ವೆಸ್ಟ್ ಬೆಂಗಾಲ್. ಓಕೆ, ಅರ್ಥ ಇದ್ರೆ? ಆಲ್ ರೈಟ್. ಗಡಿ ಹಂಚಿಕೊಳ್ಳುವ ರಾಜ್ಯಗಳು ಮಕ್ಕಳೇ ಒಟ್ಟಾರೆ 17 ರಾಜ್ಯಗಳಿದಾವೆ. ಹೌದ್ರಿ, ಇಲ್ಲಿ ನೋಡ್ರಿ, ಗುಜರಾತಿಗೆ ಪಾಕಿಸ್ತಾನ ಅಂಟಿದೆ, ರಾಜಸ್ಥಾನಿಗೂ ಪಾಕಿಸ್ತಾನ ಅಂಟಿದೆ, ಪಂಜಾಬ್ ಇದೆ, ಜಮ್ಮು ಕಾಶ್ಮೀರ್ ಇದು ಕೇಂದ್ರಾಡಳಿತ ಪ್ರದೇಶ, ಲಡಾಖು ಕೇಂದ್ರಾಡಳಿತ ಪ್ರದೇಶ, ಹಿಮಾಚಲ ಪ್ರದೇಶಕ್ಕೆ ಚೈನಾ ಇದೆ, ಉತ್ತರಾಖಂಡಿಗೆ ಚೈನಾ ಇದೆ, ನೇಪಾಳ ಇದೆ, ಉತ್ತರ ಪ್ರದೇಶಿಗೆ ನೇಪಾಳು, ಬಿಹಾರ್ ನೇಪಾಳು, ಸಿಕ್ಕಿಮ್ಮು ಚೈನಾ ನೇಪಾಳು, ಆಮೇಲೆ ವೆಸ್ಟ್ ಬೆಂಗಾಲಿಗೆ ಸ್ವಲ್ಪ ನೇಪಾಳ ಇದೆ, ಸ್ವಲ್ಪ ಬಾಂಗ್ಲಾದೇಶ್ ಇದೆ, ಆಮೇಲೆ ಅರುಣಾಚಲ ಪ್ರದೇಶ, ಭೂತಾನ್ ಇದೆ, ಚೈನಾ ಇದೆ, ಸಿಕ್ಕಿಮಿಗೆ ಭೂತಾನು ಬರುತ್ತೆ, ಹೌದಲ್ರಿ? ನಾಗಾಲ್ಯಾಂಡಿಗೆ ಮ್ಯಾನ್ಮಾರ್ ಇದೆ, ಮಣಿಪುರಿಗೂ ಮ್ಯಾನ್ಮಾರ್ ಇದೆ, ಅಸ್ಸಾಂಗೆ ಬಾಂಗ್ಲಾದೇಶ್ ಇದೆ, ಬಾಂಗ್ಲಾದೇಶ್ ಇದೆ, ತ್ರಿಪುರಾಗೆ ಬಾಂಗ್ಲಾದೇಶ್ ಇದೆ, ಮೇಘಾಲಯಕ್ಕೆ ಬಾಂಗ್ಲಾದೇಶ್ ಇದೆ, ಮಿಜೋರಾಂಗೆ ಬಾಂಗ್ಲಾದೇಶು ಇದೆ, ಮ್ಯಾನ್ಮಾರು ಇದೆ. ಇಷ್ಟೆಲ್ಲ ರಾಜ್ಯಗಳಿಗೆ ಏನಾಗಿದೆ? ನಮ್ಮ ಅಂತಾರಾಷ್ಟ್ರೀಯ ಗಡಿ ಭಾಗ ಹಂಚಿ ಹೋಗಿದೆ. ಒಟ್ಟು ಎಷ್ಟು ರಾಜ್ಯಗಳಿದೆ ಮಕ್ಕಳೇ? 17. ಆಯಿತಾ? ಆದರೆ ಒಂದೇ ರಾಜ್ಯ 3 ದೇಶದ ಗಡಿಯನ್ನು ಹಂಚಿಕೊಂಡಿದೆ. ಅದ್ಯಾವುದು? ಸಿಕ್ಕಿಮ್ಮು, ಅರುಣಾಚಲ ಪ್ರದೇಶ, ವೆಸ್ಟ್ ಬೆಂಗಾಲ್. ಸಿಕ್ಕಿಮಿಗೆ 3 ಯಾವುದು ದೇಶಗಳವು? ನೇಪಾಳು, ಭೂತಾನು, ಚೈನಾ. ಮೇಲ್ಗಡೆ ಚೈನಾ, ಎಡಗಡೆ ಹೋದರೆ ನೇಪಾಳು, ಮುಂದ್ಗಡೆ ಹೋದರೆ ಭೂತಾನು. ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಅವರು. ಆಮೇಲೆ ಅದು ರಾಜ್ಯ ನೋಡ್ರಿ, ಚಿಕ್ಕದು ಬೇರೆ ಇದೆ. ಈ ಕಡೆ ಕಾಲಿಟ್ರೆ ಭೂತಾನು, ಈ ಕಡೆ ಕಾಲಿಟ್ರೆ ನೇಪಾಳು, ಮೇಲ್ಗಡೆ ನೋಡಿದ್ರೆ ಚೈನಾ. ಅಂದರೆ ಹಿಂದ್ಗಡೆ ಮೇಲ್ಗಡೆ ಉತ್ತರಕ್ಕೆ ಹೋದರೆ ಚೈನಾ ಸಿಕ್ಬಿಡುತ್ತೆ. ಆಮೇಲೆ ಇನ್ನೊಂದು ಯಾವುದಿದೆ ಮಕ್ಕಳು? ಈ ಥರ 3 ದೇಶದ ಗಡಿ ಭಾಗ ಹಂಚ್ಕೊಂಡಿರೋದು ವೆಸ್ಟ್ ಬೆಂಗಾಲ್. ಇಲ್ಲಿ ನೇಪಾಳ ಜೊತೆ ಹಂಚಿದೆ, ಮುಂದ್ಗಡೆ ಭೂತಾನ್ ಇದೆ, ಮತ್ತು ಬಾಂಗ್ಲಾದೇಶ ಅಂತ ಪಕ್ಕದಲ್ಲಿದೆ. ಹೌದರ? ಅರುಣಾಚಲ ಪ್ರದೇಶದ್ದು ಹಾಗೇ ಇದೆ ಮಕ್ಕಳೇ. ಅರುಣಾಚಲ ಪ್ರದೇಶ, ಭೂತಾನ್ ಇದೆ ಅರುಣಾಚಲ್ಗೆ, ಮೇಲ್ಗಡೆ ಏನಿದೆ? ಚೈನಾ.
ಇಲ್ಲಿ ಯಾರು ಬರ್ತಾರೆ ಇಲ್ಲಿ? ಮ್ಯಾನ್ಮಾರ್ದು ಹಂಚಿದೆ ಅಲ್ವ ಇಲ್ಲಿ? ಓ, ಸೊ ಈ 3 ರಾಜ್ಯಗಳಿಗೆ 3 ದೇಶಗಳ ಬೌಂಡ್ರಿ ಇದೆ. ಹ್ಞೂ ರೀ. ಅಯ್ಯೋ ಹಂಗೆ ಅನ್ಬೇಡಮ್ಮ, ನಾಗಾಲ್ಯಾಂಡ್ ನಮ್ಮ ದೇಶದ್ದೇ ಆಯಿತಾ. ನೆಕ್ಸ್ಟ್ ಇಯರ್ ನಮ್ಮಲ್ಲಿ ಕೆಲವರು ಟೀಚರ್ಸ್ ಅಲ್ಲಿಂದನೇ ಬರ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ನಮ್ಮ ಸ್ಕೂಲಿಗೆ ಟೀಚರ್ಸ್ ಅಲ್ಲಿಂದನೇ ಬರ್ತಾ ಇದ್ದಾರೆ. ಇಂಗ್ಲೀಷ್ ಟೀಚರ್ಸ್. ಎನಿವೇಸ್, ಅಲ್ಲಿ ಅವ್ರು ಇಂಗ್ಲೀಷ್ ಮಾತಾಡ್ತಾರೆ, ಅವ್ರ ಮಾತೃಭಾಷೆ ಇಂಗ್ಲೀಷಲ್ಲಿ. ಹೌದು. ಹಾಂ, ಯು ವಿಲ್ ಆಲ್ಸೋ ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಅದು ಎನಿವೇಸ್, ಅದ್ರ ಬಗ್ಗೆ ಚರ್ಚೆ ಬೇಡ. ನೋಡಿರಿ, ನಮ್ಮ ನೆಕ್ಸ್ಟ್ ಪಾಠ, ಮುಂದಿನ ಪಾಠ ಭಾರತದ ರಾಜ್ಯಗಳು, ರಾಜಧಾನಿಗಳು, ಭಾರತದ ರಾಜ್ಯಗಳಲ್ಲಿ ಮಾತಾಡುವ ಭಾಷೆಗಳು, ನೃತ್ಯಗಳು, ಸಂಸ್ಕೃತಿ, ಕಲೆ, ಅದರ ಬಗ್ಗೆ ಇದೆ. ನೆಕ್ಸ್ಟ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಂತ ಬರ್ತದೆ ಮುಂದಿನ ಪಾಠ GK-ಯಲ್ಲಿ. ತಿಂಡಿ ಬೇಕಾ? ಊಟದ ಬೇಕು. ಊಟ ಮಾತ್ರ ಬಿಡಬಾರ್ದು. ಊಟದ ಬಗ್ಗೆ ಭಾಳ ಕಾಳಜಿ. ಆಯಿತು, ಅದನ್ನು ನೋಡೋಣ, ತೊಂದರೆ ಇಲ್ಲ, ಅದನ್ನು ತೊಗೊಂಬರೋಣ. ಬಟ್ ಈ ಗಡಿರೇಖೆಗಳಿಗೆ, ಕೆಲವು ಗಡಿರೇಖೆಗಳಿಗೆ ಹೆಸರಿದ್ದಾವೆ ಮಕ್ಕಳೇ. ಕೆಲವು ಗಡಿರೇಖೆಗಳಿಗೆ ಹೆಸರಿದ್ದಾವೆ. ದಶಮಿ, ಬಾಂಗ್ಲಾದೇಶ್ ಜೊತೆಗೆ ಏನು ಗಡಿರೇಖೆ ಇದೆಯಲ್ಲ, ಈ ಹಸಿರು ಬಣ್ಣ ಇದೆಯಲ್ಲ, ಇದಕ್ಕೆ ರ್ಯಾಟ್ಕ್ಲಿಫ್ ಲೈನ್ ಅಂತ ಕರೀತಾರೆ. ಬಾಂಗ್ಲಾದೇಶು ಮತ್ತು ಈ ಪಾಕಿಸ್ತಾನದ ಲೈನ್ ಇದೆಯಲ್ಲ, ಈ ಲೈನ್ ಇದೆಯಲ್ಲಪ್ಪ, ಇದಕ್ಕೆ ಏನಂತ ಕರೀತಾರೆ? ರ್ಯಾಟ್ಕ್ಲಿಫ್ ಲೈನ್ಗಳು ಅಂತ ಕರೀತಾರೆ. ಯಾಕೆ ಆ ಥರ ಕರೀತಾರೆ? ಯಾಕಂದರೆ ಸರ್ ರ್ಯಾಟ್ಕ್ಲಿಫ್ ಅವಾಗ ಬ್ರಿಟಿಷ್ ಒಬ್ಬ ಅಧಿಕಾರಿ ಇದ್ದ, ಅವನು ಎಳೆದಂತಹ ಕೆರೆ ಇದು. ಅರ್ಥ ಆಯ್ತಾ? ಅವರು ಮ್ಯಾಪ್ ಇಟ್ಕೊಂಡ್ಬಿಟ್ಟು ಒಂದು ರೂಮ್ ಒಳಗಡೆ ಮ್ಯಾಪ್ ನಕ್ಷೆನೆಲ್ಲ ಇಟ್ಕೊಂಡು, ಓಕೆ ಇದು ಭಾರತ, ಇದು ಬಾಂಗ್ಲಾದೇಶ್ ಅಂತ ಎಳೆದುಬಿಟ್ರು ಅವರು. ಅವತ್ತು ಬಾಂಗ್ಲಾದೇಶ್ ಇದ್ದಿದ್ದಿಲ್ಲ, ಈಸ್ಟ್ ಪಾಕಿಸ್ತಾನ್ ಅಂತ ಅವರು ಮಾರ್ಕ್ ಮಾಡಿಬಿಟ್ರು ಆ ಜಾಗನ. ಸೊ ಅವತ್ತಿಂದ ಅದು ಆ ರೇಖೆಗಳಿಗೆ ನಾವೇನಂತ ಕರಿತೀವಿ? ರ್ಯಾಟ್ಕ್ಲಿಫ್ ರೇಖೆಗಳು ಅಂತ ಕರಿತೀವಿ, ಅಥವಾ ರ್ಯಾಟ್ಕ್ಲಿಫ್ ಲೈನ್ಸ್. ಯಾಕಂದರೆ ರ್ಯಾಟ್ಕ್ಲಿಫ್ ಅವರು ಎಳೆದಂಥ ಲೈನ್. ಅಮೃತ ಸರಿ ಕೂತ್ಕೊಳ್ಳಮ್ಮ. ಓಕೆ, ಚೈನಾ ಮತ್ತು ಇನ್ನೊಂದು ಬರ್ತದೆ, ಚೈನಾ ಜೊತೆಗಿದೆ ಲೈನು. ಈ ಕೆಂಪು ರೇಖೆ ನೋಡ್ತಿದ್ದೀರಾ, ಚೈನಾ ಜೊತೆಗಿದೆಯಲ್ಲ, ಈ ಲೈನಿಗೆ ಏನಂತ ಕರಿತೀವಿ ನಾವು? ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ಮ್ಯಾಕ್ಮೋಹನ್ ಲೈನ್ ಅಂತ ಯಾಕೆ ಕರಿತೀವಿ ಅಂದರೆ, ಸರ್ ಹೆನ್ರಿ ಮ್ಯಾಕ್ಮೋಹನ್ ಅಂತ ಒಬ್ಬ ವ್ಯಕ್ತಿ ಇದ್ದ, ಅವನು ಎಳೆದಂಥ ರೇಖೆ ಅದು. ಸೊ ಅವನ ಹೆಸರು ಮೇಲೆ ಅದು ಎಳೆದ ರೇಖೆ ಮ್ಯಾಕ್ಮೋಹನ್ ಲೈನ್ ಅಂತ ಅದು ಹೆಸರುವಾಸಿ ಆಯಿತು. ಇವಾಗ ಬ್ರಿಟಿಷ್ ಓಕೆ, ಅಲ್ಲಿ ಮುಂದಿರೋದಕ್ಕೆ ಮ್ಯಾಕ್ಮೋಹನ್ ಲೈನ್. ಈ ಜಾಗದಲ್ಲಿ ಒಂದು ಲೈನ್ ಬರುತ್ತೆ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಇಲ್ಲಿ ನಮ್ದು ಇದೆಯಲ್ಲ, ಇದಕ್ಕೆ LAC ಅಂತ ಕರಿತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಓಕೆ, ಆಮೇಲೆ ಮುಂದಿರೋದು ಈ ಜಾಗ ಏನು? ಅಕ್ಸೈ ಚಿನ್ ಜಾಗ. ಇದನ್ನು ಚೈನಾ 1962ರಲ್ಲಿ ತೊಗೊಂಡ್ಬಿಡ್ತು. ಡಿಸ್ಪ್ಯೂಟೆಡ್ ಇದೆ ಅಪ್ಪ, ಇನ್ನು ಡಿಸ್ಪ್ಯೂಟೆಡ್ ಇದೆ. 1950ರಲ್ಲಿ ಸ್ವಲ್ಪ ತೊಗೊಂಡ್ರು, 1962ರಲ್ಲಿ ಪೂರ್ತಿ ತೊಗೊಂಡ್ಬಿಟ್ರು ಅಷ್ಟು. ಆಯಿತಾ? ಸೊ ಪಾಕಿಸ್ತಾನ ಜೊತೆಗೆ ಒಂದು ಲೈನ್ ಬರುತ್ತೆ, ಅದಕ್ಕೂ ಏನಂತ ಕರಿತೀವಿ ನಾವು? ರ್ಯಾಟ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಅಫ್ಘಾನಿಸ್ತಾನ ಜೊತೆಗೆ ಸ್ವಲ್ಪ ಇದೆ, ಅದಕ್ಕೇನಂತ ಕರಿತೀವಿ? ಡ್ಯೂರಂಡ್ ಲೈನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡ್ಯೂರಂಡ್ ಲೈನ್. ಯಾಕಂದರೆ ಡ್ಯೂರಂಡ್ ಅವರು ಲೈನ್ ಎಳೆದಿದ್ರು, ಅದಕ್ಕೆ ಡ್ಯೂರಂಡ್ ಲೈನ್ ಅಂತ ಕರಿತೀವಿ. ಅಷ್ಟೇ. ಯಾರ್ಯಾರು ಅದನ್ನು ಎಳೆದಿದ್ರಲ್ಲ ಲೈನು, ಅವ್ರವ್ರ ಹೆಸರು ಮೇಲೆ ಲೈನ್ ಇದೆ. ಸರಿನಾ? ಡನ್. ಸೊ ಇದು ನೆನಪಿರಬೇಕು. ಡ್ಯೂರಂಡ್ ಲೈನ್ ಯಾವ ದೇಶದ ಬೌಂಡರಿ? ಯಾವ ದೇಶದ? ನೋಡ್ರಿ ಎಷ್ಟು ಚೆನ್ನಾಗಿ ಅಂತಾರೆ, ಅಫ್ಘಾನಿಸ್ತಾನ್. ಹೌದಿಲ್ಲ? ಮ್ಯಾಕ್ಮೋಹನ್ ಲೈನ್, ನಮ್ಮ ದೇಶದ ಗಡಿ ಭಾಗದಲ್ಲಿ ಬರುವ ಮ್ಯಾಕ್ಮೋಹನ್ ಲೈನ್ ಯಾವ ದೇಶಕ್ಕೆ ಸಂಬಂಧಪಟ್ಟಿತ್ತು? ಚೈನಾ. ರ್ಯಾಟ್ಕ್ಲಿಫ್ ಲೈನ್ ಯಾವ 2 ದೇಶಗಳಿಗೆ ಸಂಬಂಧಪಟ್ಟಿದೆ? ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್. ಅರ್ಥ ಆಯ್ತಾ? ಏನ್ರಿ? ಬ್ಲೂ ಲೈನಾ? ಎಲ್ಲಿದೆ? ಇದು ನೇಪಾಳ ರೀ, ಇಲ್ಲಿರೋದು ನೇಪಾಳಿಗೆ. ಅದನ್ನು ಯಾರು ಹೇಳ್ದಿಲ್ತಾಳ್ರಿ, ಅದು ನಾವೇ ಹೇಳ್ಕೊಂಬಿಟ್ಟಿದ್ದೀವಿ. ನೇಪಾಳದವರು ನಾವೆಲ್ಲ ಸಂಬಂಧಿಕರಿದ್ದಂತೆ, ಅವ್ರ ಜೊತೆ ಏನು ತೊಂದರೆ ಇಲ್ಲ. ಓಕೆ, ಸರಿ ಮಕ್ಕಳು, ಇದನ್ನು ನಾವು ನೋಡಿದ್ವಲ್ವ? ಈಗ ತಾನೇ ನೋಡಿದ್ವಲ್ರಿ. ಇದು ಮತ್ತೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ, ಬಟ್ ಹೇಳ್ಬಿಡ್ತೀರ ಒಂದ್ಸರಿ. ಇದು ಯಾವ ಲೈನು? ಮ್ಯಾಕ್ಮೋಹನ್ ಲೈನ್. ವೆರಿ ಗುಡ್. ಇದು ಯಾವ ಲೈನು? ರ್ಯಾಟ್ಕ್ಲಿಫ್ ಲೈನ್. ಇದು ಸಹ ಯಾವ ಲೈನು? ರ್ಯಾಟ್ಕ್ಲಿಫ್ ಲೈನ್. ಇದು ಯಾವ ಲೈನು? ಡ್ಯೂರಂಡ್ ಲೈನ್. ಡ್ಯೂರಂಡ್ ಲೈನ್ ಯಾವ ದೇಶದ ಜೊತೆ ಬರುತ್ತೆ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ಗೊತ್ತಾಯ್ತು ಅಂದರೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಈಗ ನಾವು ಭೂಭಾಗದಲ್ಲಿ ಬರುವ ಎಲ್ಲ ರೇಖೆಗಳನ್ನು ನೋಡಿದ್ವಿ. ಕರಾವಳಿಯಲ್ಲಿ ನೋಡೋಣ, ಸಮುದ್ರದ ಬೌಂಡ್ರಿಗಳು, ಸಿ ಬೌಂಡ್ರೀಸ್ ನೋಡೋಣ. ಬನ್ನಿ. ಇಲ್ಲಿ ಕರಾವಳಿ ಮಕ್ಕಳೇ ಭಾಳ ಚೆನ್ನಾಗಿದೆ ನಮ್ಮ ದೇಶ. ಇಲ್ಲಿ ಮಧ್ಯದಲ್ಲಿ ನೀರು ಬರ್ತಿತ್ತು, ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಬಟ್ ಇದು ಅನಿಮೇಟೆಡ್ ಪಿಕ್ಚರು. ಬಟ್ ಈ ಥರ ಇದೆ ಅಲ್ವಾ ನಮ್ಮ ದೇಶ? ಈ ಕಡೆ ಯಾವ
ಈ ಕಡೆ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳಕೊಲ್ಲಿ, ಕೆಳಗಡೆ ಹಿಂದೂ ಮಹಾಸಾಗರ. ಇಲ್ಲಿ ತಕ್ಷಣವೇ ನಮಗೆ ಕಂಡು ಬರುವವರು ಶ್ರೀಲಂಕಾ. ಹೌದಲ್ರಿ? ಇಲ್ಲ, ಸ್ವಲ್ಪ ಹೊರಗಡೆನೇ ಇದೆ. ಈ ರಾಮ್ ಸೇತು ಕತೆ ಕೇಳಿದ್ದೀರಾ? ಶ್ರೀಲಂಕಾ, ರಾಮ ಶ್ರೀಲಂಕಾಕ್ಕೆ ಹೋಗ್ಬೇಕಾದ್ರೆ ಸಮುದ್ರ ಇದೆ ಅಂತ ಸೇತುವೆ ಕಟ್ತಾರೆ, ಅಳಿಲು ಎಲ್ಲ ಹೋಗಿ ಕಲ್ಲು ಹಾಕ್ತಾರೆ, ಕಲ್ಲು ತೇಲ್ತದೆ. ಅದು ನಿಜಾನ ಸಾರ್? ಕೆಲವರು ನಿಜ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ನಿಜ ಅಂತ ಇನ್ನೂ ಸಂಪೂರ್ಣವಾಗಿ ಸಾಬೀತಾಗಿಲ್ಲ. ಆ ತೇಲುವಂಥ ಕಲ್ಲು ಇದ್ವಾ ಸರ್? ಹೌದು, ಇದ್ದಾವೆ ಕಲ್ಲುಗಳು, ತೇಲುವಂತಹ ಕಲ್ಲುಗಳು ಇದ್ದಾವೆ. ಯಾಕಂದರೆ ಕೆಲವು ಕಲ್ಲುಗಳಿದಾವೆ ಮಕ್ಕಳೇ ಪ್ರಪಂಚದಲ್ಲಿ, ಅವುಗಳ ಸಾಂದ್ರತೆ ಕಡಿಮೆ ಇರುತ್ತೆ, ಡೆನ್ಸಿಟಿ ಕಡಿಮೆ ಇರುತ್ತೆ ನೀರಿಗಿಂತ, ಹಾಗಾಗಿ ಅವು ತೇಲ್ತವೆ. ಅದೇ ಒಂದು ಕಲ್ಲು ತೊಗೊಂಡ್ಬಿಟ್ಟು ರಾಮ್ ಅಂತ ಬರೆದ್ಬಿಟ್ಟು ಆ ಕಲ್ಲು ಹಾಕ್ಬಿಟ್ರೆ ಅದು ತೇಲ್ಬಿಡುತ್ತೆ ಅಂತ ಹೇಳ್ತಿದ್ದೀರಿ, ಹೌದಾ? ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ಮಕ್ಕಳೇ. ಇವತ್ತಂತೂ ನಾನಂತೂ ಭಾಳ ಸರಿ ಬರೆದು ಹಾಕಿದ್ದೀನಿ, ಅದು ತೇಲಿಲ್ಲ. ಬಹುಶಃ ನನ್ನ ಭಕ್ತಿಯಲ್ಲಿ ಕಡಿಮೆ ಇರ್ಬೋದು. ಆದರೆ ಇರ್ಬೋದು ಮಕ್ಕಳೇ, ಬಟ್ ಕಥೆಯಾಗೆ ಸ್ವೀಕರಿಸೋಣ. ಇಲ್ಲಿಂದ ಇಲ್ಲಿಗೆ ಸೇತುವೆ ಇತ್ತು ಅಂತ ನಂಬಿಕೆ ಅಷ್ಟೇ. ರಾಮ ಸೇತುವೆ ಅಂತೆಲ್ಲ ಅದು ಪುರಾಣಗಳಲ್ಲಿ ಬರ್ತದೆ. ಶ್ರೀಲಂಕಾ ಭಾರತಕ್ಕೆ ಸೇರಲ್ಲ. ಶ್ರೀಲಂಕಾನೇ ಬೇರೆ ರಾಷ್ಟ್ರ. ಅಲ್ಲೂ ಸಹ ಏನಪ್ಪ? ಶ್ರೀಲಂಕಾ. ಎಸ್, ಶ್ರೀಲಂಕಾ. ಓಕೆ, ಒಟ್ಟಾರೆ 3 ಸಮುದ್ರ ಅಂತೂ ಇದಾವೆ ನಮಗೆ, ಹೌದಾ? ಕೆಳಗಡೆ ಬರುವುದು ಶ್ರೀಲಂಕಾದ ಹತ್ರ. ಈಗ ನೋಡ್ರಿ, ನಮಗೆ ಈ ಪಶ್ಚಿಮದಲ್ಲಿ ವೆಸ್ಟ್ ಕೋಸ್ಟ್ ಇದೆಯಲ್ಲ, ಪಶ್ಚಿಮದಲ್ಲಿ ಇದಕ್ಕೆ ಮಲಬಾರ್ ಕೋಸ್ಟ್ ಅಂತ ಕರಿತೀವಿ ಮಕ್ಕಳು. ಇದು ಜಾಗಕ್ಕೆ ಮಲಬಾರ್ ಕೋಸ್ಟ್. ಸ್ವಲ್ಪ ಮೇಲೆ ಹೋದರೆ ಕೊಂಕಣ್ ಕೋಸ್ಟ್ ಬರುತ್ತೆ. ಕೊಂಕಣ್ ಕೋಸ್ಟ್ ಗೊತ್ತಿದೆಯಾ? ವೆರಿ ಗುಡ್. ಹಾಂ. ಸೊ ಈ ರಾಜ್ಯಗಳು ಗೊತ್ತಿರ್ಬೇಕು ನಿಮಗೆ. ಪಶ್ಚಿಮ ಕರಾವಳಿಯಲ್ಲಿ ಬರುವ ರಾಜ್ಯಗಳು, ಒಂದು ಗುಜರಾತ್, ಎರಡನೇದು ಮಹಾರಾಷ್ಟ್ರ, ಇನ್ನೊಂದು ಗೋವಾ, ಕರ್ನಾಟಕ, ಕೇರಳ. ಬ್ರಿಟಿಷರು, ಪೋರ್ಚುಗೀಸರು ಇವರೆಲ್ಲರೂ ಬಂದಾಗ ಅವರೆಲ್ಲ ಫಸ್ಟ್ ವ್ಯಾಪಾರ ಶುರು ಮಾಡಿದ್ದು ಎಲ್ಲಿಂದ? ಈ ಜಾಗಗಳಿಂದ. ಇಲ್ಲಿಂದ ಎಲ್ಲ ವ್ಯಾಪಾರ ಬೇರೆ ಕಡೆ ಎಲ್ಲ ಹೋಗ್ತಿತ್ತು. ಯಾಕಂದರೆ ಹಡಗ್ನಲ್ಲಿ ತರ್ತಿದ್ರು, ಹಡಗ್ನಲ್ಲಿ ತಗೊಂಡು ಹೋಗ್ತಿದ್ರು, ಹೌದಿಲ್ಲ? ಹಾಂ, ಅಲ್ಲೂ ದೊಡ್ಡ ಇದಿದ್ದಾವೆ. ಕಾಂಡ್ಲಾ ಪೋರ್ಟು, ದೊಡ್ಡ ಬಂದರುಗಳಿದಾವಲ್ಲ, ದೊಡ್ಡ ಬಂದರುಗಳು. ಓಕೆ, ಕರ್ನಾಟಕದೊಳಗೂ ಇದಾವಮ್ಮ. ಮಂಗಳೂರು ಹತ್ರ, ಮಂಗಳೂರು ಬಂದರು ಭಾಳ ದೊಡ್ಡ ಬಂದರು. ಎಸ್. ಓಕೆ, ಪೂರ್ವ ಕರಾವಳಿ ಅದೇ, ಅಲ್ಲೇನಿರ್ತದೆ? ಅಲ್ಲಿ ವೆಸ್ಟ್ ಬೆಂಗಾಲ್ ಇದೆಯಲ್ವಾ? ವೆಸ್ಟ್ ಬೆಂಗಾಲ್, ಒಡಿಶಾ, ಆಂಧ್ರ ಪ್ರದೇಶ್, ತಮಿಳ್ನಾಡು. ತೆಲಂಗಾಣ ಬರ್ತದೆ? ಬರಲ್ಲ. ತೆಲಂಗಾಣ ಬರಲ್ಲ. ಆಂಧ್ರ ಪ್ರದೇಶ್ ಬರುತ್ತೆ, ತಮಿಳ್ನಾಡು ಬರುತ್ತೆ. ಮತ್ತು ಇಲ್ಲೊಂದಿದೆ ಸಣ್ಣದು ಕೇಂದ್ರಾಡಳಿತ ಪ್ರದೇಶ, ಪುದುಚೇರಿನೂ ಸಹ ಬರುತ್ತೆ. ಆಯ್ತರ ಮಕ್ಕಳೇ? ಪುದುಚೇರಿ ಅಲ್ಲೊಂದೇ ಜಾಗದಲ್ಲಿಲ್ಲ, ಪುದುಚೇರಿ 4 ಜಾಗದಲ್ಲಿದೆ. ಪಾಂಡಿಚೇರಿ, ಪುದುಚೇರಿ, ಒಂದು ಪುದುಚೇರಿ, ಇನ್ನೊಂದು ಯಾನಮ್ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇದು ಪುದುಚೇರಿ ಎಲ್ಲಿ ಬರ್ತದೆ ಇದು? ಹಾಂ, ತಮಿಳ್ನಾಡು. ಕರೈಕಲ್ ಇದು ತಮಿಳ್ನಾಡು ಹತ್ರ ಬರ್ತದೆ. ಇದು ಮಾಹೆ ಕೇರಳದಲ್ಲಿ, ಹೌದಾ? ಈ 4 ಜಾಗನ ಸೇರಿ ಪುದುಚೇರಿ ಅಂತ ಕರೀತಾರೆ. ಯಾಕೆ? ಅಲ್ಲ, ಅಲ್ಲಿ ಇವರಿದ್ದರು, ಯಾರು? ಫ್ರೆಂಚವರಿದ್ದರು ಅಲ್ಲಿ. ಫ್ರೆಂಚರಿಂದ ನಮ್ಮ ದೇಶಕ್ಕೆ ಬಂತು. ಇವತ್ತಿಗೂ ಆ ಜಾಗದ ಸ್ಥಳಗಳಲ್ಲಿ ಈ ಫ್ರೆಂಚರು ಬಿಟ್ಟು ಹೋದಂತಹ ಭಾಳಷ್ಟು ವಾಸ್ತುಶಿಲ್ಪಗಳು, ಆರ್ಕಿಟೆಕ್ಚರು, ಬಿಲ್ಡಿಂಗ್ಗಳು, ಚರ್ಚ್ಗಳು ಅವೆಲ್ಲ ಇನ್ನೂ ಹಾಗೇ ಇದ್ದಾವೆ. ಓಕೆ, ಅದರಲ್ಲಿ ದೊಡ್ಡದಿರೋದು ಪುದುಚೇರಿ, ರೈಟ್? ಐಮ್ ಸಾರಿ. ಓಕೆ, ಇದನ್ನು ನಾವು ನೋಡಿದ್ವಲ್ವ ಮಕ್ಕಳೇ? ವೆರಿ ವೆಲ್. ಆಮೇಲೆ ನೀರಿನಲ್ಲಿ ನೆರೆ ಹೊರೆಯವರು ಯಾರು ಬರ್ತಾರೆ ಅಂದರೆ ಶ್ರೀಲಂಕಾ ಬರುತ್ತೆ ಅಂತ ಹೇಳಿದ್ವಿ. ಯಾಕೆ ಬರಲ್ಲ? ಅದಕ್ಕೆ ಬೌಂಡ್ರಿ ನೀರೇ ಬೌಂಡ್ರಿ, ಅದಕ್ಕೆ ನೆಲ ಬರೋಂಗಿಲ್ಲ. ಓಕೆ, ಡಾಲ್ಫಿನ್ ಇಲ್ಲ. ಆದರೆ ಇಲ್ಲೊಂದು ಜಾಗ ಇದೆಯಲ್ಲ, ಸಣ್ಣದು ಜಾಗ ಇದೆಯಲ್ಲ ಇಲ್ಲಿ, ಇದಕ್ಕೇನಂತೀವಂದರೆ ಪಾಕ್ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? PAK ಅಲ್ಲ, PALK. ಪಾಕಿಸ್ತಾನ ಪಾಕ್ ಅಲ್ಲ, ಇದು PALK. ಅದು ಪಾಕಿಸ್ತಾನ ಏನು ಬರುತ್ತೆ? PAK ಬರುತ್ತೆ. ಇದು PALK. ಆ ಕನ್ಫ್ಯೂಷನ್ ಬೇಡ, ಆಯಿತಾ?
ಸೊ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇದೊಂದು ಒಂದು ಸಂಧಿ ಇದೆ ತಾನೆ, ಜಲಸಂಧಿ. ಇದಕ್ಕೆ ಪಾಕ್ ಸ್ಟ್ರೇಟ್ ಅಂತ ಕರೀತಾರೆ ಅಥವಾ ಪಾಕ್ ಜಲಸಂಧಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿಯ ಹೆಸರೇನು? ಪಾಕ್ ಜಲಸಂಧಿ. ನೆನಪಿರುತ್ತಾ? ಮರಿಬಾರ್ದು ಮಕ್ಕಳೇ, ಪಾಕ್ ಜಲಸಂಧಿ. ಆಹಾ ಆಹಾ, ಇದು ಇಲ್ಲೇ ಬರೋದಪ್ಪ ಹತ್ರ. ಅನ್ನು ಅಂಡಮಾನ್ ನಿಕೋಬಾರ್ ಇಲ್ಲಿ ಬರ್ತಾವೆ. ಅಂಡಮಾನ್ ನಿಕೋಬಾರ್ ಇಲ್ಲಿ ಬರ್ತಾವಿಲ್ಲ, ಭಾಳ ದೂರ ಬರುತ್ತೆ ಅಂಡಮಾನ್ ನಿಕೋಬಾರ್. ಇಲ್ಲ 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 ಏನಪ್ಪ, ಇಲ್ಲಿಂದ ಚೀನಾ ಇಲ್ಲಲ್ಲ, ಇನ್ನು ಕೆಳಗಿನ ಜಾಗ ಇದೆ. ಅದು ಮಲಕ್ಕಾ ಸ್ಟ್ರೇಟ್, ಮಲಕ್ಕಾ ಜಲಸಂಧಿ ಇಂಡೋನೇಷ್ಯಾದ ಹತ್ರ ಬರುತ್ತದು. ಅದು ಮಲಕ್ಕಾ ಜಲಸಂಧಿ ಇಲ್ಲಿ ಬರೋಲ್ಲ, ಇಂಡೋನೇಷ್ಯಾದ ಹತ್ರ ಬರುತ್ತೆ. ಈಗ ಒಂದು ನೆರೆಹೊರೆಯವರು ಶ್ರೀಲಂಕಾ ಒಬ್ಬರು ಬರ್ತಾರೆ, ಇನ್ನೊಬ್ರು ಯಾರು ಬರ್ತಾರೆ? ಮಾಲ್ಡೀವ್ಸ್ ಒಬ್ಬರು ಬರ್ತಾರೆ. ಮಾಲ್ಡೀವ್ಸ್ ಈ ಕಡೆ ಬರ್ತಾರೆ ಅವರು. ಶ್ರೀಲಂಕಾ ಇಲ್ಲಿ ಬರ್ತತ್ರಿ ಹಿಂಗೆ. ಆ ಶ್ರೀಲಂಕಾ ನೋಡ್ರಿ ಹೆಂಗೈತೆ, ಬಂದಂಗೆ ಬಂತು ನೋಡ್ರಿ, ಅದು ಶೇಪ್ ಹೌದಿಲ್ಲ ರೀ? ಶ್ರೀಲಂಕಾ ಇಲ್ಲಿ ಈ ಜಾಗದಲ್ಲಿ ಮಾಲ್ಡೀವ್ಸ್ ಬರ್ತದೆ. ಆಯಿತಾ? ಇವರಿಬ್ಬರು ನಮ್ಮ ನೆರೆಹೊರೆಯವರು ಆಗ್ತಾರೆ. ಅತ್ಯಂತ ದೊಡ್ಡ ಕರಾವಳಿ ಯಾರಿಗಿದೆ? ಗುಜರಾತಿಗೆ ಸಮುದ್ರದ ಭಾಗ ಭಾಳ ಐತೆ ನೋಡ್ರಿ. ಈ ಥರ ಬಂದು ಇಷ್ಟು ದೂರ ಬರ್ತದೆ. ಹೌದಿಲ್ಲ ರೀ? ಸೊ ಗುಜರಾತಿಗೆ ಅತ್ಯಂತ ಜಾಸ್ತಿ ಇದೆ. ಮತ್ತು ಕರ್ನಾಟಕಕ್ಕೆ ಎಷ್ಟು ಸೇರುತ್ತೆ ನೋಡ್ರಿ? ಗುಜರಾತಿಗೆ 1600 ಕಿಲೋಮೀಟ್ರ್ ಇದೆ, ಕರ್ನಾಟಕಕ್ಕೆ ಬರೀ 320 ಕಿಲೋಮೀಟ್ರ್. ಅತಿ ಉದ್ದದ ಕೇಂದ್ರಾಡಳಿತ ಪ್ರದೇಶ ಯಾವುದಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಅದು ಪೂರ್ತಿ ಸಮುದ್ರದಲ್ಲೇ ಐತದು, ಅದು ಸುತ್ತಮುತ್ತ ಏನಿಲ್ಲ. ಇಲ್ಲಿ ಬರ್ತದೆ ಅಂಡಮಾನ್ ನಿಕೋಬಾರ್, ಇಲ್ಲಿ ಬರುತ್ತೆ ನೋಡಪ್ಪ. ಶ್ರೀಲಂಕಾ ಇಲ್ಲಿ ಬಂದರೆ ಅಂಡಮಾನ್ ನಿಕೋಬಾರ್ ಇಷ್ಟು ದೂರ ಬರುತ್ತೆ. ಈಜ್ಕೊಂಡು ಹೋಗ್ಬರ್ತೀರಾ? ಓಕೆ. ಕೆಲವು ದ್ವೀಪಗಳು ಇದಾವೆ ಮಕ್ಕಳೇ, ಕೆಲವು ದ್ವೀಪಗಳು ಇದ್ದಾವೆ. ಅದಕ್ಕಿಂತ ಮುಂಚೆ ನೋಡ್ರಿ, ನಮ್ಮ ಭಾರತ ಭಾಳ ಸುಂದರವಾದ ಜಾಗ. ನಿಮಗೆ ಅನಿಸುತ್ತಾ? ಇಷ್ಟು ವಿಷಯಗಳನ್ನೆಲ್ಲ ಕೇಳಿದಿರಿ. ನಾವೆಲ್ಲೂ ಹೋಗಿಲ್ಲ, ಏನು ಹೆಚ್ಚು ಜಾಗಗಳಿಗೆ ಹೋಗೋಕ್ಕಾಗಿಲ್ಲ. ನೀವೆಲ್ಲ ಚಿಕ್ಕವರಿದ್ದೀರಿ, ದೊಡ್ಡವರಾಗ್ತಾ ನೀವೆಲ್ಲ ಕೆಲಸಕ್ಕೆ ಹೋಗ್ತೀರಿ, ನೀವೆಲ್ಲ ಸಂಪಾದನೆ ಮಾಡ್ತೀರಿ. ಆ ಸಮಯಕ್ಕೆ ಈ ಹೊಸ ಜಾಗಗಳನ್ನೆಲ್ಲ ನೋಡ್ಕೊಂಬರ್ಬೇಕು ನೀವೇ ಸ್ವಂತವಾಗಿ, ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ಕರ್ಕೊಂಡೋದ್ರೂ ಹೋಗಿ ನೋಡ್ಬೋದು. ಬಟ್ ನಾವು ನೋಡದೇ ಇರುವಂತಹ ಜಾಗಗಳು ಭಾಳ ಇದಾವೆ ಮಕ್ಕಳೇ. ದೊಡ್ಡ ರಾಷ್ಟ್ರ, 7ನೇ ಅತಿ ದೊಡ್ಡ ರಾಷ್ಟ್ರ, ಅದರಲ್ಲೂ ನೋಡುವಂಥ ಜಾಗಗಳು ಭಾಳ ಇರ್ತವೆ. ಸೊ ಒಟ್ಟು ಎಷ್ಟು ದೇಶಗಳು ನಮ್ಮ ನೆರೆಹೊರೆಯರಿದ್ದಾರೆ? 7 ರಾಷ್ಟ್ರಗಳು. ಯಾವ್ಯಾವಂತ ಹಾಗೆ ಹೇಳ್ತೀರಾ? ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್. ಕೆಳಗಡೆ ಇಬ್ಬರು ಬರ್ತಾರೆ, ಇನ್ನಿಬ್ಬರು ಬರ್ತಾರೆ. ಶ್ರೀಲಂಕಾ, ಮಾಲ್ಡೀವ್ಸ್ ಕೆಳಗೆ ಬರ್ತಾರೆ. ಓಕೆ, ಒಟ್ಟು ಅವ್ರೂ ಸೇರಿಸಿದ್ರೆ 9 ಜನ ಆಗ್ತಾರೆ, 9 ದೇಶಗಳಾಗ್ತವೆ. ವೆರಿ ವೆಲ್. ಸ್ವಲ್ಪ ಕ್ವಿಜ್ ನೋಡೋಣವಾ? ರೆಡಿ ಇದ್ದೀರಾ? ಅಲ್ಲ, ನಿಮಗೆ ಕಷ್ಟ ಆಗುತ್ತಂದ್ರೆ ಬೇಡ. ಇಷ್ಟು ಕಲ್ತಿದ್ದು ನೆನಪಿದೆ ತಾನೇ? ನಾವೆಲ್ಲ ಕಲ್ತಿದ್ದು ಭಾಳ ಸ್ವಲ್ಪ ಕಲ್ತಿದ್ದೀವಿ ಇವತ್ತಿನ ತರಗತಿಯಲ್ಲಿ. ಕ್ವಿಜ್ ನೋಡ್ಬಿಡೋಣ. ಭಾರತದೊಂದಿಗೆ ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವ ದೇಶ ಬಾಂಗ್ಲಾದೇಶ್. ಕರೆಕ್ಟ್ ಇದೆ? ಅಯ್ಯೋ, ಹೆಸರು ಉದ್ದ ಇದೆ ಅಂತ ಅದನ್ನೇ ಹಾಕ್ಬಿಟ್ಟೇನಪ್ಪ ನೀನು. ಹೆಸರಲ್ಲಪ್ಪ, ಉದ್ದ ಗಡಿ ಇರೋದು ಬಾಂಗ್ಲಾದೇಶ್ ಜೊತೆಗೆ ಯಾವ ರಾಜ್ಯದ ಗಡಿ ಅತಿ ಜಾಸ್ತಿ ಇದೆ, ಅತ್ಯಂತ ಹೆಚ್ಚಿದೆ? ವೆಸ್ಟ್ ಬೆಂಗಾಲ್. ಸಿಲಿಗುರಿ ಕಾರಿಡಾರ್ ಅಲ್ಲೇ ತಾನೇ ಬರೋದು. ವೆರಿ ಗುಡ್. ಓಕೆ. ಸೊ ನಮ್ಮ ದೇಶದ ಮ್ಯಾಪ್ ರೀ ಇದು ಪೊಲಿಟಿಕಲ್ ಮ್ಯಾಪ್ ಅಂತ ಕರೀತಾರೆ ಇದಕ್ಕೆ. ಇದು ಪೊಲಿಟಿಕಲ್ ಮ್ಯಾಪು, ಇದು ಜಿಯೋಗ್ರಫಿಕಲ್ ಮ್ಯಾಪ್ ಅಂತ ಕರಿತೀವಿ. ಇದ್ರಾಗ ರಾಜ್ಯದ ಬೌಂಡ್ರಿ ಎಲ್ಲ ಕೊಟ್ಟಿರ್ತಾರೆ, ಆಯಿತಾ? ಇದರೊಳಗಡೆ ಎಲ್ಲಿ ಗುಡ್ಡ ಬರ್ತದೆ, ಎಲ್ಲಿ ನದಿ ಬರುತ್ತೆ, ಎಲ್ಲಿ ಕೆರೆಗಳು ಬರ್ತವೆ, ಇದನ್ನು ತೋರಿಸಿರ್ತಾರೆ ಇದರಲ್ಲಿ. ಓಕೆ ಮಕ್ಕಳೇ, ಇಲ್ಲಿ ಇದಕ್ಕೆ ಮಲಬಾರ್ ಕರಾವಳಿ ಅಂತ ಕರಿತೀವಿ, ಮಲಬಾರ್ ಕೋಸ್ಟ್. ಕೊಂಕಣ್ ಕೋಸ್ಟ್ ಇಲ್ಲಿ ಬರ್ತದೆ, ಹೌದಿಲ್ಲ? ಇದು ಕೊಂಕಣ್ ಕೋಸ್ಟ್. ಅಲ್ಲಿಂದ ಕೊಂಕಣಿ ಭಾಷೆ ಇದೆ, ಅಲ್ಲೊಂದು ಭಾಷೆ ಇದೆ ಕೊಂಕಣಿ ಅಂತ. ಸೊ ಇದು ಕೊಂಕಣ್ ಕೋಸ್ಟು, ಇದು ಮಲಬಾರ್ ಕೋಸ್ಟು. ಹಂಗೆ ಪೂರ್ವ ಕರಾವಳಿಗೆ ಏನಂತ ಕರಿತೀವಿ ಗೊತ್ತಾ? ಈ ಜಾಗಕ್ಕೆ ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋರಮಂಡಲ್. ಆಯ್ತಾಯ್ತಾ? ಇದಕ್ಕೆ ಮಲಬಾರ್ ಅಂತೀವಿ. ಸ್ವಲ್ಪ ಮೇಲೋದ್ರೆ ಕೊಂಕಣ್ ಕೋಸ್ಟ್. ಇಲ್ಲಿರೋದಕ್ಕೆ ಏನಂತ ಕರಿತೀವಿ ಅದಿತಿ? ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ. ಕ್ವಶನ್ ಬರ್ಬೋದು ಸೈನಿಕಲ್ಲಿ,
ಹಾಂ, ನೆನಪಿರ್ಬೇಕಲ್ಲ. ನಮ್ಮ ದೇಶದ ಬಗ್ಗೆ ತಾನೇ ಓದ್ತಾ ಇರೋದು ನಾವು, ಗೊತ್ತಿರಬೇಕಲ್ಲ. ಸರಿಯಾಗಿ ಕೂತ್ಕೊಳ್ಳಿ ಅನಿಲ್, ಪ್ಲೀಸ್. ಓಕೆ. ಹಾಂ, ಇದು ಮಲಬಾರ್ ಕೊಂಕಣ್ ಕೋರ್ಮಂಡಲ್. ಇಲ್ಲೊಂದು ಬರ್ತದೆ ನದರನ್ ಸಿರ್ಕಾರ್ಸ್ ಅಂತ ಬರುತ್ತೆ. ನದರನ್ ಸಿರ್ಕಾರ್ಸ್ ಅಂತ, ಅದೊಂದು ಇತಿಹಾಸನೇ ಇದೆ, ಆಮೇಲೆ ಹೇಳ್ತೇನೆ ಅದನ್ನು. ಈಗ ಬೇಡ ಟೈಮ್ ಇಲ್ಲ, ಭಾಳ ಕಡಿಮೆ ಇದೆ ಟೈಮ್. ಕ್ವಿಜ್ ಮಾಡಿ. ಭಾರತವನ್ನು ಶ್ರೀಲಂಕಾದಿಂದ ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಯಾವ ಜಲಸಂಧಿ? ಪಾಕಿಸ್ತಾನದ ಜಲಸಂಧಿನ ಇದು? ಪಾಕ್ ಅಂದ ತಕ್ಷಣ ಪಾಕಿಸ್ತಾನ. ಓಹೋ, ಮೈಸೂರು ಪಾಕ್ ಅಲ್ಲಪ್ಪ, ಇದು PALK, ಆಯಿತಾ, ನೆನಪಿರಲಿ. ಇದು ಪಾಕ್ ಜಲಸಂಧಿ ಅಂತ ಕರಿತೀವಿ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಬರುತ್ತಿದೆ. ಓಕೆ. ಮತ್ತು ರಾಮ್ ಸೇತು ಬಗ್ಗೆ ನಿಮಗೆ ಹೇಳಿದ್ದೀನಿ ನಾನು, ಅದು ಪುರಾಣದಲ್ಲಿದೆ, ಸಂಪೂರ್ಣವಾಗಿ ಸಾಬೀತಾಗಿಲ್ಲ. ಓಕೆ. ಬಟ್ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ. ಭಾರತದ ಎಷ್ಟು ರಾಜ್ಯಗಳು ಸಮುದ್ರ ತೀರವನ್ನು ಹೊಂದಿವೆ? ಪಕ್ಕ 8 9? ಹಾಗೆ ಎಣ್ಸೋಣ ಸುಮ್ಮನೆ. ಒಂದು ಇಲ್ಲಿಂದ ಬರೋಣ, ಪಶ್ಚಿಮದಿಂದ ಪೂರ್ವದ ಕಡೆ ಹೋಗೋಣ. ಒಂದು ನಿಧಾನವಾಗಿ ನೀವು ಬೆರಳು ಮುಚ್ಚಬೇಕು. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ವೆಸ್ಟ್ ಬೆಂಗಾಲ್. ಎಷ್ಟಾಯಿತು? 9 ಆಯಿತಾ? ಚೆಕ್ ಮಾಡೋಣವಾ? ಕಂಗ್ರ್ಯಾಚುಲೇಷನ್ಸ್, 9 ರಾಜ್ಯಗಳು. ವೆರಿ ಗುಡ್. ಇಲ್ಲಿ ತ್ರಿಪುರಾ, ಮಿಜೋರಾಂ ಅವಕ್ಕಿಲ್ಲ ಮಕ್ಕಳೇ. ಮಿಜೋರಾಮು ಮತ್ತು ತ್ರಿಪುರಕ್ಕೆ ಸಮುದ್ರ ಅಂಟಿಲ್ಲ, ಅಲ್ಲಿ ಬಾಂಗ್ಲಾದೇಶ ಬಂದು ಕುಂತ್ಬಿಟ್ಟಿದೆ. ಓಕೆ. ಗುಜರಾತ್ ಇದೆ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ವೆಸ್ಟ್ ಬೆಂಗಾಲ್. ಕರೆಕ್ಟ್ ಇದೆ? ಓ, ಐ ಆಮ್ ಸಾರಿ, ಪುಟ್ಟಾಣಿ ಗೋವಾ. ಓಕೆ. ಹಾಂ, ಸರಿ. ಮುಂದಿನ ಪ್ರಶ್ನೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಲ್ಲಿದ್ದಾವೆ? ಬೇ ಆಫ್ ಬೆಂಗಾಲ್. ಇದರ ನಡುವೆ ಒಂದು ಚಾನಲ್ ಹೋಗುತ್ತೆ. ಆ ಚಾನಲ್ಗೆ ಏನು ಹೆಸರಿತ್ತು? ಸೂಪರ್. ಮಿನಿಕಾಯ್ ದ್ವೀಪ ಮತ್ತು ಲಕ್ಷದ್ವೀಪದ ನಡುವೆ ಎಷ್ಟು ಡಿಗ್ರಿ ಚಾನಲ್ ಇದೆ? 9 ಡಿಗ್ರಿ ಚಾನಲ್. ಮಿನಿಕಾಯ್ ದ್ವೀಪ ಮತ್ತು ಮಾಲ್ಡೀವ್ಸ್ ನಡುವೆ ಇರುವ ಚಾನಲ್ 8 ಡಿಗ್ರಿ ಚಾನಲ್. ಸೂಪರ್. ಬೇ ಆಫ್ ಬೆಂಗಾಲಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿವೆ. ಇಲ್ಲಿ 10 ಡಿಗ್ರಿ ಚಾನಲ್ ಈ ಥರ ಹೋಗ್ತದೆ. ವೆರಿ ವೆಲ್. ಭಾರತದ ಅತ್ಯಂತ ದಕ್ಷಿಣದ ಬಿಂದು ಯಾವುದು? ಅತ್ಯಂತ ದಕ್ಷಿಣದ ಬಿಂದು ಇಂದಿರಾ ಪಾಯಿಂಟ್ ಮಕ್ಕಳೇ. ಸೊ ಇಂದಿರಾ ಪಾಯಿಂಟ್ ಎಲ್ಲಿದೆ? ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ಬಿಂದುವಾಗಿದೆ. ಅಲ್ಲಿ ನೋಡ್ಲಿಕ್ಕೆ ಈ ಥರ ಕಾಣುತ್ತಲ್ಲಿ ಲೈಟ್. ಈ ಥರ ಆವಾಗಿನ ಕಾಲದಲ್ಲಿ ಈ ಥರ ಲೈಟ್ ಹೌಸ್ಗಳನ್ನು ಕಟ್ತಿದ್ರು ಮಕ್ಕಳೇ. ಯಾಕೆ? ರಾತ್ರಿ ಹೊತ್ತು ಏನಾದರೂ ಹಡಗುಗಳು 2-3 ಬಂದ್ವಪ್ಪ ಅಂದರೆ ಅವಾಗ ದಾರಿ ತೋರಿಸ್ಬೇಕಲ್ಲ, ಡಿಕ್ಕಿ ಹೊಡಿಬಾರ್ದು. ಅಥವಾ ರಾತ್ರಿ ಹೊತ್ತು ಅದರ ಹಡಗುಗಳ ಮೇಲೆ ನಿಗ್ರಾಣಿ ಇಡಲು, ಅಬ್ಸರ್ವೇಷನ್ ಮಾಡಲು ಆ ಥರ ಲೈಟ್ ಹೌಸ್ಗಳನ್ನು ಇಡ್ತಿದ್ರು. ಭಾರತದ ಪಶ್ಚಿಮಕ್ಕೆ ಇರುವ ನೆರೆ ದೇಶ ಯಾವುದು? ಬಾಂಗ್ಲಾದೇಶ್. ಪಶ್ಚಿಮಕ್ಕೆ ಬರುತ್ತಾ? ಪೂರ್ವಕ್ಕೆ ಬರುತ್ತಾ? ಪಶ್ಚಿಮಕ್ಕೆ ಬರುತ್ತಾ? ಪೂರ್ವಕ್ಕೆ ಬರುತ್ತೆ. ಚೈನಾ ಉತ್ತರ. ನೇಪಾಳ ಉತ್ತರದಲ್ಲಿ. ಪಾಕಿಸ್ತಾನ್ ಪಶ್ಚಿಮ. ಸೊ ನಮ್ಮ ಪ್ರೀತಮ್ ಕಲ್ಕರೆ ಅವರು ಯಾವುದೋ ದಿಕ್ಕಲ್ಲಿದ್ದಾರೆ. ಓಕೆ, ಪಾಕಿಸ್ತಾನಪ್ಪ. ಭಾರತ, ರಾಜಸ್ಥಾನ, ಗುಜರಾತ್ ಬರುತ್ತೆ, ಅದ್ರ ಹಿಂದ್ಗಡೆ ಯಾರು ಬರ್ತಾರೆ? ಪಾಕಿಸ್ತಾನ್. ಎಸ್ ಆರ್ ನೋ? ಇದನ್ನು ನೋಡಿದ್ವಿ ನಾವು. ಓಕೆ. ಲಕ್ಷದ್ವೀಪದ ರಾಜಧಾನಿ ಯಾವುದು? ಸೂಪರ್, ಕವರತ್ತಿ. ನೀವೇನು ಮಾಲ್ಡೀವ್ಸ್ ನೋಡಿದ್ರಲ್ಲ, ಮಾಲ್ಡೀವ್ಸ್ನ ಫೋಟೋಗಳು ನೋಡಿದ್ರಲ್ಲ, ಅದೇ ಥರ ಲಕ್ಷದ್ವೀಪದಲ್ಲೂ ಇದಾವೆ ಮಕ್ಕಳೇ. ಈ ಥರ ಇದು ಈ ಥರನೇ ಕಾಣ್ತದೆ ಹೆಚ್ಚು ಕಮ್ಮಿ ಎಲ್ಲೋದ್ರಲ್ಲಿ ನಿಮಗೆ. ಓಕೆ. ಲಕ್ಷದ್ವೀಪ ನಿಮಗೆ ಗೊತ್ತಿದೆ, ಅದು ಕೇಂದ್ರಾಡಳಿತ ಪ್ರದೇಶ, ಅದು ರಾಜ್ಯ ಅಲ್ಲ, ಅದು ಕೇಂದ್ರದಿಂದಲೇ ಆಡಳಿತಕ್ಕೆ ಒಳಪಡ್ತದೆ. ಓಕೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ? MC ಮೋಹನ್ ಅಲ್ಲಪ್ಪ, ಮೋಹಿತ್. ಇದು ಮ್ಯಾಕ್ಮೋಹನ್ ಲೈನ್ ಅಂತ ಕರೀತಾರೆ. ಇದು ಗುಡ್ಡ ಪರ್ವತಗಳ ಮೇಲೆ ಈ ಥರ ಹೋಗುತ್ತಿದ್ದು, ಆಯಿತಾ. ಭಾರತ ಮತ್ತು ಚೈನಾ ನಡುವೆ ಈ ಥರ ಗುಡ್ಡ ಪರ್ವತಗಳು ಬರ್ತವೆ, ಹಿಮಾಲಯದ ಸರಣಿಗಳು ಬರ್ತಾವಲ್ವ, ಅರುಣಾಚಲ ಪ್ರದೇಶದ ಹತ್ರ ಎಲ್ಲ. ಸೊ ಆ ಪರ್ವತಗಳ ಮೇಲೆ ಈ ಥರ ಒಂದು ಲೈನ್ ಹೋಗುತ್ತೆ, ಇದಕ್ಕೆ ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ. ಓಕೆ. ಯಾಕೆ ಮ್ಯಾಕ್ಮೋಹನ್ ಲೈನ್ ಅಂತ ಕರಿತೀವಿ? ಯಾಕಂದರೆ ಮ್ಯಾಕ್ಮೋಹನ್ ಅವರು ಬರೆದಿದ್ರು, ಹೆನ್ರಿ ಮ್ಯಾಕ್ಮೋಹನ್ ಅವರು ಹೇಳಿದ್ರು ಅದಕ್ಕೆ. ಭಾರತದ ಯಾವ ರಾಜ್ಯವು ಅತಿ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ? ಆನ್ಸರ್ ನೋಡಿ ಹೇಳ್ತೀರಲ್ರಿ ಚೀಟರ್ಸ್. ಗುಜರಾತ್ನ ರಾಜಧಾನಿ ಗಾಂಧಿನಗರ್.
ಗುಜರಾತಿಗೆ ಭಾಳ ದೊಡ್ಡದಾದ ಸಮುದ್ರ ತೀರ ಇದೆ ಮಕ್ಕಳೇ. ಆಮೇಲೆ ಅತಿ ಉದ್ದವಾದ ಅಂತಾರಾಷ್ಟ್ರೀಯ ಗಡಿ ಯಾವ ರಾಜ್ಯಕ್ಕಿದೆ? ಗುಜರಾತ, ಬಾಂಗ್ಲಾದೇಶ. ಬಾಂಗ್ಲಾದೇಶ್ ಯಾವ ಅದು ಇದು ಯಾವ ಅದರಲ್ಲೂ ಯಾವ ರಾಜ್ಯಕ್ಕೆ ಹೆಚ್ಚಿದೆ? ವೆಸ್ಟ್ ಬೆಂಗಾಲ್. ವೆರಿ ಗುಡ್, ವೆರಿ ಗುಡ್. ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ? ಆ ಭೂಗಡಿ ರೇಖೆಗೆ ಏನಂತ ಕರಿತೀವಿ? ಅಫ್ಘಾನಿಸ್ತಾನದ ಭೂಗಡಿ ರೇಖೆಗೆ ಏನಂತ ಕರಿತೀವಿ? ದುರಂದರ್ ಅಲ್ಲ, ಡ್ಯೂರೆಂಡ್ ಲೈನ್. ಅದು ದುರಂದರ್ ಅಲ್ಲಪ್ಪ, ಡ್ಯೂರೆಂಡ್ ಲೈನ್ ಆಯ್ತಾ. ಸೊ ಅದು ಭಾಳ ಅತ್ಯಂತ ಕಡಿಮೆ ಇದೆ, 106 ಕಿಲೋಮೀಟ್ರ್ ಮಾತ್ರ ಇದೆ ಮಕ್ಕಳೇ, ಹೆಚ್ಚೇನಿಲ್ಲ, ಬರೀ ಕೇವಲ 106 ಕಿಲೋಮೀಟ್ರು. ಲಕ್ಷದ್ವೀಪ ಸಮೂಹವು ಯಾವ ಸಮುದ್ರದಲ್ಲಿದೆ? ಸೂಪರ್ ವರುಣ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಅರೇಬಿಯನ್ ಸಮುದ್ರದಲ್ಲಿ ಲಕ್ಷದ್ವೀಪದ ಸಮೂಹ ಇದೆ. ಲಕ್ಷದ್ವೀಪದ ರಾಜಧಾನಿ? ಕವರತ್ತಿ. ಮಕ್ಕಳೇ, ಲಕ್ಷದ್ವೀಪಗಳಲ್ಲಿ ಒಂದು ಸಕ್ರಿಯ ವಾಲ್ಕೆನೋ ಇದೆ, ಜ್ವಾಲಾಮುಖಿ. ಜ್ವಾಲೆಯನ್ನು ಸಿಡಿದು ಬಿಡುತ್ತೆ ಯಾವಾಗ ಬೇಕಾದ್ರೆ. ಹೌದು, ಅಲ್ಲಿ ಹೋದರೆ ನೀವು ಹೋದ ತಕ್ಷಣವೇ ಸಿಡಿದು ಬಿಡ್ಬೋದು, ಯಾವಾಗಾದರೂ ಆಗ್ಬೋದು. ಸಕ್ರಿಯ ಜ್ವಾಲಾಮುಖಿಗಳಂದರೆ ಅದು ಯಾವಾಗ ಬೇಕಾದರೂ ಸಿಡಿಬೋದು. ಏನು ಸಿಡಿತು ಅಂದರೆ ಸತ್ತೋದ್ರೆ ಸತ್ರಿ, ಬದುಕಲ್ಲ. ಅಕಸ್ಮಾತಾಗಿ ಸ್ವಲ್ಪದ್ರಾಗಿ ಬಚಾವಾಗಿ ಬಂದರೆ ಬದುಕಿದ್ರಿ. ನೀರೊಳಗಡೆ ಜ್ವಾಲೆ ಬರುತ್ತಮ್ಮ, ಇದು ಲಾಭ ಬರ್ತದೆ, ಬಂಡೆಗಳೆಲ್ಲ ಬಂದು ಬೀಳ್ತವೆ. ನೀರೊಳಗಡೆ ಏನು ತೂಕ ಆಗಲ್ವಾ? ಭಾರತದ ಪೂರ್ವ ಭಾಗದಲ್ಲಿರುವ ನೆರೆಯ ದೇಶ ಯಾವುದು? ಪೂರ್ವ ಭಾಗ ಪಾಕಿಸ್ತಾನ ಪೂರ್ವಕ್ಕೆ ಬರುತ್ತಾ ಪಶ್ಚಿಮಕ್ಕೆ ಬರುತ್ತಾ? ಪ್ರೀತಮ್ ಕಲ್ಗೆರೆ, ಪಶ್ಚಿಮ. ಅಫ್ಘಾನಿಸ್ತಾನ ಪಶ್ಚಿಮಕ್ಕೆ ಬರುತ್ತೆ, ಹೌದಾ? ನೇಪಾಳ ಉತ್ತರಕ್ಕೆ ಬರುತ್ತೆ. ಪೂರ್ವದಲ್ಲಿ ಯಾರು ಬರ್ತಾರೆ? ಮ್ಯಾನ್ಮಾರ್. ಓಕೆ, ಮ್ಯಾನ್ಮಾರ್ ಭಾಳ ಪೂರ್ವಕ್ಕೆ ಬರ್ತಾರೆ. ಮ್ಯಾನ್ಮಾರ್ ಗಡಿ ಭಾಗದಲ್ಲಿ ಭಾಳ ಈ ಥರ ಕಾಡು ಜಾಸ್ತಿ ಇದೆ, ಕಾಡುಗಳು ಭಾಳ ಇದಾವೆ ಮಕ್ಕಳೇ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯ ಹೆಸರೇನು? ರೆಡ್ ಲೈನ್ ಅಲ್ಲ, ಪುಣ್ಯ ತಪ್ಪು ಹೇಳ್ತಿದ್ದೀರಾ ನೀವು. ಇದರ ಹೆಸರು ರ್ಯಾಟ್ಕ್ಲಿಫ್ ಲೈನ್. ಯಾಕೆ ರ್ಯಾಟ್ಕ್ಲಿಫ್ ಲೈನ್ ಅಂತಾರೆ? ರ್ಯಾಟ್ಕ್ಲಿಫ್ ಅವರು ಎಳೆದಂಥ ರೇಖೆ ಅದು, ಹಾಗಾಗಿ ಅದನ್ನೇನಂತ ಕರಿತೀವಿ? ರ್ಯಾಟ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಓಕೆ, ರ್ಯಾಟ್ಕ್ಲಿಫ್ ಲೈನ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಗಡಿ ರೇಖೆ. ರೈಟ್, ಬನ್ನಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್ ಮಕ್ಕಳೇ, ಪೋರ್ಟ್ ಬ್ಲೇರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಹೆಸರು ಪೋರ್ಟ್ ಬ್ಲೇರ್. ಈ ಥರ ಕಾಣ್ತದೆ ನೋಡಿ. ಓ ಎಸ್, ಹೋಗ್ಬೇಕು ಒಂದಿನ, ನೀವು ಹೋಗ್ಬೇಕು, ಭಾಳ ಚೆನ್ನಾಗಿದೆ ಅಲ್ಲಿ. ಭಾರತದ ಪೂರ್ವ ಕರಾವಳಿಯನ್ನು ಏನೆಂದು ಕರೀತಾರೆ? ಪೂರ್ವ ಕರಾವಳಿಯನ್ನು ಏನಂತ ಕರೀತಾರೆ? ಕೊಂಕಣ್ ಅಂತಾರ, ಮಲಬಾರ್ ಅಂತಾರ, ಕೋರ್ಮಂಡಲ್ ಅಂತಾರ, ಕೆನರಾ ಅಂತಾರ? ಕೋರ್ಮಂಡಲ್. ಇನ್ನು ಸ್ವಲ್ಪ ಮೇಲೋದ್ರೆ ಯಾವ ಬರ್ತದೆ? ಯಾವುದು ಬರ್ತದೆ? ಕೊಂಕಣ್ ಕೋಸ್ಟ್ ಅಲ್ಲ. ಇಲ್ಲಿ ಹಿಂಗೆ ಬರುತ್ತಲ್ಲ, ಇಲ್ಲಿ ಈ ಥರ ಬರುತ್ತಲ್ಲ, ಇದು ಗುಜರಾತು. ಇಲ್ಲಿ ಬರೋದು ಕೊಂಕಣ್, ಇಲ್ಲಿ ಬರೋದು ಕೋರಮಂಡಲ್. ಕೇರಳದ ಹತ್ರ ಬರೋದು ಇದು ಕೋರಳ, ಒಂದು ಮಲಬಾರು. ಕೇರಳದ ಹತ್ರ ಬರೋದು ಮಲಬಾರು, ಇದು ಕೊಂಕಣ್ಣು, ಹೌದಾ? ಇಲ್ಲಿ ಬರೋದು ಕೋರಮಂಡಲ, ಇಲ್ಲಿ ಬರೋದು ನದರನ್ ಸಿರ್ಕಾರ್ಸ್. ಓಕೆ, ಕೋರಮಂಡಲ್ ಕೋಸ್ಟ್ ಮಕ್ಕಳೇ. ಕರಾವಳಿ ತೀರ ನೋಡಿರ್ತೀರಿ ಎಲ್ಲ ಕಡೆ ಹೆಂಗಿರುತ್ತೋ ಹಾಗಿರುತ್ತೆ ಅಲ್ಲೂ ಸಹ. ಭಾರತದ ಎಷ್ಟು ರಾಜ್ಯಗಳು, ಇದು ಭಾಳ ಇಂಪಾರ್ಟೆಂಟ್, ಭಾರತದ ಎಷ್ಟು ರಾಜ್ಯಗಳು ಅಂತಾರಾಷ್ಟ್ರೀಯ ಭೂಗಡಿಯನ್ನು ಹೊಂದಿದೆ? ಪಕ್ಕಾ? ಓಕೆ, 17. ಇದರಲ್ಲಿ ಒಂದು ವಿಷಯ ನೀವು ತಿಳ್ಕೊಬೇಕು ಮಕ್ಕಳೇ. ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತ ಸರ್ಕಾರ ಇವತ್ತಿಗೂ ಸಹ ಅದನ್ನು ಏನಂತ ಪರಿಗಣಿಸ್ತದೆ? ಒಂದು ರಾಜ್ಯ ಅಂತಲೇ ಪರಿಗಣಿಸಿ ಅದರ ವಿಂಗಡಣೆ ಮಾಡಿದೆ. 17 ಅಂತ ಹೇಳ್ತಾ ಇದೀವಲ್ವಾ? ಆ್ಯಕ್ಚುಲಿ 16 ಆಗಬೇಕಿತ್ತದು. ಅದು 16 ಆಗಬೇಕಿತ್ತು ಜಮ್ಮು ಕಾಶ್ಮೀರನ ಬಿಟ್ಟರೆ. ಆದರೆ ಅದನ್ನು ಸಹ ಸೇರಿಸೇ ಈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡಾಕ್ಯುಮೆಂಟ್ಸಲ್ಲಿ ಇವತ್ತು ದಾಖಲೆ ಇದೆ. ಸೊ ನೀವು ಹೇಳಿದಂತೆ 17 ಕರೆಕ್ಟ್. ಓಕೆ, ವೆರಿ ವೆಲ್. ಯಾವ್ಯಾವ ರಾಜ್ಯಗಳು? ಗುಜರಾತು, ಪಾಕಿಸ್ತಾನ, ಪಂಜಾಬ್ ಬರುತ್ತಿಲ್ಲ, ಪಂಜಾಬ್, ಕ್ಷಮಿಸಿ, ಗುಜರಾತು, ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲು, ಸಿಕ್ಕಿಮ್ಮು, ಅಸ್ಸಾಮು, ಮೇಘಾಲಯ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಮು, ತ್ರಿಪುರ. ರೈಟ್? ಮೇಘಾಲಯ ಬಾಂಗ್ಲಾದೇಶ ಜೊತೆ ಇದೆಯಲ್ಲಮ್ಮ. ಗಾರೋ, ಖಾಸಿ ಪರ್ವತಗಳು ಮೇಘಾಲಯದಲ್ಲಿ ಕಂಡು ಬರ್ತವೆ. ಭಾರತದಲ್ಲಿರುವ ಏಕೈಕ ಸಕ್ರಿಯ ಜ್ವಾಲಾಮುಖಿ ದ್ವೀಪ ಯಾವುದು? ಮಿನಿಕಾಯ್ ಅಲ್ಲ, ಬ್ಯಾರನ್ ಐಲ್ಯಾಂಡ್, ಬ್ಯಾರನ್ ದ್ವೀಪ ಅಂತ ಬರುತ್ತೆ. ಜ್ವಾಲಾಮುಖಿ ಅಂದರೆ ಈ ಥರ ಇರುತ್ತೆ ಮಕ್ಕಳೇ, ಆಯಿತಾ? ಸೊ ಬ್ಯಾರನ್ ದ್ವೀಪ ಅಂತ ಬರ್ತದೆ ಅಲ್ಲಿ. ಅದು ಎಲ್ಲಿ? ಲಕ್ಷದ್ವೀಪದ ಹತ್ರ ಬರ್ತದೆ. ಅಂಡಮಾನ್ ಮತ್ತು ನಿಕೋಬಾರ್ ಹತ್ರನ ಅಥವಾ ಲಕ್ಷದ್ವೀಪ ಅಲ್ಲ? ಯಾವ ದ್ವೀಪ? ಲಕ್ಷದ್ವೀಪದ ಸಮೂಹಗಳಲ್ಲಿ ಬರ್ತದೆ ಅದು.
ಅಂಡಮಾನ್ ಸಮುದ್ರದಲ್ಲಿ, ಕ್ಷಮಿಸಿ, ಲಕ್ಷದ್ವೀಪ ಅಲ್ಲ, ಅಂಡಮಾನ್ ಸಮುದ್ರದಲ್ಲಿ ಇದು ಕಂಡು ಬರ್ತದೆ. ಲಕ್ಷದ್ವೀಪ ಹತ್ರ ಅಲ್ಲ, ಅಂಡಮಾನ್ ಹತ್ರ. ಸಿಡಿದು ಬಿಡುತ್ತೀರಿ. ಒಂದ್ಸರಿ ನೋಡೋಣ ಒಂದು ವಿಡಿಯೋನ ಆಮೇಲೆ. ಓಕೆ. ಭಾರತದ ಪಶ್ಚಿಮ ಕರಾವಳಿಯ ದಕ್ಷಿಣ ಭಾಗವನ್ನು ಏನೆಂದು ಕರೆಯುತ್ತಾರೆ? ತಪ್ಪು. ಪಶ್ಚಿಮ ಕರಾವಳಿಯ ದಕ್ಷಿಣ ಭಾಗ ಮಕ್ಕಳೇ, ಪಶ್ಚಿಮ ಕರಾವಳಿ ದೊಡ್ಡದಿದೆ. ಈ ಥರ ಹೋಗುತ್ತೆ ಅಲ್ವಾ? ಭಾರತದ ಮ್ಯಾಪ್ ಈ ಥರ ಹೋಗುತ್ತೆ. ಇಲ್ಲಿ ಬರುವುದು ಮಲಬಾರ್, ಮೇಲ್ಗಡೆ ಬರುವುದು ಕೊಂಕಣ್, ಇಲ್ಲಿ ಬರುವುದು ಕೊಂಕಣ್. ಹೌದಾ? ಆದರೆ ಕೊಂಕಣ್ಗಿಂತ ಕೆಳಗೆ ಪಶ್ಚಿಮದಲ್ಲಿ ದಕ್ಷಿಣ ಭಾಗದಲ್ಲಿ ಯಾರು ಬರ್ತಾರೆ? ಮಲಬಾರ್. ಕೇರಳದ ಹತ್ರ ಬರ್ತದೆ ಮಲಬಾರ್. ನೀವು ಕೇಳಿದ್ದೀರಾ? ಅಡ್ವರ್ಟೈಸ್ಮೆಂಟ್ ಕೇಳಿದ್ದೀರಾ? ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕೇಳಿದಿರಲ್ಲ? ಹಾಂ, ಡೈಮಂಡ್ಸ್ ಅಂದರೆ ವಜ್ರಗಳು ಅಂತ. ವಜ್ರಗಳು ಅದು ಅಂಗಡಿಯಲ್ಲಿ ಇರ್ತಾವೆ ಈಗ. ಹಾಂ, ಭೂಮಿಯಿಂದ ಆಗೋದು ಅದ್ರಲ್ಲಿ ತಂದಿಟ್ಟಿರ್ತಾರೆ ಅಂಗಡಿಯಲ್ಲಿ ಮಾರಲಿಕ್ಕೆ. ಮಲಬಾರ್ ಕೋಸ್ಟ್. ಆಮೇಲೆ ಕೇರಳದಲ್ಲಿ ಏನು ಪ್ರಸಿದ್ಧ? ಬ್ಯಾಕ್ ವಾಟರ್ಸ್ ಅಂದರೆ ಏನಂತ ಹೇಳ್ತಾರೆ? ಅಲ್ಲೆಲ್ಲ ನೀರು ಇರ್ತದೆ, ಸಮುದ್ರದ ನೀರೆಲ್ಲ ಬಂದು ಸ್ವಲ್ಪ ಎತ್ತರದಲ್ಲಿ ನಿಂತಿರುತ್ತೆ. ಅದರ ಮೇಲೆ ಮನೆಯ ದೋಣಿಗಳೇ ಹೋಗ್ತಿರ್ತವೆ, ಬೋಟ್ ಹೌಸಸ್. ಎಸ್ ಹಾಂ, ಸಿಗ್ಬೋದು. ಅದು ಪನ್ನಾ ಅಂತ ಒಂದು ಜಾಗ ಇದೆ ಮಧ್ಯಪ್ರದೇಶದಲ್ಲಿ. ಅಲ್ಲಿ ನೀವು 10,000 ರೂಪಾಯಿ ಕೊಟ್ಟರೆ ಒಂದಿಷ್ಟು ಜಾಗ ಕೊಡ್ತಾರೆ ನಿಮಗೆ ಅವರು. ಆ ಜಾಗದಲ್ಲಿ ಎಷ್ಟರ ಹೋಗಿ ನೀನು ಅಗದು ನೋಡಿ ತಗೊಂಬರ್ಬೋದು. ನಿಮಗೆ ಅದು ನೀವು ಮಾರ್ಬೋದು ಅದರ ಎಷ್ಟು ರೂಪಾಯಿಗಾದರೂ. ಆದರೆ 10,000 ರೂಪಾಯಿ ಅಲ್ಲಿ ಅಲ್ಲಿನ ಸರ್ಕಾರಕ್ಕೆ ಕಟ್ಟಿಬಿಟ್ಟು ನೀವು ಆ ಜಾಗ ತೊಗೊಂಡು ನೀವು ಅಲ್ಲಿ ಅಗಿತಾ ಮೈನಿಂಗ್ ಸ್ಟಾರ್ಟ್ ಮಾಡ್ಬೋದು. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ, ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಥ್ಯಾಂಕ್ ಯು ಸೋ ಮಚ್. ಈ ಥರ ಹೋಗ್ತದೆ. ಯಾವ್ಯಾವ ರಾಜ್ಯಗಳು ನೆನಪಿದಾವ? ಎಷ್ಟು ರಾಜ್ಯಗಳು? 8 9? ಪೂರ್ವದಿಂದ ಪಶ್ಚಿಮಕ್ಕೆ ಹೋಗೋಣ. ಒಂದೊಂದೇ ನೋಡೋಣ. ಪಶ್ಚಿಮದಿಂದ ಪೂರ್ವಕ್ಕೆ ಹೋಗೋಣ. ಪಶ್ಚಿಮದಿಂದ ಪೂರ್ವಕ್ಕೆ ಎಣಿಸೋಣ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಎಂಟಾಯ್ತು ರೀ. 9 ಆಯ್ತಾ? ಮತ್ತೆ ಏನು 1 2 ಎಣ್ಸಕ್ಕೆ ಬರೋದಿಲ್ವಾ? ಹೇಗೆ? 1 2 3 4 5 6 7 8 ಇದೆ ಮಕ್ಕಳೇ, 8 ಇದೆ. ವೆರಿ ವೆಲ್. ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದ ಭಾರತದ ರಾಜ್ಯ ಯಾವುದು? ಅಸ್ಸಾಂ ಅಂತ ಯಾರ್ಯಾರು ಅಂತಿದ್ದೀರಿ? ನೀವೆಲ್ಲ ತಪ್ಪು ಹೇಳ್ತಿದ್ದೀರಿ. ಅಸ್ಸಾಮು ನೋಡ್ರಿ, ಅಸ್ಸಾಂ ಇಲ್ಲೂ ಸಹ ಹಂಚ್ಕೊಳ್ತಾ ಇದೆ, ಅಸ್ಸಾಂ ಇಲ್ಲೂ ಸಹ ಹಂಚ್ಕೊಳ್ತಾ ಇದೆ. ಅಲ್ರಿ, ಮೇಘಾಲಯ ಬಾಂಗ್ಲಾದೇಶದ ಜೊತೆಗೆ ಇಲ್ಲೇನ್ರಿ? ಹಾಂ, ಏನು ಹೇಳ್ತಿದ್ದೀರಿ? ಹಾಂ, ಅಸ್ಸಾಂ ಬರಲ್ಲ, ಮೇಘಾಲಯ ಬರುತ್ತಾ? ಮೇಘಾಲಯ ಬರಲ್ಲ. ತ್ರಿಪುರ. ಅಯ್ಯೋ, ತ್ರಿಪುರ ಸುತ್ತಲೂ ಬಾಂಗ್ಲಾದೇಶನೇ ಇದೆ. ಮಣಿಪುರ್ ಜೊತೆ ಏನಿದೆ? ಗಡಿಯನ್ನು ಹಂಚಿಕೊಂಡಿಲ್ಲ. ಮಣಿಪುರ್ ಇಲ್ಲಿ ಬರುತ್ತೆ ಮಕ್ಕಳೇ. ಮಿಜೋರಾಂ ಮೇಲೆ ನಾಗಾಲ್ಯಾಂಡ್ ಕೆಳಗಡೆ ಮಣಿಪುರ್ ಬರುತ್ತೆ. ಆ ಥರ ಕಾಣುತ್ತೆ. ಹೌದು. ಸೊ ಮಣಿಪುರು ಈ ಥರ ಕಾಣುತ್ತೆ ಮಕ್ಕಳೇ. ಮಣಿಪುರದ ರಾಜಧಾನಿ ಇಂಫಾಲ್. ಅಲ್ಲಿ ದೊಡ್ಡ ಗಲಾಟೆ ಆಗಿದೆ ಮಕ್ಕಳೇ. ಈಗಲೂ ನಡೀತಿದೆ. ಈಗ ಬೇಡ ಬಿಡಿ ಅದು ಗಲಾಟೆ ಬಗ್ಗೆ. ಕೂಕಿ ಮತ್ತು ಮೈತಿ ಬೇಡ ಅದು ಆಮೇಲೆ ನೋಡೋಣ. ಈಗ ಸಮಸ್ಯೆ ಇದು ಕೇಳಿದ್ರೆ ನಮಗೀಗ ಬೇಜಾರೇ ಆಗ್ಬಿಡುತ್ತೆ ಕೆಲವೊಂದು ವಿಷಯಗಳ ಬಗ್ಗೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಪ್ರತ್ಯೇಕಿಸುವ ಚಾನಲ್ ಯಾವುದು? 10 ಡಿಗ್ರಿ ಚಾನಲ್. ಮಿನಿಕಾಯ್ ದ್ವೀಪ ಮತ್ತು ಲಕ್ಷದ್ವೀಪ 9 ಡಿಗ್ರಿ ಚಾನಲ್. ಮಿನಿಕಾಯ್ ದ್ವೀಪ ಮತ್ತು ಮಾಲ್ಡೀವ್ಸನ್ನು ಬೇರ್ಪಡಿಸೋದು ಓವರ್ ಕಾನ್ಫಿಡೆನ್ಸ್ ಆಲ್ವೇಸ್ ಕಿಲ್ಸ್ ಪುಣ್ಯ. 10 ಡಿಗ್ರಿ ಚಾನಲ್ ನೋಡಾಗಿದೆ. ನಾವು ಮುಂದೋಗೋಣ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಎಷ್ಟನೇ ಅತಿ ದೊಡ್ಡ? ಇದು ಭಾಳ ಸುಲಭ ಆಗ್ಬಿಡ್ತಲ್ರಿ. 7ನೇ ಅತಿ ದೊಡ್ಡ ರಾಷ್ಟ್ರ. ಮ್ಯಾಪಲ್ಲಿ ಗೊತ್ತಿದೆ. ಮೇಲ್ಗಡೆ ಸ್ವಲ್ಪ ಭಾಗ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್ ಇದೆ. ಈ ಕಡೆ ಯಾರು ಅಕ್ಯುಪೈ ಮಾಡ್ಕೊಂಡಿದ್ದಾರೆ? ಚೈನಾ ಅಕ್ಯುಪೈಡ್ ಕಾಶ್ಮೀರ್. ವೆರಿ ವೆಲ್. ಇಡೀ ಭೂಮಿಯ ಒಟ್ಟು ವಿಸ್ತೀರ್ಣದ 2.4% ಜಾಗ ಭಾರತದ್ದಿದೆ ಮಕ್ಕಳೇ.
ಭಾರತದಿದೆ. ಭಾರತದ ಉತ್ತರ ತುದಿಯನ್ನು ಅಲ್ಲಮ್ಮ, ನಾವು ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪ್ಲೀಸ್ ಪುಣ್ಯ, ಕಂಟೆಕ್ಸ್ಟ್ ಇರಲಿ ನಮಗೆ. ಭಾರತದ ಉತ್ತರ ತುದಿಯನ್ನು ಏನೆಂದು ಕರೆಯುತ್ತಾರೆ? ಇಂದಿರಾ ಕೋಲ್. ಇಂದಿರಾ ಪಾಯಿಂಟ್ ಅಂತ ಒಬ್ರು ಅಂದರು. ಅದು ದಕ್ಷಿಣ ತುದಿ. ಬಾಯಲ್ಲಿ ಕೈ ತೆಗೀರಿ ಚಿರಾಗ್. ಅದು ದಕ್ಷಿಣ ತುದಿ ಕರಿತೀವಿ. ಓಕೆ, ಉತ್ತರ ತುದಿಗೆ ಇಂದಿರಾ ಪಾಯಿಂಟ್ ಅಂತ, ಇಂದಿರಾ ಕೋಲ್ ಅಂತ ಕರಿತೀವಿ. ಇಂದಿರಾ ಕೋಲ್ ಅಂತ ಕರಿತೀವಿ. ಮಕ್ಕಳಲ್ಲಿ ಏನಿಲ್ಲ, ಎಲ್ಲ ಈ ಥರ ಹಿಮ ಇರುತ್ತಲ್ಲಿ ಇಂದಿರಾ ಕೋಲಲ್ಲಿ ಮೇಲ್ಭಾಗ. ನಮ್ಮ ಸೈನಿಕರು ಆ ಜಾಗದಲ್ಲೂ ಹೋಗಿ ಕಾಯ್ತಾರೆ. ಅಲ್ಲಿ ಹೇಳ್ಬೋದು ನೀವು, ಸರ್ ಅಲ್ಲಿ ಏನೂ ಇಲ್ಲ ಸರ್, ಬರೀ ಹಿಮ ಇದೆ ಅಂತ ತಗೊಂಡು ಏನು ಮಾಡೋಣ ಸರ್? ಹಾಂ, ಅದು ನಮಗೆ ಬೇಡ ಅನ್ಬಿಡ್ಬೋದಲ್ಲ ಸರ್. ಆದರೆ ಅದು ಸಹ ನಮ್ಮ ಜಾಗ ಅಂತ ಹೇಳಿಬಿಟ್ಟು ಅಲ್ಲಿ ಸೈನಿಕರು ಆ ಚಳಿಯಲ್ಲೂ ಸಹ, ಇಲ್ಲಿವರೆಗೂ ಇರುತ್ತೆ ಹಿಮ ಒಂದೊಂದು ಸರಿ. ಆ ಹಿಮದ ಇಲ್ಲಿವರೆಗೂ ನಿಂತಿರುತ್ತೆ ಹಿಮ, ಇಲ್ಲಿವರೆಗೂ ಅದರೊಳಗೆ ಹಿಂಗೆ ಹೋಗಿ ನಡೆದಾಡ್ತಿರ್ತಾರೆ ಅದರೊಳಗಡೆ, ಆಯಿತಾ? ಸೊ ಬಂದ್ಬಿಡ್ತಾರೆ, ಪಾಕಿಸ್ತಾನದವರು ಬರ್ತಾರೆ, ಚೈನಾದವರು ಬಂದಿದ್ದಾರೆ. ಯಾಕಪ್ಪ ಆಲ್ರೆಡಿ ಬಂದಿಲ್ವಾ ಇಲ್ಲಿ? ಹಾಂ, ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ, ಚೈನಾ ಅಕ್ಯುಪೈಡ್ ಕಾಶ್ಮೀರ ಬಿಟ್ಟಿದ್ದಕ್ಕೆ ಬಂದಿಲ್ವಾ ಅವರು? ಇನ್ನೂ ಬಿಟ್ಬಿಟ್ರೆ ಏನು ಮಾಡ್ತಾರೆ? ಇಲ್ಲಿ ಮಧ್ಯ ಇಷ್ಟನ್ನು ತಗೊಂಡ್ಬಿಡ್ತಾರೆ ಬೇಕಾರೆ ಬಿಟ್ಟರೆ ನೀವು. ಹೌದು, ನಮ್ಮ ಗುಣದಲ್ಲಿಲ್ಲ ನೋಡಿ. ನಮ್ಮ ಗುಣದಲ್ಲಿ ನಾವು ಇನ್ನೊಂದು ದೇಶವನ್ನು ಆಕ್ರಮಿಸ್ಕೊಬೇಕನ್ನೋ ನಮಗೆ ಭಾವನೆ ಇಲ್ಲ. ಭಾರತಕ್ಕಿಲ್ಲ. ಅದು ಚೈನಾಗಿದೆ, ಪಾಕಿಸ್ತಾನಕ್ಕಿದೆ. ಈಗ ನಾವು ಮನಸ್ಸು ಮಾಡಿದರೆ ಬಾಂಗ್ಲಾದೇಶನ ನಾವೇ ತೊಗೊಂಬೋತಿತ್ತು ವಾಪಸ್ಸು. ಹಲೋ, ನೇಪಾಳ ಎಷ್ಟು ದೊಡ್ಡದಿದೆ ರಾಷ್ಟ್ರ? ಭೂತಾನ್ ಎಷ್ಟಿದೆ? ನಮ್ಮ ರಾಜ್ಯಕ್ಕಿಂತ ಚಿಕ್ಕಿದೆ ತಾನೆ ಅವೆಲ್ಲ. ನೋಡಿದ್ರೆ ನಾವು ಮನ್ಸು ಮಾಡಿದರೆ ನಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಡ್ಬೋದಿತ್ತ ಯಾವಾಗೂ. ನಮಗೆ ಆ ಒಂದು ಇದಿಲ್ಲ, ಕೆಟ್ಟ ಗುಣ ಇಲ್ಲ ನಮಗೆ, ಆ ಆಲೋಚನೆಗಳು ನಮಗಿಲ್ಲ, ಆಯಿತಾ? ಆದರೆ ಎಲ್ಲ ರಾಷ್ಟ್ರಗಳು ಅದೇ ಥರ ಇರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇಲ್ಲಿ ಇಂದಿರಾ ಕೋಲ್ ಅನ್ನೋದು ಇದೆಯಲ್ಲ ಮಕ್ಕಳೇ, ಇದು ಕಾರಾಕೋರಂ ಒಂದು ರೇಂಜ್ ಮೇಲೆ ಬರ್ತದೆ. ಕಾರಾಕೋರಂ ಬೆಟ್ಟಗಳು ಬರ್ತಾವಲ್ಲ, ಕಾರಾಕೋರಂ ಬೆಟ್ಟಗಳ ಸರಣಿ ಬರುತ್ತೆ ಮೇಲ್ಗಡೆ ಜಮ್ಮು ಕಾಶ್ಮೀರದ ಹತ್ರ. ಆ ಸರಣಿಯಲ್ಲಿ ಇದು ಸ್ಥಿತವಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆ ಯಾವುದು? ಡ್ಯೂರೆಂಟ್ ಲೈನ್. ದುರಂದರಲ್ಲಪ್ಪ, ಡ್ಯೂರೆಂಟ್ ಲೈನ್. ಓಕೆ, ಇದು ಎಷ್ಟು ಕಿಲೋಮೀಟ್ರ್ ಇದೆ? ಬರೀ 106 ಕಿಲೋಮೀಟ್ರ್ ಇದೆ, ಹೆಚ್ಚೇನಿಲ್ಲ, 106 ಇದೆ ಅಷ್ಟೇ. ಹೌದು. ಮಿನಿಕಾಯ್ ದ್ವೀಪವನ್ನು ಉಳಿದ ಲಕ್ಷದ್ವೀಪದಿಂದ ಪ್ರತ್ಯೇಕಿಸುವ ಚಾನಲ್ ಯಾವುದು? 9 ಡಿಗ್ರಿ ಚಾನಲ್. ಕರೆಕ್ಟ್ ಹೇಳಿದ್ರಿ. ಈ ಮಿನಿಕಾಯ್ ದ್ವೀಪ, ಲಕ್ಷದ್ವೀಪಗಳು ಇವೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ? ಹವಳದ ಬಂಡೆಗಳು, ಕೋರಲ್ ರೀಫ್ಸಿಂದ ಮಾಡಲ್ಪಟ್ಟಿದೆ, ಆಯಿತಾ? ಇದೆಯಲ್ವಾ ಇಲ್ಲಿ ನೋಡ್ರಿ, ಕೋರಲ್ ರೀಫ್ಸ್ ಇದಾವಿಲ್ಲ ಇಲ್ಲಿ ಚಿತ್ರಗಳಲ್ಲಿ, ಅದರಿಂದ ಮಾಡಲ್ಪಟ್ಟಿದೆ. ಓದ್ತೀವಿ ನಾವು, ಅದನ್ನು ಓದ್ತೇವೆ, ಡೋಂಟ್ ವರಿ. ಭಾರತದ ಪಶ್ಚಿಮ ಕರಾವಳಿಯ ಉತ್ತರ ಭಾಗವನ್ನು ಏನೆಂದು ಕರೆಯುತ್ತಾರೆ? ನೋಡ್ರಪ್ಪ, ಇದು ಭಾರತದ ಪಶ್ಚಿಮ ಕರಾವಳಿಯ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗಕ್ಕೆ ಮಲಬಾರ್ ಕೋಸ್ಟ್ ಅಂತ ಕರೀತಾರೆ. ಮೇಲ್ಗಡೆ ಇರೋದಕ್ಕೆ ಏನಂತೀವಿ? ಕೊಂಕಣ್ ಕೋಸ್ಟ್ ಅಂತ ಕರಿತೀವಿ, ಹೌದಲ್ರಿ? ನೋಡಿದ್ವಾ ಇಲ್ಲ ನಾವು? ಸೊ ಕೊಂಕಣ್ ಕೋಸ್ಟಲ್ಲಿ ಗುಜರಾತು ಮತ್ತು ಈ ಸ್ವಲ್ಪ ಪಣಜಿ ತನಕ ಬರ್ತದೆ, ಇದು ಗೋವಾ ತನಕ ಗುಜರಾತು, ಮತ್ತು ಗುಜರಾತ್ ಅಲ್ಲ, ಮಹಾರಾಷ್ಟ್ರ ಮತ್ತು ಗೋವಾದ ಈ ನಡುವೆ ಬರುತ್ತಲ್ಲ ಜಾಗ, ಈ ಜಾಗಕ್ಕೆ ಕೊಂಕಣ್ ಕೋಸ್ಟ್ ಅಂತ ಕರಿತೀವಿ. ವೆರಿ ವೆಲ್. ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದ ಭಾರತದ ರಾಜ್ಯ ಯಾವುದು? ನೇಪಾಳ ಜೊತೆ ಗಡಿಯನ್ನು ಹಂಚಿಕೊಂಡಿಲ್ಲ ನೋಡ್ರಿ. ಉತ್ತರ ಪ್ರದೇಶ ಅಂತೂ ಇದೆ, ಬಿಹಾರ್ ಅಂತೂ ಇದೆ, ಉತ್ತರಾಖಂಡೂ ಇದೆ. ಹಿಮಾಚಲ್ ಪ್ರದೇಶ ಅಂತೀರಾ? ಇಲ್ವಾ? ಹಿಮಾಚಲ್ ಪ್ರದೇಶ ಮತ್ತಾವುದಾದ್ರೂ ಬೇರೆ ದೇಶದ ಜೊತೆಗೆ ಹಂಚ್ಕೊಂಡಿದೆಯಾ ಗಡಿಯನ್ನು? ಚೀನಾ ಜೊತೆ ಹಂಚ್ಕೊಂಡಿದೆ. ಸೊ ಚೀನಾದ ಜೊತೆ ಹಂಚ್ಕೊಂಡಿದೆ. ಉತ್ತರಾಖಂಡು, ಉತ್ತರ ಪ್ರದೇಶ, ಬಿಹಾರು ಮತ್ತು ಸಿಕ್ಕಿಮು ಮತ್ತು ವೆಸ್ಟ್ ಬೆಂಗಾಲ್, ಇದು ನೇಪಾಳ ಜೊತೆ ಹಂಚಿಕೊಂಡಿರುವ. ಉತ್ತರ ಪ್ರದೇಶ ಇಷ್ಟು ದೊಡ್ಡದಿದೆಯಲ್ಲಮ್ಮ, ಹಂಚಿಲ್ವಾ? ಎಸ್. ಆದರೆ ಯಾವುದದು ಅದು ದೇಶ? ಕ್ಷಮಿಸಿ, ರಾಜ್ಯ ಹಿಮಾಚಲ್ ಪ್ರದೇಶ ಹಂಚ್ಕೊಂಡಿಲ್ಲ ಮಕ್ಕಳೇ. ಗುಡ್. ಭಾರತದ ಮುಖ್ಯ ಭೂಮಿಯ ಸಮುದ್ರ ತೀರದ ಒಟ್ಟು ಉದ್ದ ಎಷ್ಟು? ಥ್ಯಾಂಕ್ ಯು ಸೋ ಮಚ್. ನೋ, 6100 ಕಿಲೋಮೀಟರ್. ಮುಖ್ಯ ಭೂಮಿ ಇದು. ನಾವಿನ್ನೂ ಇವುಗಳನ್ನು ಸೇರಿಸಿಲ್ಲ, ಯಾವನ್ನ ಈ ದ್ವೀಪಗಳ ಸಮೂಹದ ಅದರ ಕರಾವಳಿ ತೀರವನ್ನು ನಾವು ಸೇರಿಸಿಲ್ಲ. ಸೊ 6100 ಕಿಲೋಮೀಟರ್ ಮುಖ್ಯ ಭೂಮಿ ಸಮುದ್ರ ತೀರದ ಒಟ್ಟು ಉದ್ದ ಇದು. ಇನ್ನು ದ್ವೀಪಗಳನ್ನು ಸೇರಿಸ್ಬಿಟ್ರೆ ಅವಾಗೇನಾಗುತ್ತದು ಇನ್ನೂ ಹೆಚ್ಚಾಗ್ಬಿಟ್ಟು 7516 ಕಿಲೋಮೀಟ್ರ್ ಆಗ್ಬಿಡುತ್ತದು. ಓಕೆ. ಭೂತಾನ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತದ ರಾಜ್ಯ ಯಾವುದು?
ಭೂತಾನ್ ಜೊತೆಗೆ ಸಿಕ್ಕಿಮು, ವೆಸ್ಟ್ ಬೆಂಗಾಲ್, ಅಸ್ಸಾಂ 3 ಇದ್ದಾರೆ. ಆಲ್ ಆಫ್ ದ ಅಬೌವ್. ಇಲ್ಲಿ ಭೂತಾನ್ ದೇಶ ಇದೆ, ಸಿಕ್ಕಿಂ ಇದೆ, ವೆಸ್ಟ್ ಬೆಂಗಾಲ್ ನೋಡ್ರಿ ಯಾವ ಥರ ಬಂದಿದೆ ಹೀಗೆ. ಹೌದಲ್ರ, ಚಿಕನ್ ನೆಕ್, ಸಿಲಿಗುರಿ ಕಾರಿಡಾರ್. ಆಮೇಲೆ ಅಸ್ಸಾಂ ನೋಡ್ರಿ, ಅಸ್ಸಾಮು ಇದೆ ತಾನೆ. ವೆಸ್ಟ್ ಬೆಂಗಾಲು, ಸಿಕ್ಕಿಮು, ಅಸ್ಸಾಮು, ಅರುಣಾಚಲ ಪ್ರದೇಶ ಇಷ್ಟು ರಾಜ್ಯಗಳು ಭೂತಾನ್ ಜೊತೆಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಗುಡ್. ಭಾರತವು ಯಾವ ದೇಶದೊಂದಿಗೆ 3 ಕಡೆಗಳಲ್ಲಿ ಗಡಿಯನ್ನು ಹಂಚಿಕೊಂಡಿದೆ? ನೇಪಾಲ್, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್. ಯಾವ್ದು ಹೇಳ್ತೀರಿ? ಬಾಂಗ್ಲಾದೇಶ್. ಎಲ್ಲಿ? ಬಾಂಗ್ಲಾದೇಶಿಗೆ ಉತ್ತರದಲ್ಲಿ ಯಾರಿದ್ದಾರೆ? ನಾವೇ ಇದ್ದೀವಿ. ಪಶ್ಚಿಮದಲ್ಲಿ ಯಾರಿದ್ದಾರೆ? ನಾವೇ ಇದ್ದೀವಿ. ಪೂರ್ವದಲ್ಲಿ ಯಾರಿದ್ದಾರೆ? ಹೌದಲ್ವ? 3 ಕಡೆ ನಾವೇ ಇದ್ದೀವಿ ತಾನೆ. ಸೊ ಹಾಗಾಗಿ ಹೌದು, ಸಮುದ್ರ ಇದೆ ಅಲ್ಲಿ ಒಂದು ಜಾಗ ಸಮುದ್ರ ಬಿಟ್ಟಿದ್ದೀವಿ. ಭಾರತದ ಸಮುದ್ರ ಬಿಟ್ಟಿಲ್ಲ, ಅದಿದೆ ಚಿನ್ಮಯ್. ಭಾರತದ ಪಶ್ಚಿಮಕ್ಕೆ ಇರುವ ಸಮುದ್ರ ಯಾವುದು? ಪೂರ್ವಕ್ಕೆ? ದಕ್ಷಿಣಕ್ಕೆ? ಸೂಪರ್. ಅರೇಬಿಯನ್ ಸಿ. ಮಕ್ಕಳೇ, ಬಹುತೇಕ ವ್ಯಾಪಾರ ಆಗಿದ್ದು ಈ ಒಂದು ಮಾರ್ಗದಲ್ಲೇ. ಭಾರತದಿಂದ ಈ ಜಾಗದಿಂದ ಈ ಜಾಗಕ್ಕೆ ಈ ಥರ ಹೋಗ್ತಿದ್ರು, ಈ ಜಾಗದಿಂದ ಹೀಗೂ ಹೋಗ್ತಾಯಿದ್ರು ಜನ. ಮತ್ತು ಇಲ್ಲಿಂದ ಆಫ್ರಿಕಾದ ಕೆಳಗಡೆ ಹೋಗಿ ಈ ಥರ ಹೋಗ್ತಿದ್ರು. ಸೊ ಈ ಒಂದು ಸಮುದ್ರದಲ್ಲಿ ಹೆಚ್ಚು ವ್ಯವಹಾರ ಆಗಿದೆ ಮಕ್ಕಳೇ, ವ್ಯವಹಾರ ಹಿಂದಿನ ಕಾಲದಲ್ಲೆಲ್ಲ. ಭಾರತ ಇವಾಗಲೂ ನಡೀತಾ ಇದೆ. ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿದೆ? ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಒಟ್ಟಾರೆ ಮಕ್ಕಳು 572 ದ್ವೀಪಗಳಿದಾವೆ. 572 ದ್ವೀಪಗಳು. ನೀನು ಚಿಕ್ಕದಿರುತ್ತಮ್ಮ, ಅಷ್ಟು ಎಣ್ಸೋಕ್ಕಾಗಲ್ಲ ಇಲ್ಲಿ, ಆಯಿತಾ? ಝೂಮ್ ಆಗಲ್ಲಪ್ಪ ಇಲ್ಲಿ. ಬಟ್ ಯಾವುದೋ ಒಂದು ಡಿಗ್ರಿ ಚಾನಲ್ ಹೋಗುತ್ತಿಲ್ಲ. ಯಾವ ಡಿಗ್ರಿ ಚಾನಲ್ ಅದು? 10 ಡಿಗ್ರಿ ಚಾನಲ್. ಸೂಪರ್. ಭಾರತದ ಗಡಿಯುದ್ದಕ್ಕೂ ಇರುವ ಚಿಕನ್ ನೆಕ್ ಸಿಲಿಗುರಿ ಕಾರಿಡಾರ್ ಯಾವ ರಾಜ್ಯದಲ್ಲಿದೆ? ವೆಸ್ಟ್ ಬೆಂಗಾಲ್. ಇಲ್ಲಿ ಬರುತ್ತೆ ಮಕ್ಕಳು, ಈ ಬಾಂಗ್ಲಾದೇಶ. ಇಲ್ಲಿ ಸಿಲಿಗುರಿ ಕಾರಿಡಾರ್ ಬರ್ತದಲ್ಲ, ಇಲ್ಲಿ ಭಾಳ ಚಿಕ್ಕದಿದೆ ನೋಡ್ರಿ, ಹೌದಲ್ವಾ? ಇಷ್ಟು ಕಟ್ಟಾಗ್ಬಿಟ್ರೆ ಭಾರತದ ಪೂರ್ವ ಭಾಗ ನಮ್ಮಿಂದ ಕೈ ತಪ್ಪಿ ಹೋದಂತೆ. ಹಾಗಾಗಿ ಬಹಳ ಸೈನಿಕರನ್ನ, ಮಿಸೈಲ್ಗಳನ್ನೆಲ್ಲ ಯಾವಾಗಲೂ ರೆಡಿ ಇಟ್ಟಿರ್ತಾರೆ, ತಂಗಿಸಿರ್ತಾರೆ. ಇಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಮಟ್ಯಾಶ್ ಪಡೆದಿಲ್ಲ ನಾವು. ಭಾರತದ ಯಾವ ರಾಜ್ಯವು ಚೀನಾ, ನೇಪಾಳ ಮತ್ತು ಭೂತಾನ್ ದೇಶಗಳೊಂದಿಗೆ ಗಡಿಯನ್ನು ಹೊಂದಿದೆ? ಚೀನಾ, ನೇಪಾಳ್ ಮತ್ತು ಭೂತಾನ್. ಸಿಕ್ಕಿಂ ಕರೆಕ್ಟ್ರಾ? ಸಿಕ್ಕಿಂ. ಸೂಪರ್. ವೆರಿ ಗುಡ್ ಆನ್ಸರ್. ಸಿಕ್ಕಿಂ. ಮೇಲ್ಗಡೆ ಚೀನಾ, ಹಿಂದ್ಗಡೆ ನೇಪಾಳ್, ಮುಂದ್ಗಡೆ ಮುಂದ್ಗಡೆ ಭೂತಾನ್. ಕರೆಕ್ಟ್ ಕೊಟ್ಟಿದ್ದಾರಮ್ಮ. ಹೇಳಿ. ಗ್ಯಾಂಗ್ಟಾಕ್. ಆ್ಯಂಡ್ ಬೈ ದ ವೇ, ನೆಕ್ಸ್ಟ್ ಚಾಪ್ಟರ್ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 3 ಬರ್ತದೆ. ದ್ವೀಪಗಳ ಸಮೂಹವಾದ ಲಕ್ಷದ್ವೀಪವನ್ನು ಯಾವ ರೀತಿಯ ದ್ವೀಪಗಳು ಎಂದು ಕರೆಯಲಾಗುತ್ತದೆ? ನೋ, ಕೋರಲ್ ಐಲ್ಯಾಂಡ್ಸ್. ಇವೆಲ್ಲ ಆಗಿರೋದು ನೋಡ್ರಿ, ನಾವು ಹೇಳಿದ್ವಲ್ವಾ, ಈ ಥರ ಕಂಡು ಬರ್ತದೆ ನೋಡಿ. ಮಾಲ್ಡೀವ್ಸ್ಗಿಂತನೂ ಚೆನ್ನಾಗಿದೆ. ನಮ್ಮ ಭಾರತ ಸರ್ಕಾರ ಇನ್ನೂ ಸ್ವಲ್ಪ ಹೂಡಿಕೆ ಮಾಡಿ, ಹಣನ ಖರ್ಚು ಮಾಡಿ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು. ಮತ್ತು ನೀವು ಸಹ ಅಲ್ಲಿ ಹೋದಾಗ ಕಸವನ್ನು ಮಾಡದೆ, ಹಾಳು ಮಾಡದೆ, ಪ್ರಕೃತಿನ ಮಾಲಿನ್ಯ ಮಾಡದೆ ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ. ಗೊತ್ತಿಲ್ಲ. ಓಕೆ, ಇದಕ್ಕೆ ಕೋರಲ್ ಅಟಾಲ್ಸ್ ಅಂತ ಕರೀತಾರೆ. ಅಥವಾ ಹವಳದ ಬಂಡೆಗಳಿಂದ ಇದು ಮಾಡಲ್ಪಟ್ಟಿದೆ ಮಕ್ಕಳೇ. ಓಕೆ, ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ಭಾರತದ ಅತ್ಯಂತ ಪೂರ್ವದ ರಾಜ್ಯ ಯಾವುದು? ಮಯನ್ಮಾರ್ ಜೊತೆಗೆ ಅರುಣಾಚಲ್ ಪ್ರದೇಶ್, ಮಿಜೋರಾಂ. ಅತ್ಯಂತ ಪೂರ್ವ ಹೇಳಬೇಕು ಪುಣ್ಯ. ಸೂರ್ಯ ಹುಟ್ಟದ ಮೊದಲು ಅರುಣಾಚಲ. ನೋಡ್ರಿ, ನೀವೇ ಹೇಳ್ರಿ, ಅತ್ಯಂತ ಪೂರ್ವದಲ್ಲಿರುವ ನಗರದ ಹೆಸರೇನು, ಅದು ಜಾಗದ ಹೆಸರೇನು? ಕಿಬಿತು. ಯಾವ ರಾಜ್ಯದಲ್ಲಿ ಬರುತ್ತೆ? ಹಂಗಾರೆ ಅತ್ಯಂತ ಪೂರ್ವದಲ್ಲಿರುವ ರಾಜ್ಯ ಯಾವುದು? ಅರುಣಾಚಲ್ ಪ್ರದೇಶ, ಹೌದಲ್ವಾ? ಮತ್ತು ಮಯನ್ಮಾರ್ ಜೊತೆ ಗಡಿ ಹಂಚ್ಕೊಳ್ಳುತ್ತಾ ಇಲ್ಲ ಅದು. ಸೊ ಅರುಣಾಚಲ್ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ. ಅರುಣಾಚಲ ಪ್ರದೇಶ ನೋಡ್ರಿ, ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಅರುಣಾಚಲ್ ಪ್ರದೇಶ ಮೊದಲು ಬರುತ್ತಾ, ಅಥವಾ ನಾಗಾಲ್ಯಾಂಡ್ ಮೊದಲು ಬರುತ್ತಾ, ಮಣಿಪುರ್ ಮೊದಲು ಬರುತ್ತಾ, ಮಿಜೋರಾಂ ಮೊದಲು ಬರುತ್ತಾ? ಪೂರ್ವದಲ್ಲಿ ಯಾರಿದ್ದಾರೆ? ಅತ್ಯಂತ ಪೂರ್ವದಲ್ಲಿ ಅರುಣಾಚಲ ಪ್ರದೇಶ ತಾನೇ, ಹೌದಲ್ಲ? ಆಮೇಲೆ ಮಯನ್ಮಾರ್ ಜೊತೆಗೆ ಅದರ ಗಡಿಯನ್ನು ಸಹ ಹಂಚ್ಕೊಂಡಿದೆ. ಅರುಣಾಚಲ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ.
ಶ್ರೀಹರಿಕೋಟ ದ್ವೀಪವು ಭಾರತದ ಯಾವ ರಾಜ್ಯದಲ್ಲಿದೆ? ಶ್ರೀಹರಿಕೋಟ ದ್ವೀಪವು ನೋಡ್ತೀರಾ? ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ ಮಕ್ಕಳೇ. ಶ್ರೀಹರಿಕೋಟ ಇಲ್ಲಿಂದ ನೋಡ್ತಿದ್ರೆ ಏನು ಹೋಗ್ತಾ ಇದೆ ಅಂತ, ನಮ್ಮ ಇಸ್ರೋ ಸಂಸ್ಥೆಯವರು ಈ ದ್ವೀಪದಿಂದ ರಾಕೆಟ್ಗಳನ್ನು ಉಡಾವಣೆ ಮಾಡ್ತಾರೆ. ಆಯಿತಾ? ಯಾಕೆ ಸರ್ ಅಲ್ಲೇ ಹೋಗಿ ಉಡಾವಣೆ ಮಾಡ್ತಾರೆ? ಏನೇ ಸಮಸ್ಯೆ ಆಯ್ತು ಅಂದರೂ ಅದು ಉಡಾವಣೆ ಆದಂಥ ರಾಕೆಟ್ ಎಲ್ಲಿ ಹೋಗಿ ಬೀಳ್ತದೆ? ಸಮುದ್ರದಲ್ಲೇ ಹೋಗಿ ಬೀಳ್ತದೆ. ನಾವು ಮುಖ್ಯ ಭೂಮಿಯಲ್ಲಿ ಏನಾದರೂ ಡೆಲ್ಲಿಯಿಂದನೇ ಆರಿಸ್ಬಿಟ್ರೆ ಅದೆಲ್ಲಾದ್ರೂ ಹೋಗಿ ಸೀದಾ ಮತ್ತೆ ನಮ್ಮ ಊರಿಗೆ ಬಂದು ಬಿದ್ದುಬಿಟ್ರೆ, ಹೌದಾ ಇಲ್ವಾ? ಪ್ರಾಣ ಹಾನಿ ಜಾಸ್ತಿ ಆಗುತ್ತಿಲ್ವಾ? ದಿಗಂತ ಸೌಂಡ್ ಮಾಡಬೇಡಪ್ಪ ಪ್ಲೀಸ್. ಗುಜರಾತ್ ಒಳಗಾಗಿತ್ತಾ ಪ್ಲೇನ್ ಕ್ರ್ಯಾಶಾ? ಎಸ್. ಏರ್ ಇಂಡಿಯಾದು ಏರೋಪ್ಲೇನು ಗುಜರಾತಲ್ಲಿ ಟೇಕ್ ಆಫ್ ಆಗಿ 30 ಸೆಕೆಂಡ್ ಒಳಗಡೆ ವಾಪಸ್ ಬಂದು ಬಿದ್ದುಬಿಡ್ತದು. ಅದು ಬಿದ್ದಂಥ ಸಂದರ್ಭದಲ್ಲಿ ಒಂದು ಸ್ಟೂಡೆಂಟ್ ಕಾಲೇಜು ಹಾಸ್ಟೆಲ್ ಇತ್ತಲ್ಲಿ, ಹಾಸ್ಟೆಲ್ ಮೇಲೆ ಬಿದ್ದುಬಿಟ್ಟಿದೆ. ಒಬ್ಬನು ಮಾತ್ರ ಬದುಕುಳಿದ ಆ ಪ್ಲೇನ್ ಕ್ರ್ಯಾಶಲ್ಲಿ, ಒಬ್ಬನೇ ಮಾತ್ರ ಬದುಕುಳಿತಿತ್ತು. ಕೇಳಿದ್ವಿ, ಭಾಳ ಬೇಜಾರಾಗುವಂಥ ಸಂಗತಿ. ಆ ರೀತಿ ಅವಘಡಗಳು ಸಂಭವಿಸಬಾರ್ದು ಅಂತ ಆ ಜಾಗದಲ್ಲಿ ಇಟ್ಟಿದ್ದಾರೆ. ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಕರಾವಳಿ ಉದ್ದ ಕೇವಲ ಮುಖ್ಯ ಭೂಮಿಯನ್ನು ಪರಿಗಣಿಸಿದರೆ 6100, ಮೇನ್ ಲ್ಯಾಂಡ್ ಅಂತ ತಗೊಂಡ್ರೆ ಕೇವಲ 6100. ಕರಾವಳಿ ನಮ್ಮ ದ್ವೀಪಗಳನ್ನು ಒಳಗೊಂಡಂತೆ ಕರಾವಳಿಯ ಉದ್ದ ಎಷ್ಟಾಗುತ್ತೆ? 7516. ನೀವು ಹೇಳಿದ ಉತ್ತರ ಸರಿಯಾಗಿದೆ. ಇದರಲ್ಲಿ ಈ ದ್ವೀಪಗಳದು ಸೇರಿಬಿಡುತ್ತೆ ಮಕ್ಕಳೇ. ಈ ದ್ವೀಪಗಳದು ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪಗಳು ಇವು ಸಹ ಸೇರಿಬಿಡ್ತವೆ. ಓಕೆ, ಮುಂದೋಗ್ಬೋದಾ? ಚಾಲೋಜಿ. ಮಲ್ಪೆ ಕರಾವಳಿಯ ಹತ್ತಿರವಿರುವ ಪ್ರಸಿದ್ಧ ದ್ವೀಪ ಯಾವುದು? ಸೇಂಟ್ ಮೇರೀಸ್ ಐಲ್ಯಾಂಡ್. ಸೇಂಟ್ ಮೇರಿ ದ್ವೀಪ ನಿಮ್ಮ ಕನ್ನಡದ ಪುಸ್ತಕದಲ್ಲಿ ಲಾಸ್ಟ್ ಪುಟದಲ್ಲಿ ಕೊಟ್ಟಿದ್ದಾರೆ. ಈ ಪರಿಸರ ಅಧ್ಯಯನದ ಕೊನೆಯ ಪುಟದಲ್ಲಿ ಕೊನೆಯ ಸಾಲಲ್ಲಿದೆ ಇದು ಸೇಂಟ್ ಮೇರಿ ದ್ವೀಪದ ಬಗ್ಗೆ. ಇಲ್ಲಿ ಈ ರೀತಿಯ ಕಲ್ಲುಗಳು ಕಂಡು ಬರ್ತವೆ. ಇದು ಯಾರೂ ಕೆತ್ತಿಲ್ಲ ಮಕ್ಕಳೇ, ಇದನ್ನು ಯಾರೂ ಕೆತ್ತಿಲ್ಲ. ಇದಕ್ಕೆ ಬಸಾಲ್ಟಿಕ್ ರಾಕ್ಗಳು, ಲಾವಾ ಫಾರ್ಮೇಷನ್ಸ್ ಅಂತ ಕರೀತಾರೆ, ಅಥವಾ ಷಡ್ಭುಜಾಕೃತಿಯ ಜ್ವಾಲಾಮುಖಿ ಬಸಾಲ್ಟ್ ಶಿಲಾ ರಚನೆಗಳು ಅಂತ ಕರೀತಾರೆ. ಷಡ್ಭುಜಾಕೃತಿಯಲ್ಲಿದೆ ಇದು ಎಷ್ಟು ನೋಡ್ರಿ, ಯಾರೋ ಕೆತ್ತಿದ್ದಾರೆ ಅನ್ಸಲ್ವಾ? ಇದು ಯಾರೂ ಕೆತ್ತಿಲ್ಲ, ನೈಸರ್ಗಿಕವಾಗಿ ಹಾಗೆ ಬಂದಿದ್ದಾವೆ. ಹೆಂಗಿದೆ ನೋಡಿ, ಎಂಥ ಅದ್ಭುತ. ನಮ್ಮ ಕರ್ನಾಟಕದಲ್ಲಿದೆ ಇದು, ನಮ್ಮ ಕರ್ನಾಟಕದ ದ್ವೀಪ ಇದು. ಮಲ್ಪೆ ಹತ್ರ ಬರ್ತದೆ, ಆಯಿತಾ? ನಮಗೆ ಸೇರಿದ್ದಿದ್ದು. ಚೆನ್ನಾಗಿ ಹೋಗಿ ಬನ್ನಿ, ಖಂಡಿತ ಹೋಗಿ ಬನ್ನಿ. ಆದರೆ ನೀರೊಳಗೆ ಧುಮುಕ್ಬೇಡ್ರಿ, ಈಜಕ್ಕೆ ಬರೋಲ್ಲ ಅಂದರೆ ನೀರಿಂದ ಸ್ವಲ್ಪ ದೂರ ಇರಿ. ಓಕೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಿವಾದಿತ ಜಲಪ್ರದೇಶವಾದ ಸರ್ ಕ್ರೀಕ್ ಎಲ್ಲಿದೆ? ಗುಜರಾತ್. ಸರ್ ಕ್ರೀಕ್ ಎಂಬುವ ಜಾಗ ಗುಜರಾತ್ ಮತ್ತು ಸಿಂಧ್ ಪ್ರಾಂತ್ಯ ಇದೆ ಪಾಕಿಸ್ತಾನದಲ್ಲಿ, ಗುಜರಾತಲ್ಲಿದೆ. ಇಲ್ಲೊಂದು ಸಣ್ಣದಾಗಿ ನೀರಿಂದ ಜಾಗ ಬರುತ್ತೆ, ಆಯಿತಾ? ಇದಕ್ಕೇನಂತೀವಿ? ಸರ್ ಕ್ರೀಕ್ ಅಂತೀವಿ. ಇದು ವಿವಾದಿತವಾಗಿದೆ. ನಾವು ನಮ್ದು ಅಂತೀವಿ, ಅವ್ರದ್ದು ಅಂತಾರೆ, ಅವ್ರದ್ದು ಅಂತಾನೆ ಇದ್ದಾರೆ. ನಾವು ಆಲ್ರೆಡಿ ಟ್ಯಾಂಕ್ ಎಲ್ಲ ಕೂರಿಸ್ಕೊಂಡು ಆರಾಮಾಗಿದ್ದೀವಿ. ಈಗ ನಮ್ಮ ಯುದ್ಧ ಟ್ಯಾಂಕ್ಗಳನ್ನ ಆಲ್ರೆಡಿ ಅಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ, ಏನು ತೊಂದರೆ ಇಲ್ಲ ಈಗ. ಬ್ರಿಡ್ಜ್ ಎಲ್ಲಿದೆ? ಬ್ರಿಡ್ಜ್ ಇಲ್ಲಮ್ಮ, ಅದು ಸ್ವಲ್ಪ ಮಾರ್ಷಿ ಎಸ್ಚೂರಿ ಅಮ್ಮ. ಅದು ಅಲ್ಲಿ ಹೇಗಿದೆ ಅಂದರೆ ಸ್ವಲ್ಪ ತೇವಾಂಶ ಜಾಸ್ತಿ ಇದೆ ಆ ಜಾಗದಲ್ಲಿ, ಆಯಿತಾ? ಇದು ಇರೋದು ಮಕ್ಕಳೇ ನಮ್ಮ ರನ್ ಆಫ್ ಕಚ್ ಅಂತೀವಲ್ಲ, ರನ್ ಆಫ್ ಕಚ್ ಕೇಳಿದ್ದೀರಾ? ಗುಜರಾತಿಂದ ರನ್ ಆಫ್ ಕಚ್. ಅಲ್ಲಿ ಬರೀ ಉಪ್ಪಿನ ಜಾಗ ಇರುತ್ತೆ ಮಕ್ಕಳೇ. ಎಲ್ಲಿ ನೋಡಿದ್ರು ಬಿಳಿ ಮರಳೆ ಕಾಣುತ್ತೆ ನಿಮಗೆ ಪೂರ್ತಿ. ಹೌದು, ಅದೊಂದು ತೋರಿಸ್ತೀನಿ ಆಮೇಲೆ ಬೇಕಾದರೆ. ಇದು ಸರ್ ಕ್ರೀಕ್ ಎಂಬುದು ಭಾರತದ ಗುಜರಾತ್ನ ರನ್ ಆಫ್ ಕಚ್ ಮತ್ತು ಪಾಕಿಸ್ತಾನದ ಸಿಂಧ್ ನಡುವೆ ಇರುವ 96 ಕಿಲೋಮೀಟರ್ ಉದ್ದದ ವಿವಾದಿತ ಜಲಪ್ರದೇಶವಾಗಿದೆ. ಚಲೋ, ರನ್ ಆಫ್ ಕಚ್ ನೋಡೋಣ, ತೊಂದರೆ ಇಲ್ಲ. ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದ ಭಾರತದ ರಾಜ್ಯ ಯಾವುದು? ಹರಿಯಾಣ ಪಾಕಿಸ್ತಾನ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ. ನೋಡಿದ್ವಿ, ನಕ್ಷೆಯಲ್ಲಿ ನೋಡಿದ್ರೂ ಸಹ ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ. ಪಂಜಾಬು, ರಾಜಸ್ಥಾನ, ಜಮ್ಮು ಕಾಶ್ಮೀರ ಅದರ ಈ ಕಡೆ ಬರುತ್ತದೆ ಹರಿಯಾಣ. ಓಕೆ, ಹರಿಯಾಣ. ವೆರಿ ವೆಲ್. ಭಾರತದ ಪೂರ್ವ ಕರಾವಳಿಯ ಉತ್ತರ ಭಾಗವನ್ನು ಏನಂತ ಕರೀತಾರೆ? ಪೂರ್ವ ಕರಾವಳಿ. ಒಂದು ನಿಮಿಷ ಬರೆದು ಬರ್ತೀನಿ ಒಂದು ನಿಮಿಷ. ಸೊ ನಮ್ಮ ಭಾರತ ಈ ಥರ ಇದೆ. ಸೈಲೆನ್ಸ್. ಕೊಂಕಣ್ ಕೋಸ್ಟ್, ಮಲಬಾರ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್, ನದರನ್ ಸಿರ್ಕಾಸ್. ಪೂರ್ವ ಭಾಗದ ಉತ್ತರ ಕರಾವಳಿ ಏನಂತ ಕರೀತಾರೆ? ನದರನ್ ಸಿರ್ಕಾಸ್. ಹೌದಾ? ಸೊ ನದರನ್ ಸಿರ್ಕಾಸ್ ಈ ಥರ ಇರುತ್ತೆ ನೋಡ್ರಿ. ಸೊ ಇದು ಕೋರಮಂಡಲ ಕೋಸ್ಟ್. ಇದು
ಇಷ್ಟು ಜಾಗ ಏನಂತ ಕರಿತೇವೆ? ಕೋರಮಂಡಲ ಕೋಸ್ಟ್. ಇಲ್ಲಿಂದ ಮೇಲೆ ಬರೋದು ನದರನ್ ಸಿರ್ಕಾರ್ಸ್. ಗೊತ್ತಾಯ್ತಾ ಮಕ್ಕಳೇ? ಇಲ್ಲಿ ಬರೋದು ಕೇರಳದ ಹತ್ರ ಬರೋದು ಯಾವುದು? ಮಲಬಾರ್. ಆಯಿತಾ? ಇಲ್ಲಿ ಬರೋದು ಯಾವುದು? ಕೊಂಕಣ್ ಕೋಸ್ಟ್. ಇಲ್ಲೂ ಬರ್ತದೆ, ಸ್ವಲ್ಪ ಇಲ್ಲೂ ಸೇರ್ತದೆ. ಆಯಿತಾ? ಕಂಕಣ್ ಕೋಸ್ಟು, ಮಲಬಾರ್ ಕೋಸ್ಟು ಸೇರ್ಪಡ್ತದೆ ಸ್ವಲ್ಪ ಸ್ವಲ್ಪ. ಮುಂದೆ ಹೋಗ್ಬೋದಾ? ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ನೆರೆಯ ದೇಶ ಯಾವುದು? ಬಹಳ ಚಿಕ್ಕ ದೇಶ. ಮಾಲ್ಡೀವ್ಸ್ ಮಕ್ಕಳೇ, ಮಾಲ್ಡೀವ್ಸು. ನಿಮಿಷ. ಓ ಕ್ಷಮಿಸಿ, ಭೂತಾನ್. ಓ, ಮಾಲ್ಡೀವ್ಸ್ ದ್ವೀಪಗಳು ಜಾಸ್ತಿ ಇದಾವಪ್ಪ. ಇಲ್ಲಿ ದ್ವೀಪಗಳು ಹೆಚ್ಚಾಗಿ ಬರ್ತಾವಲ್ಲ. ಭೂಪ್ರದೇಶದ ದೃಷ್ಟಿಯಿಂದ ಭೂತಾನ್ ಭಾರತದ ಅತ್ಯಂತ ಚಿಕ್ಕ ನೆರೆಯ ದೇಶವಾಗಿದೆ. ಕಡಲ ಗಡಿಯ ದೃಷ್ಟಿಯಿಂದ ಮಾಲ್ಡೀವ್ಸ್ ಅತ್ಯಂತ ಚಿಕ್ಕದಾಗಿದೆ. ಸೊ ಭೂಪ್ರದೇಶ ಹೋಲಿಕೆ ಮಾಡಿದ್ರೆ ಭೂತಾನ್ ಸರಿ ಆಗ್ತದೆ. ಆಯಿತಾ? ಇನ್ನೊಂದ್ಸರಿ ಪ್ರಶ್ನೆ ಓದಲ್ಲ? ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ನೆರೆ ದೇಶ ಯಾವುದು? ಭೂತಾನ್. ಓಕೆ. ಅಕಸ್ಮಾತಾಗಿ ಕಡಲ ಗಡಿಯ ದೃಷ್ಟಿಯಿಂದ ಮಾಲ್ಡೀವ್ಸ್ ಏನಾಗ್ತದೆ? ಕಡಲ ಗಡಿಯ ದೃಷ್ಟಿಯಿಂದ ನೋಡಿದ್ರೆ ಮಾಲ್ಡೀವ್ಸ್ ಅತ್ಯಂತ ಚಿಕ್ಕ ರಾಷ್ಟ್ರ ಆಗ್ತದೆ. ವೆರಿ ವೆಲ್. ಅಂಡಮಾನ್ ದ್ವೀಪಗಳಲ್ಲೇ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸ್ಯಾಡಲ್ ಪೀಕಾ? ನನಗೆ ಗೊತ್ತಿಲ್ಲ, ಚೆಕ್ ಮಾಡೋಣ. ರೈಟ್ ಆನ್ಸರ್. ಸ್ಯಾಡಲ್ ಪೀಕ್ ಮಕ್ಕಳೇ 732 ಮೀಟರ್ ಸಮುದ್ರದಿಂದ ಎತ್ತರದಲ್ಲಿದೆ. ಹೆಚ್ಚು ಕಮ್ಮಿ 3/4 ಕಿಲೋಮೀಟರ್ ಎತ್ತರ ಆಗುತ್ತದು. 3/4 ಕಿಲೋಮೀಟರ್ ಎತ್ತರ ಸಮುದ್ರದ ಮಟ್ಟದಿಂದ. ಓಕೆ, ವೆರಿ ವೆಲ್. ಮೌಂಟ್ ಹ್ಯಾರಿಯೆಟ್ ರಾಷ್ಟ್ರೀಯ ಉದ್ಯಾನವನವು, ಶ್ರೇಯಸ್, ಮೌಂಟ್ ಹ್ಯಾರಿಯೆಟ್ ರಾಷ್ಟ್ರೀಯ ಉದ್ಯಾನವನವು ಯಾವ ದ್ವೀಪ ಸಮೂಹದಲ್ಲಿದೆ? ಪಕ್ಕಾ? ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ರಿಯಲಿ? ಅಂದಾಜಿಸ್ಬಿಟ್ರಾ? ಅರೇ ವಾ. ವೆಲ್ಕಮ್ ಟು ಮೌಂಟ್ ಹ್ಯಾರಿಯೆಟ್ ಉದ್ಯಾನವನ. ಹೇಗಿದೆ ನೋಡ್ರಿ. ನೀವು ಹೋಗ್ಬೋದು, ನೀವು ಹೋಗಿ ಅಲ್ಲಿ ನಿಂತು ನೋಡ್ಬೋದು. ಖಂಡಿತ. ಆಲ್ ದ ಬೆಸ್ಟ್. ಭಾರತದ ಅತ್ಯಂತ ಪೂರ್ವದ ಬಿಂದು ಯಾವುದು? ಅತ್ಯಂತ ಪೂರ್ವದ ಬಿಂದು ಯಾವ ರಾಜ್ಯದಲ್ಲಿ ಬರುತ್ತೆ? ಸೂಪರ್. ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ಅತ್ಯಂತ ಪೂರ್ವದಲ್ಲಿ ಬರುವುದು ಕಿಬಿತು. ಓಕೆ. ಭಾರತದ ಪಶ್ಚಿಮ ತುದಿಯಾದ ಗುಹಾರ್ ಮೋತಿ ಯಾವ ರಾಜ್ಯದಲ್ಲಿದೆ? ಗುಜರಾತ್. ವೆರಿ ವೆಲ್. ಗುಜರಾತ್. ಗುಹಾರ್ ಮೋತಿ ಇಲ್ಲಿ ಬರ್ತದೆ. ಇಲ್ಲೊಂದು ಯಾವುದೋ ಒಂದು ಜಾಗದ ಬಗ್ಗೆ ನಾವು ಪಾಕಿಸ್ತಾನದವರು ಸರ್ ಕ್ರೀಕ್ ಏನದು? ಸರ್ ಕ್ರೀಕ್. ಆ ಜಾಗ ನಮ್ಮ ಮತ್ತು ಅವ್ರ ನಡುವೆ ಇಲ್ಲಿದೆ ನೋಡ್ರಿ. ಸರ್ ಕ್ರೀಕ್ ರೀಜನ್, ಹೌದಿಲ್ಲ? ಸರ್ ಕ್ರೀಕ್ ರೀಜನ್ ಅಲ್ಲಿ ಸ್ವಲ್ಪ ಇಲ್ಲಿ ಇವಾಗಲೂ ಸಮಸ್ಯೆ ಇದೆ. ಮತ್ತು ರನ್ ಆಫ್ ಕಚ್ ಮಕ್ಕಳೇ ಇಲ್ಲಿ ಬರ್ತದೆ. ರನ್ ಆಫ್ ಕಚ್. ಆಮೇಲೆ ಲಿಟಲ್ ರನ್ ಆಫ್ ಕಚ್ ಇಲ್ಲಿ ಬರುತ್ತೆ. ಗಲ್ಫ್ ಆಫ್ ಕಂಬಾಟ್ ಬರುತ್ತೆ. ಸಾಕೀಗ, ತೊಂದರೆ ಇಲ್ಲ. ಭಾರತದ ಪ್ರಮುಖ ನದಿ ದ್ವೀಪವಾದ ಮಾಜುಲಿ ಯಾವ ನದಿಯಲ್ಲಿದೆ? ಮಕ್ಕಳೇ, ಈ ನದಿಯ ನಡುವೆ ಬರುವ ಕೆಲವು ಈ ಥರ ದ್ವೀಪಗಳು ಬರ್ತವೆ. ಅಂದರೆ ಸುತ್ತಲೂ ನದಿ ನೀರು, ಮಧ್ಯದಲ್ಲಿ ದ್ವೀಪ. ಹೆಂಗಿದೆ ನೋಡ್ರಿ. ಈ ಥರನೂ ಕೆಲವು ಜಾಗಗಳಿದ್ದಾವೆ. ಮಾಜುಲಿ ದ್ವೀಪ ಇದು ಯಾವ ನದಿಯ ನದಿಯಲ್ಲಿದೆ? ಬ್ರಹ್ಮಪುತ್ರ ನದಿಯಲ್ಲಿದೆ. ಬ್ರಹ್ಮಪುತ್ರ ನದಿ ಮಕ್ಕಳೇ ಪ್ರವಾಹವನ್ನು ಒತ್ತಿ ತರುತ್ತೆ. ಬರಬೇಕಾದ್ರೆ ಭಾಳಷ್ಟು ಪ್ರವಾಹಗಳಾಗ್ತವೆ ಬ್ರಹ್ಮಪುತ್ರ ನದಿಯಿಂದ. ಆಯಿತಾ? ಚೈನಾದವರು ಈಗ ಡ್ಯಾಮ್ ಕಟ್ಬಿಟ್ಟಿದ್ದಾರೆ. ದೇವರೇ ಕಾಪಾಡಬೇಕಿನ್ಮೇಲೆ. ಭಾರತದ ದಕ್ಷಿಣ ಭಾಗದಲ್ಲಿರುವ ಮಹಾಸಾಗರ ಯಾವುದು? ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ನೀನು ಅಂಟಾರ್ಟಿಕ್ ಓಷನಿಗೆ ಹೊಂಟಿಯಪ್ಪ. ಅಂಡಮಾನಿಗೆ ಕರ್ಕೊಂಡು ಹೋಗೋದು ಬಿಟ್ಟು ಸೀದಾ ಅಂಟಾರ್ಟಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅಂಡಮಾನಲ್ಲಿ ಪೆಂಗ್ವಿನ್ಗಳು ಯಾವಾಗ ಬಂದವು ಅಂತ ನೋಡ್ತಿರ್ತಾರೆ ಅಲ್ಲಿ ಹೋಗ್ಬಿಟ್ಟು. ಹೌದಲ್ರಿ? ಅಷ್ಟೇ. ಓಕೆ, ಕ್ಯಾಪ್ಟನ್ ಆಗ್ಬೇಕು ನೀವು ಅದಕ್ಕೆ ಹಡಗಿಗೆ. ಭಾರತದ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಸಮುದ್ರ ತೀರವನ್ನು ಹೊಂದಿವೆ? ಒಂದು ನಿಮಿಷ, ಶಾಂತಿ. ಕೆಲವರು 4 ಅಂತ ಹೇಳ್ತಿದ್ದೀರಿ, ಕೆಲವರು 5 ಅಂತ ಹೇಳ್ತಿದ್ದೀರಿ. ಓಹೋ, ನೀವು ಪಕ್ಷ ಬದಲಾಯಿಸ್ಬಿಟ್ರಾ? ನೀವು ರಾಜಕಾರಣಿ ಆಗಬೇಕು ಕಣ್ರಿ. ಭಾಳ ಚೆನ್ನಾಗಿ ಪಾರ್ಟಿ ಚೇಂಜ್ ಮಾಡ್ತೀರಾ. 4ನೇ ಪಾರ್ಟಿಯಿಂದ 5ನೇ ಪಾರ್ಟಿಯಿಂದ 4ನೇ ಪಾರ್ಟಿಗೆ ಜಂಪ್ ಮಾಡಿಬಿಟ್ರು. ವೆರಿ ಗುಡ್. ಸೊ ಮಕ್ಕಳೇ 4 ಇದಾವೆ ಮಕ್ಕಳೇ. ಯಾವ್ಯಾವು ಅಂದರೆ ದಾದ್ರಾ ಮತ್ತು ನಾಗರ್ ಹಾವೇಲಿ ಮತ್ತು ದಮನ್ ಮತ್ತು ದಿಯು. ದೊಡ್ಡ ಹೆಸರು ಕೊಟ್ಬಿಟ್ಟಿದ್ದಾರೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ದಾದ್ರಾ ಮತ್ತು ನಾಗರ್ ಹಾವೇಲಿನೇ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ದಮನ್ ಮತ್ತು ದಿಯು ಅದೇ ಬೇರೆ ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಆದರೆ ಇವಾಗ ಏನು ಮಾಡಿಬಿಟ್ಟಿದ್ದಾರೆ? ಎರಡನ್ನೂ ಸೇರಿ ಒಂದು ಮಾಡಿಬಿಟ್ಟಿದ್ದಾರೆ.
ಆಯಿತಾ. ದಾದ್ರಾ ಮತ್ತು ನಾಗರ ಹವೇಲಿ ಮತ್ತು ದಮನ್ ಮತ್ತು ದಿವ್, ಇಷ್ಟು ಉದ್ದೊಂದು ಹೆಸರು ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಇದಾದ ಮೇಲೆ ಲಕ್ಷದ್ವೀಪ ಎರಡನೇದು. ಅದಾದಮೇಲೆ ಅಂಡಮಾನ್ ಮತ್ತು ನಿಕೋಬಾರ್. ಇಲ್ಲಿ ಪೋರ್ಟ್ ಬ್ಲೇರ್ ರಾಜಧಾನಿ 10 ಡಿಗ್ರಿ ಚಾನಲ್ ಹೋಗುತ್ತೆ. ಇಲ್ಲೊಂದು ಸಕ್ರಿಯ ಜ್ವಾಲಾಮುಖಿ, ಆ ದ್ವೀಪದ ಹೆಸರೇನು? ಬ್ಯಾರೆನ್ ದ್ವೀಪ. ಬ್ಯಾರೆನ್ ದ್ವೀಪ. ಅಲ್ಲಿ ಹುಷಾರಾಗಿ, ಅಲ್ಲಿ ಅಂಡಮಾನಿಗೆ ಹೋಗ್ತೀನಿ ಅಂದ್ರಲ್ಪ, ಮೌಂಟ್ ಹ್ಯಾರಿಯಟ್ ಉದ್ಯಾನವನ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿ ಬ್ಯಾರೆನ್ ದ್ವೀಪದಿಂದ ಸ್ವಲ್ಪ ದೂರ ಇರ್ರಿ ಆಯಿತಾ. ಮತ್ತೆ ಟ್ರೈ. ಓಕೆ, ಬೆಸ್ಟ್ ಆಫ್ ಲಕ್. ಬದುಕು ಬಂದರೆ ಹೇಳ್ರಿ ಕತೆ ನಮಗೆ. ಹೋಗಿದ್ವಿ ಸರ್, ಜ್ವಾಲಾಮುಖಿ ಸಿಡಿದು ಬಿಡ್ತೀವಿ ಸರ್, ಸ್ವಲ್ಪದಲ್ಲಿ ಬದುಕು ಬಂದುಬಿಟ್ವಿ ಸರ್. ಓಕೆ, ನೆಕ್ಸ್ಟ್ ಬರುವುದು ಪುದುಚೇರಿ. ಪುದುಚೇರಿ ಗೊತ್ತಿದೆ ನಿಮಗೆ? ಪುದುಚೇರಿ ಮತ್ತು 4 ಕಡೆ ಹರಡಿದೆ ಅನ್ನೋದು ಹೇಳಿದ್ದೆ ನಾನು. ಯಾನಮ್, ಮಾಹೆ, ಪುದುಚೇರಿ, ಕರೈಕಲ್, 4 ಕಡೆ ಅದು ಹರಡಿದೆ. ಆಲ್ ರೈಟ್. ಅಲ್ಲಿ ಪುದುಚೇರಿಯಲ್ಲಿ ಯಾವ ದೇಶದವರಿದ್ದರು? ಇದು 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 ಅದು ಅದು ಫ್ರೆಂಚರು, ಪೋರ್ಚುಗೀಸರಲ್ಲ, ಫ್ರೆಂಚರು. ಓಕೆ. ಗೋವಾದಲ್ಲಿ ಪೋರ್ಚುಗೀಸರಿದ್ದರು. ಮಕ್ಕಳೇ, ನಿಮಗೆ ಇವತ್ತಿನ ತರಗತಿ ಚೆನ್ನಾಗಿ ಅರ್ಥ ಆಗಿದೆ ಅಥವಾ ಭಾಳ ಇಷ್ಟ ಆಗಿದೆ ಅಂದರೆ ಪೋಷಕರು ಸಹ ನೋಡ್ತಿರ್ಬೋದು ಈ ತರಗತಿನ. ಇದೇ ರೀತಿಯ ಸಾಕಷ್ಟು GK ತರಗತಿಗಳು, ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ತರಗತಿಗಳು, ಭಾಗಮ ಮತ್ತು ಕನ್ನಡ ಅಭ್ಯಾಸಗಳು, ಇಂಗ್ಲೀಷಿನ ತರಗತಿಗಳು ಎಲ್ಲ, ಮತ್ತು ಗಣಿತಕ್ಕೆ ಸಂಬಂಧ ತರಗತಿಗಳು, ನವೋದಯ, ಮೊರಾರ್ಜಿ ಮತ್ತು ಸೈನಿಕ 3 ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ತರಗತಿಗಳನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ಯಾರಾದರೂ ಆಸಕ್ತರಿದ್ದರೆ ನಮ್ಮ ಒಟ್ಟು ಎಲ್ಲ 3 ಪ್ರವೇಶ ಪರೀಕ್ಷೆಗಳನ್ನು ಒಳಗೊಂಡಂಥ ಕೋರ್ಸ್ ಫೀಸ್ ಕೇವಲ 2999 ರೂಪಾಯಿ, ಪ್ಲಸ್ ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ 18% GST ಒಳಗೊಂಡಿರುತ್ತೆ. ಆಸಕ್ತರು ಕೆಳಗೆ ಕಾಣುವ ನಂಬರಿಗೆ ಫೋನ್ ಮಾಡಿ ಇದರ ಬಗ್ಗೆ ಕೇಳ್ಬೋದು. ಜೊತೆಗೆ ಜೂನ್ 26 ಈ ದಿನವನ್ನು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಎಂದು ಆಚರಿಸಲಾಗ್ತದೆ. ಡ್ರಗ್ ಗೊತ್ತಾ ಮಕ್ಕಳೇ? ಡ್ರಗ್ ಅಂದರೆ ಬೀಡಿ, ಸಿಗರೇಟು, ಮದ್ಯಪಾನ, ಧೂಮಪಾನ, ಕೇಳಿದಿರಿ ಅವನ್ನೆಲ್ಲ? ಇದೆಲ್ಲ ಕೇಳಿದಿರಿ? ಸೊ ಇದನ್ನು ಬಹಳ ಶೋಷಿತವಾಗಿ ಉಪಯೋಗಿಸಿದ್ರೆ ನಮ್ಮ ಶರೀರದ ಆರೋಗ್ಯ ಕೈ ಕೊಡ್ತಾ ಬರ್ತದೆ. ಬೆಂಗಳೂರಲ್ಲಿ ಕೆಲವು ಮಕ್ಕಳು ಏನು ಮಾಡ್ತಿದ್ರು ಅಂದರೆ, ಈ ಸಿರಪ್ ಬರ್ತದಲ್ಲ, ಈ ಸಿರಪ್ಪನ್ನು ತಗೊಂಡು ಜಾಸ್ತಿ ಕುಡಿತಿದ್ರು. ಸ್ಕೂಲ್ ಮುಗಿದ ನಂತರ ಹೋಗಿ ಆ ಥರ ಮಾಡ್ತಿದ್ರು. ಇನ್ನು ವೈಟ್ನರ್ ಬರುತ್ತಲ್ಲ, ಆ ವೈಟ್ನರ್ ಒಳಗಡೆ ಒಂದು ಸ್ಮೆಲ್ ಬರುತ್ತೆ, ನೋಡಿದ್ದೀರಾ? ಅದರಲ್ಲೂ ಸ್ವಲ್ಪ ಆಲ್ಕೋಹಾಲಿಕ್ ಕಂಟೆಂಟ್ ಇರ್ತದೆ, ನಶೆ ಬರುವಂಥದ್ದು ಒಂದು ಸಣ್ಣ ಪದಾರ್ಥ ಇರುತ್ತೆ. ಅದನ್ನು ಚೀಪ್ತಾ ಇದ್ರು ಹುಡುಗರು. ವೈಟ್ನರ್ ತೊಗೊಂಬಿಡೋದು, ಬಿಚ್ಕೊಂಬಿಡೋದು, ಅವ್ನು ಕುಡಿತಾ ಇರೋದು. ಎಷ್ಟೋ ಜನ ಮಕ್ಕಳು ಸತ್ತೋಗ್ಬಿಟ್ರು. ಆಯಿತಾ? ಆಮೇಲೆ ಈ ಮತ್ತು ಬರುವಂಥ ವಸ್ತುಗಳು ಮತ್ತೆ ಯಾಕೆ ಇರಬೇಕು ಸರ್? ಮಕ್ಕಳಿಗೆ ಕೆಲವ್ರಿಗೆ ಆಪ್ರೇಷನ್ ಮಾಡ್ಬೇಕಾದ್ರೆ ನೋವಾಗಬಾರ್ದಲ್ವ? ಆ ಸಮಯದಲ್ಲಿ ಬೇಕಾಗುತ್ತಲ್ವ? ಯಾರಿಗಾದರೂ ಆಕ್ಸಿಡೆಂಟ್ ಆಗಿರುತ್ತೆ, ಈಗ ಭಾಳ ನೋವಲ್ಲಿ ನರಳಾಡ್ತಿರ್ತಾರೆ, ಕೈ ಕಟ್ಟಾಗಿರುತ್ತೆ, ಕಾಲು ಕಟ್ಟಾಗಿರುತ್ತೆ. ಆ ಸಮಯದಲ್ಲಿ ತಕ್ಷಣ ನೋವು ಕಾಣಬಾರ್ದಂದರೆ ಈ ಥರದ ಮತ್ತು ಬರುವಂಥ ಇಂಜೆಕ್ಷನ್ ಕೊಡಲೇಬೇಕಾಗುತ್ತೆ ಡಾಕ್ಟ್ರು. ಆ ಥರದ ಒಂದು ಗಂಭೀರ ಪರಿಸ್ಥಿತಿಗಳಲ್ಲಿ ಇದನ್ನು ಬಳಸೋದು ಸೂಕ್ತ. ಎಲ್ಲ ಸಮಯದಲ್ಲೂ ನಾವು ಮತ್ತಿನಲ್ಲೇ ಇರ್ತೀವಿ, ನಶೆಯಲ್ಲೇ ಇರ್ತೀವಿ ಅಂದರೆ ತಪ್ಪಾಗುತ್ತಲ್ವ? ಒಂದು ಮಾತು ಹೇಳಿ, ಈಗ ನೀವು ಬಸ್ಸಲ್ಲಿ ಹೋಗ್ಬೇಕಪ್ಪ, ಈಗ ಒಂದು ಊರಿಗೆ ಹೋಗಬೇಕು, ಆಯಿತಾ? ತಪ್ಪೇನು ಸರ್? ಆರಾಮಾಗಿರಲಿ ಬಿಡ್ರಿ ಸರ್, ಎಲ್ಲರೂ ಖುಷಿಯಾಗಿರ್ತಾರೆ, ಅದನ್ನು ತೊಗೊಂಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರಲಿ ಅಂತ ನೀವು ಹೇಳ್ಬೋದು ಕೆಲವರು. ನೀವು ಬಸ್ಸಿಗೆ ಒಂದು ಊರಿಗೆ ಹೋಗಬೇಕಾಗ್ತದೆ. ಡ್ರೈವರ್ ಈಗ ಪೂರ್ತಿ ನಶೆಯಲ್ಲಿ ಬಂದು ಕುಂತಿದ್ದಾರೆ. ನಿಮ್ಮ ಬಸ್ ಡ್ರೈವರು ಕುತ್ಕೊಂತೀರ ಆರಾಮಾಗಿ? ಹಲೋ, ನಿಮಗೆ ಹಾರ್ಟ್ ಆಪ್ರೇಷನ್ ಮಾಡಬೇಕು, ಡಾಕ್ಟ್ರ್ ಫುಲ್ಲು ನಶೆಯಲ್ಲಿ ಬಂದುಬಿಟ್ಟಿದ್ದಾರೆ ಈಗ. ಎಲ್ಲಿದೆ ರೀ ಹಾರ್ಟ್ ಇದು? ಓಹ್ ಇಲ್ಲಿದೆ ಅಂತ ಹಾರ್ಟ್ ಓಪನ್ ಮಾಡಿ ನೋಡ್ತಾರೆ. ಅದನ್ನ ಕೈ ಹಿಡ್ಕೊಂಡು, ಅಯ್ಯೋಯ್ಯೋ ಇದು ಕಿಡ್ನಿ ಯಾಕೆ ಇಲ್ಲಿ ಬಂತು? ಅಯ್ಯೋಯ್ಯೋ ಹಾರ್ಟ್ ಅಲ್ಲಿದೆಯಲ್ಲ ಅಂತ ಕಿಡ್ನಿ ವಾಪಸ್ ಯಾಕೆ ಮತ್ತು ಹಾರ್ಟ್ ಬೇಕಾ ಇದು? ಸರಿ ಅನಿಸ್ತದ ನಿಮಗೆ? ಮತ್ತು ಹಾಗೆ ಇದ್ದಾಗ ಇದರ ಜಾಗೃತಿ ಎಲ್ಲರಿಗೂ ಮುಖ್ಯ ಮಕ್ಕಳೇ. ಮಕ್ಕಳಿಗೆ ಶರೀರ ಒಂದು ಸರಿ ಸಿಗುತ್ತೆ ನಮಗಿದು. ಇದೇ ನಮ್ಮ ದೊಡ್ಡ ಆಸ್ತಿ. ಇದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ, ಹೌದಿಲ್ರಿ? ಇದ್ರೊಳಗಡೆ ಏನೇ ಹಾಕಿದ್ರು ನಾವು ಭಾಳ ಸೂಕ್ಷ್ಮವಾಗಿ ಆರಿಸ್ಕೊಂಡು ಹಾಕ್ಬೇಕು. ಒಳ್ಳೊಳ್ಳೆದನ್ನು ಹಾಕೋದಂದರೆ ಊಟ ಮಾಡೋದು ಅಂತ ಅರ್ಥ, ಆಯ್ತಾ? ಇದು ಚೆನ್ನಾಗಿತ್ತು ಅಂದರೆ ಎಲ್ಲದೂ ಚೆನ್ನಾಗಿರುತ್ತೆ. ಓಕೆ, ಸೊ ಈ ಥರ ಡ್ರಗ್ಸ್ ಇಂತಹ ವ್ಯಸನಗಳಿಗೆಲ್ಲ ನಾವು ಹೋಗ್ಬಾರ್ದು ಮಕ್ಕಳೇ. ಓಕೆ, ಒಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಬೇಕು. ಆಲ್ ರೈಟ್, ಇಷ್ಟನ್ನು ಹೇಳ್ತಾ ನಿಮಗೆ ಹೇಗೆ ಕ್ಲಾಸ್ ಅರ್ಥ ಆಗಿದೆಯಾ? ಭಾರತದ ಬಗ್ಗೆ ಗೊತ್ತಿದೆಯಲ್ಲ? ಸೂಪರ್. ಇನ್ನೂ ತಿಳ್ಕೊಳ್ಳೋಂಥದ್ದು ಇಷ್ಟೇ ಎಲ್ಲ ಇರೋದು. ಇದನ್ನು ಮೀರಿಯೂ ಸಹ ಸಾಕಷ್ಟು ವಿಷಯಗಳಿದ್ದಾವೆ. ಇದ್ರ ಜೊತೆಗೆ ಇತಿಹಾಸ ಓದ್ತಾ ಹೋದರೆ ಇನ್ನೂ ಭಾಳಷ್ಟು ವಿಷಯಗಳು ಕನೆಕ್ಟ್ ಆಗ್ತವೆ ಎಲ್ಲವೂ. ಓಕೆ, ಸೊ ನಿಮಗೆ ಸಮಯ ಇತ್ತಂದರೆ ನೀವು ಅಧ್ಯಯನ ಮುಂದುವರಿಸ್ಬೋದು. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ನಿಮಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ACPC ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.